ನಮಸ್ಕಾರ ವೀಕ್ಷಕರೇ, ಇವತ್ತಿನ ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗಿನ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಸುಂದರ್. ಇವರು ಓದಿದ್ದು ITI, ಆದರೆ ಜೀವನದಲ್ಲಿ ಆಗಿದ್ದು ಕೋಟ್ಯಾಂತರ ರೂಪಾಯಿಯ ದೊಡ್ಡ ಉದ್ಯಮಿದಾರ. ಮೂಲತಃ ದಾವಣಗೆರೆ ಜಿಲ್ಲೆಯ ಸಣ್ಣ ಪುಟ್ಟ ಗ್ರಾಮದವರು. ತಂದೆ ತಾಯಿಗಳೇನು ದೊಡ್ಡ ಉದ್ಯಮಿದಾರರಲ್ಲ, ಮಧ್ಯಮ ವರ್ಗದ ಕುಟುಂಬಸ್ಥರು. ಅಪ್ಪಟ ಕನ್ನಡ ಅಭಿಮಾನಿ. ಇವರ ಹೆಸರು ಶಿವರಾಜ್ ಕುಮಾರ್. ಕ್ರಿಯೆ ಮಾಲ್ಗುಡಿ ಹೆಸರಿನ ಶಂಕರ್ನಾಗ್. ಕರ್ನಾಟಕದಲ್ಲಿ ಸುಮಾರು 78ಕ್ಕೂ ಹೆಚ್ಚು ಮಾಲ್ಗುಡಿ ಚಾಯ್ ಹೆಸರಿನ ಫ್ರಾಂಚೈಸಿಗಳನ್ನು ಸ್ಥಾಪನೆ ಮಾಡಿ ಕರ್ನಾಟಕದ ಹೆಮ್ಮೆಯ ಉದ್ಯಮದಾರರಾಗಿದ್ದಾರೆ. ಜೊತೆಗೆ ಉದ್ಯೋಗದಲ್ಲಿ ಆದಂತಹ ಒಂದು ಸಣ್ಣ ಬದಲಾವಣೆ ದೊಡ್ಡ ಉದ್ಯಮಿದಾರರನ್ನಾಗಿಸಿದ್ದು ಒಂದು ರೋಚಕ ಕತೆ. ಯಶಸ್ಸು ಅನ್ನೋದು ಅದೃಷ್ಟದಿಂದ ಬರುವುದಿಲ್ಲ, ಶ್ರದ್ಧೆ ಮತ್ತು ನಿರಂತರ ಪರಿಶ್ರಮದಿಂದ ಆಗುವಂತಹ ಮಾತುಗಳನ್ನು ಮೈಗೂಡಿಸಿಕೊಂಡಂತಹ ಉದ್ಯಮಿದಾರ ಇವರು. ಬನ್ನಿ ಇವರ ಈ ಸಾಧನೆ ಮತ್ತು ಸಾಧಕ ಬಾಧಕ ಮತ್ತು ಮುಂದಿನ ಆಲೋಚನೆಗಳ ಬಗ್ಗೆ ನಮ್ಮ ಈ ಒಂದು ಪಾಡ್ಕಾಸ್ಟ್ನಲ್ಲಿ ಕೇಳಿ ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಫಸ್ಟ್ ನಾನು ನಿಮಗೆ ತುಂಬ ಬ್ಯುಸಿಲಿನೂ ನಮಗೊಂದು ಟೈಮ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಗೂ ನಿಮ್ಮದೆಲ್ಲ ನೋಡಿದ್ವಿ ಪಾಡ್ಕಾಸ್ಟ್ ಎಲ್ಲ. ಸೊ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ಮಾಡಿದ್ದೀರಾ. ಸೊ ಇದರಲ್ಲಿ ನಾವು ಬರಬೇಕನ್ನೋದೊಂದು ಮನಸ್ಸೇ ಇಚ್ಛೆಯಿಂದನೇ ಬಂದಿದ್ದೀವಿ ಸರ್ ನಾವು. ನಿಮಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಯಾಕಂದರೆ ಒಂದೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಪರಿಚಯ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಸೊ ಅದರಲ್ಲಿ ನಾವೆಲ್ಲ ಏನು ಅಂಥ ದೊಡ್ಡ ವ್ಯಕ್ತಿಗಳು ಏನಲ್ಲ ಸರ್, ಸಣ್ಣ ಪ್ರಮಾಣದಲ್ಲಿ ಇದ್ದೀವಿ. ಬಟ್ ನಮಗೂ ಬಂದಿದ್ದು ಒಂದು ಖುಷಿ. ಥ್ಯಾಂಕ್ ಯು ಸರ್. ಏನು ಸರ್, ದೊಡ್ಡ ಉದ್ಯಮದಾರ ಆಗಿದ್ದೀರಾ. ಈ ರಿಚ್ ಡ್ಯಾಡ್, ಪೂರ್ ಡ್ಯಾಡ್ ಮತ್ತು ಆಮೇಲೆ ಹೌ ಟು ಬಿಕಮ್ ಸಕ್ಸಸ್ ಇನ್ 30 days ಅನ್ನುವಂಥ ಪುಸ್ತಕಗಳೇನಾದರೂ ಓದ್ತೀರಾ? ಆ ಥರದ್ದು ಏನಾದರೂ ಫಾರ್ಮುಲಾ ಇದೆಯಾ, ಹೆಂಗೆ ಸರ್? ಇಲ್ಲ ಸರ್, ಆ ಥರ ಯಾವುದೂ ಇಲ್ಲ. ಆ ಥರ ನಾವು ಯಾವುದೂ ಓದಲ್ಲ. ಬಟ್ ಜೀವನದಲ್ಲಿ ಕಲ್ತಿರೋದನ್ನೇ ಅಳವಡಿಸ್ಕೊಂಡಿದ್ದೀವಿ. ಬಿಟ್ಟರೆ ಆ ಥರ ರಿಚ್ ಡ್ಯಾಡು, ಪೂರ್ ಡ್ಯಾಡು ಬೇರೆ ಬೇರೆ ಥರ ಬುಕ್ ಓದಿ ಇನ್ನೊಬ್ಬರನ್ನ ಅವರು ಮೋಟಿವೇಟ್ ನೋಡಿ ನಾವು ಮೋಟಿವೇಶನ್ ಆಗೋ ಥರ ಅಂತೇನಿಲ್ಲ. ಸೊ ನಮ್ಮ ಜೀವನದಲ್ಲಿ ನಡೆದಿರೋಂಥ ಘಟನೆಗಳನ್ನೇ ನಾವು ನಮ್ಮ ಜೀವನದಲ್ಲಿ ಏನೇನು ಸ್ಟೆಪ್ಪು ನಾವು ಮುಂದೆ ಬರ್ಲಿಕ್ಕೆ ಏನೇನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಸೊ ಅದನ್ನೆಲ್ಲದನ್ನು ಏನೊಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ನಾವು ಮುಂದೆ ಬರ್ಬೋದು ಅನ್ನೋದೊಂದು ಮನಸ್ಸು ಇಚ್ಛೆ ಇಟ್ಕೊಂಡು, ಜೊತೆ ನಾವು ಬರೋದಲ್ದೇ ನಮ್ಮ ಜೊತೆಗಿರೋ ಒಂದು ಸಮಾಜದಲ್ಲೂ ನಾವು ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರೋಂಥದ್ದು ಸರ್. ಒಬ್ಬ ಉದ್ಯಮದಾರರಿಗೆ, ಒಬ್ಬ ಆಂಟ್ರಪ್ರನರ್ಗೆ ಮೊದಲಾಗಿ ಬೇಕಾಗಿರೋದೇ ಒಂದು ಕಮ್ಯುನಿಕೇಷನ್ ಸ್ಕಿಲ್. ಆ ಸ್ಕಿಲ್ ನಿಮ್ಮ ಹತ್ರ ಇದೆ ಸರ್. ಅಂದರೆ ಉದ್ಯಮಿದಾರರು ಆಗೋಕ್ಕಿಂತ ಮುಂಚಿತವಾಗಿ ನೀವು ಇಷ್ಟು ನಿರ್ಗಳವಾಗಿ ಮಾತಾಡ್ತಿದ್ರೆ, ಅಥವಾ ಉದ್ಯಮಿದಾರರು ಆದಮೇಲೆ ನೀವು ಈ ಸಂಭಾಷಣೆ, ಈ ಕಮ್ಯುನಿಕೇಷನ್ ಕಲ್ತ್ರ ಹೇಗೆ ಅಂತ ಸರ್? ಆ ಥರ ಏನಿಲ್ಲ. ಇವಾಗೇನು ನಾವು ಏನೇ ಒಂದು ವಿಚಾರ ಕೇಳಿದ್ರು ನಾವು ಹೇಳ್ತೀವಿ ಅಂದರೆ ನಾವು ಅದನ್ನ ಜೀವನದಲ್ಲಿ ಅನುಭವಿಸಿದ್ದೀವಿ. ಆ ಅನುಭವನೇ ನಾವು ಹಂಚ್ಕೊಂತಿದ್ದೀವಿ. ಬಿಟ್ರೆ ಈಗ ಏನೋ ಒಂದು ರೀತಿ ಹೇಳ್ಬೇಕಿಲ್ಲಿ, ಏನೋ ಒಂದು ಪ್ರಶ್ನೆ ಕೇಳ್ತಿದ್ರೆ ಅದಕ್ಕೆ ಉತ್ತರ ಹೇಳ್ಬೇಕು ಅನ್ನೋದೊಂದಲ್ಲ. ಕೆಲವೊಂದು ಮನದಾಳದಿಂದ ಬರೋಂಥದ್ದು ಇರುತ್ತೆ ಸರ್ ಮಾತುಗಳು. ಸೊ ಆ ಮನದಾಳದಿಂದ ಮಾತುಗಳು ಬಂದಾಗ ಸೊ ಅದು ಡೈರೆಕ್ಟ್ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಕನ್ವೆ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಸೊ ನಾವು ಬೇರೆ ಏನೋ ಒಂದು ಹೇಳಬೇಕು ಅಂದರೆ ಕಷ್ಟ ಆಗುತ್ತೆ ಲೈಫಲ್ಲಿ. ಬಟ್ ಆಗಿರೋ ಅನುಭವಗಳನ್ನ ಹೇಳಲಿಕ್ಕೆ ಭಾಳ ಏನು ಕಷ್ಟ ಇರಲ್ಲ ಸರ್. ಬಟ್ ಏನಂತಾರೆ, ಒಂದು ಅನುಭವ ಆದಂಗೆ ಅದು ಜೀವನ ಪಾಠ ಕಲಿಸುತ್ತೆ. ಸೊ ನಾವು ಯಾವ ಥರ ಇರಬೇಕು, ಯಾವಾಗಿರಬೇಕು, ಒಂದು ಅಪ್ಗ್ರೇಡೇಷನ್ ಬೇಕೇ ಬೇಕು ಸರ್. ಆ ಒಂದು ಅಪ್ಗ್ರೇಡೇಷನ್ ಆಗಿಲ್ಲ ಅಂದರೆ ನಾವು ಜೀವನದಲ್ಲಿ ಸಕ್ಸಸ್ ಆಗೋದು ಭಾಳ ಕಷ್ಟ. ಇಂಪಾರ್ಟೆಂಟ್ ಇದೆಯಾ ಸರ್ ಒಂದು ಬಿಸ್ನೆಸ್ಸಲ್ಲಿ ನಾವು ಗ್ರೋತ್ ಆಗ್ಬೇಕಂತ ಹೇಳಿದ್ರೆ ಕಮ್ಯುನಿಕೇಷನ್ ಸ್ಕಿಲ್ ಅನ್ನುವಂಥದ್ದು ಅವಶ್ಯಕತೆ ಇದೆಯಾ ನಿಮ್ಮ ಪ್ರಕಾರ? 100% ಇದೆ ಸರ್. ಕಮ್ಯುನಿಕೇಷನ್ ಅನ್ನೋದು ಬೇಕೇ ಬೇಕು. ಅಂದರೆ ಇವಾಗ ನಾವು ಯಾವ ಥರ ಪ್ರೆಸೆಂಟ್ ಮಾಡ್ತೀವಿ, ಅಂದರೆ ನಾವು ಇರೋ ಒಂದು ಒಳ್ಳೆ ವಸ್ತುಗಳು ಇರುತ್ತೆ, ಆ ವಸ್ತುನ ನಾವು ಯಾವ ಥರ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಒಂದು ಕಮ್ಯುನಿಕೇಷನ್ ಸ್ಕಿಲ್ ಬೇಕೇ ಬೇಕು. ಆ ಸ್ಕಿಲ್ ಇಲ್ಲ ಅಂದರೆ ನಾವು ಇದು ಮಾಡ್ಲಿಕ್ಕಲ್ಲ. ಯಾಕೆಂದರೆ ನಾವು ಹೇಳೋದನ್ನ ಒಂದು ರೀತಿ ನೀತಿನದಿರುತ್ತೆ. ಆ ಒಂದು ಒಳ್ಳೆ ರೀತಿಯಲ್ಲಿ ಹೇಳ್ದಾಗೆ ನಾವು ಅದನ್ನು ಅವ್ರಿಗೆ ಅರ್ಥೈಸ್ಕೊಳಕ್ಕೆ ಈಸಿ ಆಗುತ್ತೆ. ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಅಂತಂತ ಹೇಳ್ಬೇಕಂತಂದರೆ ನಮ್ಮ ಅಪೋನೆಂಟ್, ಅಂದರೆ ನಮ್ಮ ಎದುರುಗಡೆ ಯಾರು ಇರ್ತಾರೆ, ಸೊ ಅವ್ರ ವೇಲೆ ಹೋಗಿ ನಾವು ಅದು ಕಮ್ಯುನಿಕೇಟ್ ಮಾಡಿದಾಗ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅವಾಗ ಆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಬೇಕು. ಅಂದರೆ ಅವ್ರನ್ನ ನಾವು ಅರ್ಥ ಮಾಡ್ಕೊಬೇಕು. ಅವ್ರನ್ನ ಅರ್ಥ ಮಾಡ್ಕೊಂಡಾಗ ಒಂದು ಈಸಿ ಇರುತ್ತೆ. ಈಗ ನಾವು ನೋಡ್ತಾ ಇರ್ತೀವಿ ಸರ್, ಸಾಕಷ್ಟು ಈ ಕಮ್ಯುನಿಕೇಷನ್ ಸ್ಕಿಲ್ ಕ್ಲಾಸ್ಗಳಾಗಿರ್ಬೋದು, ಆಮೇಲೆ ಮಾಸ್ಟರ್ ಕ್ಲಾಸ್ ಆಗಿರ್ಬೋದು, ಬಿಸ್ನೆಸ್ ಕ್ಲಾಸ್ಗಳಾಗಿರ್ಬೋದು. ಒಬ್ಬ ಬಿಸ್ನೆಸ್ ಮ್ಯಾನ್ ಅಂದರೆ ಹಿಂಗೇ ಇರಬೇಕು, ನಾವು ಹಿಂಗೆ ಮಾತಾಡ್ಬೇಕು ಅನ್ನುವಂಥ ಬೇರೆ ಬೇರೆ ವೀಡಿಯೋಸ್ಗಳಾಗಿರ್ಬೋದು, ಸೆಮಿನಾರ್ ಕ್ಲಾಸಸ್ಗಳನ್ನು ನೋಡ್ತೀವಿ. ಅದಕ್ಕಾಗಿ ಕೇಳಿದೆ ಸರ್, ಯಾಕಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಇರಬೇಕಾದಂಥ ಎಲ್ಲ ಗುಣಲಕ್ಷಣಗಳು ನಿಮ್ಮ ಹತ್ರ ಇದ್ದಾವೆ. ಅದಕ್ಕಾಗಿ ಈ ಟ್ರೈನಿಂಗ್ ಏನಾದರೂ ತೊಗೊಂಡಿದ್ದೀರಾ, ಒಳ್ಳೊಳ್ಳೆ ಪುಸ್ತಕಗಳನ್ನೇನು ಓದ್ತೀರಾ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಇತ್ತು ಸರ್, ಅದಕ್ಕೋಸ್ಕರ. ಎಸ್ ಸರ್, ಆ ಥರ ಅಂತೇನಿಲ್ಲ.
ನೋಡಿ ನಮ್ಮ ಶಾಪಲ್ಲಿ ಒಂದು ಡೈಲಿ ಒಂದು ವ್ಯಾಲ್ಯೂಯಬಲ್ ಕಸ್ಟಮರ್ಸ್ ಬರ್ತಾರೆ, ಜೊತೆ ಒಂದು ಫ್ರಾಂಚೈಸಿ ಕಸ್ಟಮರ್ಸ್ ಬರ್ತಾರೆ, ಜೊತೆ ಹೊರಗಡೆ ಕಸ್ಟಮರ್ಸ್ನ ಮೀಟ್ ಮಾಡ್ತಾ ಇರ್ತೀವಿ, ಹೊರಗಡೆ ವೆಂಡರ್ಸ್ನ ಮೀಟ್ ಮಾಡ್ತಾ ಇರ್ತೀವಿ. ಸೊ ಏನಂತಂದರೆ ಈ ಒಂದು ಬಿಸ್ನೆಸ್ಸಲ್ಲಿ ಒಂದು ಕಮ್ಮಿ ಪ್ರೈಸ್ ಇರುತ್ತೆ, ನಾವೊಂದು ಟೀ ಕಾಫಿ ಎಲ್ಲ ಕೊಡೋದು. ಬಟ್ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ, ಏನು ಪೊಟೆನ್ಷಿಯಲ್ ಅಂತ ಹೇಳ್ತಾರಲ್ಲ, ಬರೋರು ಹೋಗೋರು ಜಾಸ್ತಿ ಇರ್ತಾರೆ. ನಾವು ನಾನಾ ಥರ ವ್ಯಕ್ತಿಗಳ್ನ ಮೀಟ್ ಮಾಡ್ತಾ ಇರ್ತೀವಿ ಒಂದು ದಿನಕ್ಕೆ. ಒಬ್ಬ ಬಸ್ ಡ್ರೈವರಿಂದ ಹಿಡಿದು ಒಂದು ರಿಚ್ ಪೀಪಲ್ ತನಕ ನಾವು ಮೀಟ್ ಮಾಡ್ತಾ ಇರ್ತೀವಿ. ಅವ್ರ ಥಾಟ್ಸ್ಗಳ್ನ ನಾವು ಅವ್ರು ಅರ್ಥ ಮಾಡ್ಕೊತಾ ಇರ್ತೀವಿ, ಯಾರಿಗೆ ಯಾವ ಥರ ಬೇಕಾಗುತ್ತೆ ಏನು. ಸೊ ಅದು ಮೇಜರ್ ಥಿಂಗ್ ನಾವು ಕಲೀಲಿಕ್ಕೆ. ಸೊ ಯಾವುದೋ ಹೋಗಿ ಒಂದು ಲೀಡರ್ಶಿಪ್ ಸ್ಕಿಲ್ಲಲ್ಲಿ ಕಲಿಬೇಕು ಅನ್ನೋದಕ್ಕಿಂತ ಪರ್ ಡೇ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತಲ್ಲ ಸರ್. ಡೈಲಿ ಬೆಳಗ್ಗೆ 5ರಿಂದ 7:30 ಮಟ್ಟ ನಾನು ಅಂಗಡಿಯಲ್ಲಿ ಕೆಲಸ ಮಾಡ್ತೀನಿ. ಆ 7:30 ಕೆಲಸ ಮಾಡಬೇಕಾದ್ರೆ ಎಲ್ಲ ಥರ ವ್ಯಕ್ತಿಗಳು ಬರ್ತಾರೆ. ಮತ್ತು ಫ್ರೀ ಇದ್ದಾಗೆಲ್ಲ ನಮಗೆ ಹೋಗಿ ಶಾಪಲ್ಲೇ ಹೋಗಿ ಕೆಲಸ ಮಾಡೋದು. ಸೊ ಶಾಪಲ್ಲಿ ನಿಂತ್ಕೊಬೇಕು, ಏಕೆಂದರೆ ನಾವು ಏನಂದರೆ ಇವತ್ತು ಟೈಮ್ ಈಸ್ ವ್ಯಾಲ್ಯೂಯಬಲ್. ಸೊ ಆ ಟೈಮನ್ನು ನಾವು ಯುಟಿಲೈಸ್ ಮಾಡಬೇಕು. ಸೊ ನಾವು ಫ್ರೀ ಇದ್ದಾಗ ಏನು ಮಾಡ್ತೀವಿ, ಹೋಗಿ ಶಾಪಲ್ಲಿ ಏನಿಲ್ಲ ಅಂಥದ್ದು, ಅಲ್ಲಿ ಏನು ಜನಗಳು ಯಾವ ಥರ ಒಂದು ಓನ್ ಆಪ್ರೇಟೆಡ್ 2-3 ಇರೋದ್ರಿಂದ. ಸೊ ಮುಂಚೆ 8 ಔಟ್ಲೆಟ್ ಇತ್ತು, ಡ್ಯೂ ಟು ಮ್ಯಾನ್ ಪವರ್ ಇಶ್ಯೂಸ್ ಎಲ್ಲ ಪ್ರಾಬ್ಲಮ್ ಇರೋದ್ರಿಂದ ಇವತ್ತು 2 ಔಟ್ಲೆಟ್ ಮೇಂಟೈನ್ ಮಾಡ್ತಾಯಿದ್ದೀವಿ ಇವತ್ತು. ಜೊತೆಗೆ ನಮ್ಮ ಸ್ನೇಹಿತರೊಬ್ಬರು ಮಾಡ್ತಾರೆ. ಸೊ ಅವ್ರಿಗೆ ನಮ್ಮ ಭಾಳ ಬೇಕಾದಂಥವ್ರು ಅವ್ರ ಶಾಪು, ಬಟ್ ನಮ್ಮದು 2 ಶಾಪಲ್ಲಿ ಇರ್ತೀವಿ. ಅದು ಬಿಟ್ಟರೆ ಫ್ರಾಂಚೈಸಿ ವಿಸಿಟ್ ಯಾವ್ದಾರು ಇದ್ದರೆ ಹೋಗ್ತಾ ಇರ್ತೀವಿ. ಬಟ್ ಏನಂದರೆ ಅಲ್ಲಿ ಕಲಿತಾ ಇರ್ತೀವಿ, ಪ್ರತಿದಿನ ಒಂದೊಂದು ಥರ ಕಲಿತಾ ಇರ್ತೀವಿ. ಕಲಿಕೆ ಅನ್ನೋದು ನಿಲ್ಕೋದು ಅಂತ ಹೇಳ್ತಾರೆ. ಕಂಟಿನ್ಯೂ ಪ್ರೊಸೆಸ್ಸಲ್ಲಿ. ಎಸ್ ಸರ್. ಸೊ ಇನ್ನು ಜೊತೆಗೆ ನೀವು ಬಾಲ್ಯದಲ್ಲಿ ಅಂದ್ಕೊಂಡಿದ್ರೆ ನಾನೊಬ್ಬ ಉದ್ಯಮಿ ಆಗ್ತೀನಿ, ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡ್ಬೇಕನ್ನೋ ಒಂದು ಆಲೋಚನೆ ಇತ್ತಾ ಹೇಗೆ ಅಂತ? ಸರ್ ಬಡತನ ಇರೋದ್ರಿಂದ ಜಮೀನಲ್ಲೇ ಒಂದು ಕೆಲಸ ಮಾಡ್ತಾ ಇದ್ದಿದ್ದು. ಹಳ್ಳಿ ಒಬ್ಬ ರೈತನ ಮಗ ಆಗಿರೋದ್ರಿಂದ ರೈತಾಪಿ ಕುಟುಂಬದಿಂದನೇ ಬಂದಿರೋದು. ಸೊ ಕೆಲಸ ಮಾಡ್ತಾಯಿದ್ವಿ. ಬಟ್ ಅಲ್ಟಿಮೇಟ್ಲಿ ಏನಂತಂದರೆ ಒಂದು ಕೆಲಸ ಮಾಡಬೇಕು, ಇಲ್ಲ ಒಂದು ಏನಾದ್ರು ಬೇರೆ ಥರ ಮಾಡಬೇಕು. ಫಸ್ಟ್ ಇದ್ದಿದ್ದು ಕೆಲಸ ಮಾಡಬೇಕು. ಒಂದು ಹೆಂಗಿರುತ್ತೆ ಅಂದರೆ ಕೆಲಸ ಮಾಡಬೇಕಂತಂದಾಗ ಒಂದು ಫ್ಯಾಮಿಲಿದು ಭಾಳ ಇರುತ್ತೆ ನಮಗೆ. ಇದು ಇವಾಗಿನವರೆಲ್ಲ ಈಗಿನ ಒಂದು ಜನ್ರೇಷನ್ಗೆ ಹೇಳ್ಬೇಕಂದ್ರೆ ಇವಾಗ ಅಷ್ಟು ಮಕ್ಳುಗಳಿಗೆ ಯಾರಿಗೂ ಅಷ್ಟು ಡಿಪೆಂಡೆನ್ಸಿ ಇಲ್ಲ ಯಾವುದೇ ತಂದೆ ತಾಯಿಗಳು. ಅವರು ಜನ ನೋಡ್ತಾ ಇರ್ತಾರೆ, ನಮ್ಮ ಮಕ್ಳುಗಳು ಚೆನ್ನಾಗಿರ್ಲಪ್ಪ ಅನ್ನೋಲ್ಲೇ ಒಂದು ವ್ಯವಸ್ಥೆಗೆ ಬಂದಿದ್ದಾರೆ ಇವತ್ತು. ಸೊ ಹಂಗಾಗಿ ಏನಪ್ಪ ಅಂತ ಹೇಳಿದ್ರೆ ನಮಗೆ ಫ್ಯಾಮಿಲಿ ಡಿಪೆಂಡೆನ್ಸಿ ಭಾಳ ಇತ್ತು. ಬಟ್ ಬಿಸ್ನೆಸ್ ಮಾಡ್ತೀವಿ ಅನ್ನೋದಕ್ಕಿಂತ ಏನಾದರೂ ಒಂದು ಮಾಡಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು, ಮುಂದೆ ಬರಬೇಕು, ಅಷ್ಟು ಮನಸ್ಥಿತಿ ಒಂದು ಇತ್ತು ಸರ್. ಯಾಕೆಂದರೆ ನಾವು ಒಂದು ಮಧ್ಯಮ ವರ್ಗದ ಕುಟುಂಬದವರು, ದಾವಣಗೆರೆ ಜಿಲ್ಲೆಯ ಒಂದು ಸಣ್ಣ ಒಂದು ಪುಟ್ಟ ಗ್ರಾಮದವರು, ಚೀಲೂರು ಕಟ್ಟೆ ಗ್ರಾಮ ಸರ್. ಆ ಒಂದು ಗ್ರಾಮದಿಂದ ಬಂದಂಥವ್ರು, ಅಲ್ಲಿ ಜನಿಸಿದಂಥ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಆ ಒಂದು ಗ್ರಾಮದಲ್ಲಿರೋರಿಗೆ ಬಿಸ್ನೆಸ್ ಬಗ್ಗೆ ಒಂದು ಐಡಿಯಾ ಇರಲ್ಲ. ಫಸ್ಟ್ ನೀವು ಹೋಗಿ ಹೇಳ್ತೀರಾ ನಾನು ಈ ಒಂದು ಬಿಸ್ನೆಸ್ಸನ್ನು ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ಅಂತ ನಿಮ್ಮ ಪೋಷಕರಿಗೆ ಹೇಳಿದಾಗ ಅವರ ಒಂದು ರಿಯಾಕ್ಷನ್ ಹೆಂಗಿತ್ತು ಸರ್? ಅಂದರೆ ಅವ್ರ ಮೆಂಟಾಲಿಟಿ, ಬಿಸ್ನೆಸ್ ಅಂದರೆ ಒಂದು ಆಕಾಶನ ಮೇಲೆ ಬಿದ್ದಂಗೆ ಆಡ್ತಿತ್ತು, ಆ ಥರದ ಒಂದು ರಿಯಾಕ್ಷನ್ ಏನೇನು ಕಂಡ್ರೆ ಹೆಂಗೆ ಅಂತ ಸರ್? ಅದು ಯಾವಾಗ ಬಂತಂದರೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದ್ದಿಲ್ಲ ಅವರಿಗೆ. ಆ ಥರ ಅದೆಲ್ಲ ಏನೋ ಮಾಡ್ತಾರೆ ಬಿಡೋ, ಜೀವನ ಮಾಡ್ತಾರೆ ಅನ್ನೋ ಥರ ಇತ್ತು ಅವರಿಗೆ. ಏನೋ ಮಾಡ್ಕೊಂತವ್ರು ಪಾರ್ಟ್ ಟೈಮ್ ಜಾಬು, ಅಲ್ಟಿಮೇಟ್ಲಿ ಏನೋ ಬರ್ತದೆ. ಬಟ್ ನಾನು ಜಾಬ್ ಬಿಡ್ತೀನಿ ಇಂದಾಗ ಅವರು ಇದಾಗಿದ್ರು. ಯಾಕೆಂದರೆ ಜಾಬ್ ಬಿಟ್ಟು ಬಿಸ್ನೆಸ್ ಬರ್ತದೆ ರೀ ಇವರು. ಸೊ ಜಾಬ್ 2027ರಲ್ಲಿ ಜಾಬ್ ಬಿಡಬೇಕಂತೇಳಿ ನಾನು ಡಿಸೈಡ್ ಮಾಡಿದಾಗ 10 ದಿನ ಟೈಮ್ ಇರುತ್ತೆ ಕಂಪ್ನಿಲಿ. ಅದು ವಾಲಂಟ್ರಿ ಸಪ್ರೇಷನ್ ಸ್ಕೀಮ್ ಅಂತ ಬಿಡ್ತಾರೆ, VSS ಅಂತೇಳಿ ಬಿಡ್ತಾರೆ. ಅದು ಬಿಟ್ಟಾಗ ನಾನು ಅಪ್ಲೈ ಮಾಡ್ಬೇಕಾದ್ರೆ ಲಾಸ್ಟ್ 3 ಅವರ್ ಇದ್ದಾಗ ಅಪ್ಲೈ ಮಾಡಿರೋದು ನಾನು. ಲಾಸ್ಟ್ 3 ಅವರ್ಸು ಅಂದರೆ ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋಗಿ ರಾತ್ರಿ 8 ಮಟ್ಟ ಟೈಮ್ ಇರುತ್ತೆ. 5:30ವರೆಗೂ ಟೈಮ್ ಇರುತ್ತೆ. 3 ಗಂಟೆ ಡ್ಯೂಟಿಗೆ ಹೋದರೆ 5:30 ಟೈಮ್ ಇರುತ್ತೆ ಲಾಸ್ಟ್ ಜನರಲ್ ಶಿಫ್ಟ್ ಡ್ಯೂಟಿ. ಅಂದರೆ ಅದು ಆಫೀಸ್ ಟೈಮಿಂಗ್ಸ್ ಜನರಲ್ ಶಿಫ್ಟ್ ಅಲ್ಲ, 8 ಅವರ್ಸ್ ಇರುತ್ತಲ್ಲ, ಆಫೀಸ್ ಟೈಮಿಂಗ್ಸ್ 5:30 ಇರುತ್ತಲ್ಲ. ಸೊ ಅವಾಗ ಲಾಸ್ಟ್ 2 ಅವರ್ಸ್ ಇದ್ದಾಗ ಹೋಗಿ ರಿಸೈನ್ ಮಾಡಿರೋದು. ಸೊ ಅವ್ರು ರಿಸೈನ್ ಮಾಡಿದಾಗ ಅವ್ರಿಗೆ ಭಯ ಇರುತ್ತೆ. ಸೊ ಅದು ಅವಾಗ ಅವ್ರು ರಿಯಾಕ್ಷನ್ ಮಾಡಿರ್ಬಿಟ್ರೆ ಅಲ್ಲಿ ತನಕ ಯಾವುದೇ ಥರ ಬಿಸ್ನೆಸ್ಸಲ್ಲಿ ಏನು ಮಾಡ್ತಾರೆ ಅನ್ನೋ ಥರ ಅವ್ರ ಮೆಂಟಾಲಿಟಿ ಇತ್ತು. ಅದು ಮಾಡ್ಬೇಕಂತ ಹೇಳಿದಾಗ ಅವರು ಯಾಕೆ ಏನು ಅಂತೇಳಿ ಮಾತಾಡಿದ್ರು ಸರ್? ಇಲ್ಲ ಆರಾಮಾಗಿ ಉದ್ಯೋಗ, ಯಾಕಂದರೆ ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಉದ್ಯೋಗವನ್ನು ಆರಿಸುವಂಥ ಜನರೇ ಜಾಸ್ತಿ. ಬಿಸ್ನೆಸ್ ಅಂದರೆ ಅವ್ರಿಗೆ ಮೈಂಡಲ್ಲೇ ಬರೋಲ್ಲ ಸರ್. ಅದಕ್ಕೋಸ್ಕರ ಬಿಸ್ನೆಸ್ ಯಾಕಪ್ಪ, ಯಾಕಂದರೆ ನೀವು ಫಸ್ಟ್ ಜನರೇಷನ್ ಆಂಟ್ರಪ್ರಿನರ್, ನೀವು ಉದ್ಯಮಿ ಆಗಿರೋದ್ರಿಂದ ನೀವು ಹೆಂಗೆ ಕನ್ವಿನಿಯನ್ಸ್ ಮಾಡಿದ್ರಂತ? ಏನಿಲ್ಲ ಸರ್, ಫೈನಲಿ ಡಿಸೈಡೆಡ್ ಇದ್ದಿಷ್ಟೇ. ಸೊ ಅವಾಗ ನಮ್ಮದು ಯಾವುದೇ ಥರ ಫ್ರಾಂಚೈಸಿ ಮಾಡಲು ಒಂದು 8ರಿಂದ 10 ಶಾಪ್, ಒಂದು 8 ಶಾಪೇನೋ ಮಾಡಿದ್ವಿ ಅಷ್ಟು ಆ ಕಡೆ ಅಷ್ಟೊತ್ತಿಗೆ. ಸೊ ಅವಾಗ ಏನಿತ್ತು, ಒಂದು ಫ್ರಾಂಚೈಸಿ ಮಾಡಲು ಒಂದು ಒಳ್ಳೆ ರೀತಿಯಲ್ಲಿ ರನ್ ಆಗ್ತಾಯಿತ್ತು. ಜೊತೆಗೆ ಫ್ರಾಂಚೈಸಿ ಮಾಡಲ್ ಮುಂದಕ್ಕೆ ಎಸ್ಟಾಬ್ಲಿಷ್ ಆಗುತ್ತೋ ಇಲ್ವೋ, ಬಟ್ ಓನಾಗಿ ನಾನು ಮಾಡಿಕೊಂಡ್ರೆ ಶಾಪ್ ಇತ್ತು ಆಲ್ರೆಡಿ. ಓನಾಗಿ 4 ಶಾಪ್ ಇತ್ತು ಅವತ್ತು. ಸೊ ಓನಾಗಿ ಶಾಪ್ 4 ಇದ್ದು ಇನ್ನೂ 4 ಮಾಡಿಕೊಂಡು ಮಾಡೋಂಥ ಕೆಪಬಿಲಿಟಿ ನಾನು ಆ ಧೈರ್ಯದ ಮೇಲೆ ಇದ್ದೆ. ಸೊ ಅದನ್ನೇ ಧೈರ್ಯ ತುಂಬಿದ್ದು ನಾನು ಇವಾಗ ಏನು ಕಂಪ್ನಿಲಿ ಸಂಬಳ ಬರ್ತಾಯಿದೆ ಅದಕ್ಕಿಂತ ಎಕ್ಸ್ಟ್ರಾ ದುಡಿತೀನಿ ನಾನು ಮಾಡೇ ಮಾಡ್ತೀನಿ ಅನ್ನೋದು.
ಸೊ ತಂದೆ ತಾಯಿ ಇರ್ಬೋದು, ನಮ್ಮ ಫ್ಯಾಮಿಲಿ ಕುಟುಂಬದವ್ರು ಇರ್ಬೋದು, ಮಕ್ಕಳಿನ ಸಣ್ಣವರು ಕುಟುಂಬದವ್ರು ಇರ್ಬೋದು, ನಮ್ಮ ಅತ್ತೆ ಮಾವ ಇರ್ಬೋದು, ಯಾಕೆಂದರೆ ಎಲ್ಲರೂ ಒಂದು ಕುಟುಂಬನೇ ಸರ್ ಅದು. ಒಂದು ನಮ್ಮ ಮಿಸ್ಸಸ್ ಅವರ ತಂದೆ ತಾಯಿ ಇರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು, ಎಲ್ಲ ಒಂದು ಕುಟುಂಬ ಇರುತ್ತೆ. ಸೊ ಎಲ್ಲ ಕುಟುಂಬಕ್ಕೂ ನಾವು ಒಂದು ಪ್ರಾಮಿಸ್ ಮಾಡೋದು ಇದ್ದೇ ಇರುತ್ತೆ, ನಾವು ಮಾಡ್ತೀವಿ ಅಂತ. ಸೊ ಯಾರೂ ನಮಗೆ ಅಬ್ಜೆಕ್ಷನ್ ಮಾಡಲಿಲ್ಲ. ನೋಡಿ ಜೀವನ ಕಂಡ್ಕೊಂಡಿದ್ಯಾ, ಇಬ್ಬರು ಸಣ್ಣ ಮಕ್ಳುಗಳು ನೋಡಪ್ಪ ಅಂತ ಹೇಳಿದ್ರು ಬಿಟ್ರೆ. ಬಟ್ ಬೇರೆ ಏನೂ ಆ ಥರ ಇಲ್ಲ. ಬಟ್ ಒಂದೊಳ್ಳೆ ರೀತಿಯಲ್ಲಿ ತೊಗೊಂಬಂದಿದ್ದೀವಿ ಸರ್. ನೀವು ಉದ್ಯೋಗವನ್ನು ಬಿಡ್ತೀರಿ ಸರ್. ಉದ್ಯೋಗ ಬಿಟ್ಟಾದಮೇಲೆ ಒಂದು ಥಾಟ್ ಬರುತ್ತೆ, ಒಂದು ಬಿಸ್ನೆಸ್ ಮಾಡ್ಬೇಕಂತ ಹೇಳಿದೆ. ಯಾಕೆ ಮಾಲ್ಗುಡಿ ಚಾಯ್ ಅಂತಲೇ ಇಡಬೇಕು, ನಾನು ಮಾಲ್ಗುಡಿ ಅಂತಲೇ ಯಾಕೆ ಪ್ರಾರಂಭ ಮಾಡ್ಬೇಕಂತೇಳಿ ಅನಿಸುತ್ತೆ ಸರ್? ಆ್ಯಕ್ಚುಲಿ ಉದ್ಯೋಗ ಬಿಡೋಕ್ಕೆ 2 ವರ್ಷ ಮುಂಚೆನೇ ಸ್ಟಾರ್ಟ್ ಮಾಡಿದ್ದು. 2020ರಲ್ಲಿ ಸ್ಟಾರ್ಟ್ ಮಾಡಿದ್ದು. 20ರಲ್ಲಿ ಥಾಟ್ ಬಂದಿದ್ದು, 21ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಟಿಲ್ 1 year 10 months ನಾನು ಕಂಪ್ನಿಯಲ್ಲಿ ಇದ್ಕೊಂಡೇ ಜಾಬ್ ಮಾಡಿದ್ದು. ಕಂಪ್ನಿಯಲ್ಲಿ ಇದ್ಕೊಂಡೇ ನಾನು ಬಿಸ್ನೆಸ್ ಮಾಡಿದ್ದು. ಕಂಪ್ನಿಯಲ್ಲಿ ಇದ್ಕೊಂಡೇ ಬಿಸ್ನೆಸ್ ಮಾಡಿದ್ದು. ಅವಾಗ ಏನಂದರೆ ಪ್ರೊಫೆಷ್ನಲ್ ಲೈಫು, ಪರ್ಸ್ನಲ್ ಲೈಫ್ ಅಂತ ಹೇಳ್ತಾರೆ. ಎರಡೂ ಮ್ಯಾನೇಜ್ ಮಾಡಬೇಕು ಸರ್. ಈ ಕಡೆ ಪರ್ಸ್ನಲ್ ಲೈಫು ಮ್ಯಾನೇಜ್ ಮಾಡಬೇಕು, ಪ್ರೊಫೆಷ್ನಲ್ ಲೈಫು ಮ್ಯಾನೇಜ್ ಮಾಡಬೇಕು. ಎರಡೂ ಕಮಿಟ್ಮೆಂಟ್ ಇರುತ್ತೆ. ಸೊ ನಾವು ಕಂಪ್ನಿ ಒನ್ಸ್ ಬಿಟ್ಟಾದಮೇಲೆ 2 ಥರ ಮ್ಯಾನೇಜು, ಪರ್ಸ್ನಲ್, ಪ್ರೊಫೆಷ್ನಲ್. ಸೊ ಅವಾಗ ಎರಡನ್ನೂ ತೊಗೊಂಬರ್ಬೇಕಂದಾಗ ಕಮಿಟ್ಮೆಂಟ್ ಕಮ್ಮಿ ಇರಬೇಕು. ಆ ಕಮಿಟ್ಮೆಂಟ್ ಫಸ್ಟ್ ಫ್ರೀ ಮಾಡಿಕೊಂಡು, ಸೊ ಹೊರಗಡೆ ಬಂದರೆ ನಾನು ಜೀವನ ಮಾಡಬಲ್ಲೆ ಅನ್ನೋ ಒಂದು ನಿರ್ಧಾರ ನನಗೆ ಅನಿಸಿದ ಮೇಲೆ, ಫ್ಯಾಮಿಲಿಗೆ ಒಂದು ಆ ಕಮಿಟ್ಮೆಂಟ್ ಕೊಟ್ಟಮೇಲೆ ನಾನು ಜಾಬ್ ಬಿಟ್ಟಿದ್ದು. ಅದಾದಮೇಲೆ ಅದಾದಮೇಲೆ ಫುಲ್ ಟೈಮ್ ಇಳಿದ್ಮೇಲೆ ಇವತ್ತು ಇಲ್ಲಿ ಬಂದು ನಿಂತಿದೆ ಸರ್. ಅಂದರೆ ಮಾಲ್ಗುಡಿ ಅಂತಲೇ ಯಾಕಿಟ್ರಿ ಸರ್ ಹೆಸರಿಗೆ? ಸರ್ ಮಾಲ್ಗುಡಿ ಅಂತ ಉದ್ದೇಶ ತೊಗೊಂಡಿದ್ದು, ಒಂದು ಶಂಕರ್ನಾಗ್ ಅವ್ರು ಭಾಳ ಇಷ್ಟ ಸರ್. ಯಾಕೆಂದರೆ ಅವರು ಮಧ್ಯಮ ವರ್ಗಕ್ಕೆ, ಒಂದು ಬಡವ ಕುಟುಂಬಕ್ಕೆ ನೋಡಿ ಅವ್ರದ್ದೆಲ್ಲ ಒಂದು ಒಳ್ಳೊಳ್ಳೆ ಥಾಟ್ಸು. ಅವ್ರ ಚಲನಚಿತ್ರ ನೋಡೋ, ಒಂದು ಫಿಲ್ಮ್ ನೋಡೋದಾಗಿರ್ಬೋದು ಗೊತ್ತಾಗುತ್ತೆ ನಿಮಗೆ. ನಾವಂತೂ ಕಣ್ಣಾರೆ ನೋಡಿಲ್ಲ ಸರ್. ಅವರು ತೀರ್ಕೊಂಡಾಗ ನಾವು 3 ರಿಂದ 4 ವರ್ಷ ಇರ್ಬೋದು ಸರ್. ಅದು ನಿಮ್ಮ ದಾವಣಗೆರೆ ಭಾಗದಲ್ಲಿ ಅಲ್ಲೇ ಆಗಿದ್ದು. ಅದೊಂದು ಬೇಜಾರ. 3 ರಿಂದ 4 ವರ್ಷ ಇರ್ಬೋದು. ಬಟ್ ನಮಗೆ ಹುಟ್ಟಿದಾಗಿಂದ ಒಂದು ಬಡತನ ಅನ್ನೋದು ಇತ್ತಲ್ಲ, ಅವಾಗ ಅದೇ ಇಷ್ಟ ಆಗ್ತಾ ಇರುತ್ತೆ. ಇವಾಗ ನಾವು ನಮ್ಮ ಥರ ವ್ಯಕ್ತಿಗಳೇ ಇನ್ನೊಬ್ರು ಇಷ್ಟ ಆಗ್ತಾ ಇರ್ತಾರೆ. ಯಾಕೆಂದ್ರೆ ನಾವೇನು ಪೊಸಿಷನಾಗಿ ಇರ್ತೀವಿ. ಈಗ ಶ್ರೀಮಂತರೇ ಇಷ್ಟ ಆಗ್ತಾರೆ, ಬಡವರೇ ಇಷ್ಟ ಆಗ್ತಾರೆ. ಸೊ ಆ ಥರ ಇರುತ್ತದು, ಅದೇ ಕೆಟಗರಿನೇ ಇರೋದು ಎಲ್ರೂ. ಸೊ ಹಂಗಾಗಿ ನಮಗೆ ಅವ್ರದ್ದು ಥಾಟ್ಸ್ ಭಾಳ ಇಷ್ಟ ಆಗ್ತಾ ಇತ್ತು. ಶಂಕರ್ನಾಗ್ ಅವ್ರ ಮೂವಿ ನೋಡಿರ್ಬೋದು ನೀವು, ನೋಡಿ ಸ್ವಾಮಿ ನಾವಿರೋದು ಹೀಗೆ ಇರ್ಬೋದು. ಭಾಳ ಫಿಲಮ್ಗಳಲ್ಲಿ ಇದಾವಲ್ಲ, ಏನೇ ಒಂದು ಫಿಲಮ್ ಇದ್ರೂ ಒಂದು ಮೆಸೇಜ್ ಇದೆ, ಒಂದು ಇದು ಮಾಡ್ಬೇಕು ಅನ್ನೋದಿದೆ. ಅದು ಒಂದು ಜೊತೆಗೆ ಮಾಲ್ಗುಡಿ ಅಂತ ತೊಗೊಂಡಿದ್ದೇನಪ್ಪ ಅಂದರೆ ಮಲ್ಲೇಶ್ವರಮ್ಮ, ಬಸವನಗುಡಿ 2 ಏರಿಯಾ ನೇಮ್. ನೀವು ಏನೇ ಬಂದರೂ ಫಸ್ಟ್ ಇನಿಷಿಯಲ್ ಇದ್ದಿದ್ದೆಲ್ಲ ಒಂದು ತಿಂಡಿ, ಟೀ, ಕಾಫಿ ಏನೇ ಬಂದರೂ ಅಲ್ಲೇ ಇರೋದು. ಮಲ್ಲೇಶ್ವರಮ್ಮ, ಬಸವನಗುಡಿ. ಇನ್ನು ವೆಜ್ಜಿಗೆ ಎಸ್ಪೆಷಲಿ ವೆಜಿಟೇರಿಯನ್ ಫೇಮಸ್ಸು ಆಗಿದ್ದು. ಸೊ ಅದಕ್ಕೆ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಅವ್ರದ್ದು. ಅವ್ರು ಯಾವಾಗಲೂ ಹೇಳ್ತಾರೆ, ಸತ್ತ ಮೇಲೆ ಮಲಗೋದಿದ್ದೇ ಇದ್ದಾಗ ಏನಾದರೂ ಸಾಧಿಸೋ ದಿನದ 24 ಗಂಟೆ ಇದ್ದೇ ಇರುತ್ತೆ. ಬಟ್ ಹಂಗಂತಂದು ನಾವು ಇದು ಮಾಡೋಕ್ಕಾಗಲ್ಲ. ಬಟ್ ಕೊಡಲೇಬೇಕು ಸರ್. ಅದು ಅವ್ರು ಹೇಳ್ತಾರಲ್ಲ 24 ಗಂಟೆ ಟೈಮ್ ಸಾಲ್ತಿದ್ದೆ ನನಗೆ ಅಂತ. ಆ ಸ್ಯಾಕ್ರಿಫೈಸ್ ನಾವು ಮಾಡಿದ್ವಿ ಸರ್. ಅದು ಒಂದು ಟೈಮಲ್ಲಿ 24 ಗಂಟೆ ಸಾಲದೇ ಇರೋ ಥರನೂ ನಾವು ಕೆಲಸ ಮಾಡಿದ್ವಿ. ಬಟ್ ಇವತ್ತು ಅದೇ ಥರ ಕೆಲಸ ಮಾಡ್ತಿದ್ವಿ. ಏನಪ್ಪ ಡಿಫ್ರೆನ್ಸ್ ಅಂದರೆ, ಇನಿಷಿಯಲ್ ಡೇಸಲ್ಲಿ ಆ ಒಂದು ಇದು ಇರಲೇಬೇಕು ಸರ್. ನಾವು ಮಾಡಬೇಕಂತ ಹೋದಾಗ ಆ ಒಂದು ಹೋರಾಟ ಮನೋಭಾವ ಇರಬೇಕು. ನಾನು ಗೆಲ್ಲಬೇಕು, ನಾನು ಏನಂತಾರೆ ಒಂದು ಅಗ್ರೆಸಿವ್ನೆಸ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಅಗ್ರೆಸಿವ್ನೆಸ್ ಇರಬೇಕು. ಅಗ್ರೆಸಿವ್ನೆಸ್ಸಲ್ಲಿ ನಾವು ಮಾಡಿದ್ರೆ ಮಾತ್ರ ಆಗುತ್ತೆ. ಅದು ಆ ಅಗ್ರೆಸಿವ್ನೆಸ್ನ ಹೆಂಗೆ ಮಾಡಬೇಕು, ನೆಕ್ಸ್ಟ್ ಲೆವೆಲಿಗೆ ಹೆಂಗಿರುತ್ತೆ ಅಂತಂದರೆ ಅದನ್ನ ಸಿಸ್ಟಮಿಗೆ ಕನ್ವರ್ಟ್ ಮಾಡಬೇಕು. ನಾನೇನು ಕೆಲಸ ಮಾಡ್ತೀನಿ ಅದನ್ನೆಲ್ಲರಿಗೂ ಹಂಚಬೇಕು. ಸೊ ಅವಾಗ ಒಂದು ಟೀಮ್ ಡೆವಲಪ್ ಮಾಡ್ತಾ ಹೋದಾಗ ಖಂಡಿತ ನಾವು ಒಂದು ಲೈಫಲ್ಲಿ ಸಕ್ಸಸ್. ಈ ಬಿಸ್ನೆಸ್ ಅಂದಾಕ್ಷಣ ಫಸ್ಟ್ ನಾವು ಪ್ರಾರಂಭ ಮಾಡಬೇಕು ಅನ್ನೋದಕ್ಕೆ ಸ್ಥಳ ಭಾಳ ಮುಖ್ಯ ಆಗುತ್ತೆ ಸರ್. ನೀವು ಆಗಲೇ ಮಲ್ಲೇಶ್ವರಂ, ಬಸವನಗುಡಿ ಅಂತ ಎಷ್ಟು ಪ್ರಿಫರೆನ್ಸ್ ಅಂದರೆ ನೀವು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರಿ ಈ ಸ್ಥಳಕ್ಕೆ. ನಾನು ಈ ಬಿಸ್ನೆಸ್ಸನ್ನು ನಾನು ಇಲ್ಲಿ ಪ್ರಾರಂಭ ಮಾಡಿದರೆ ನನಗೊಂದು ಒಳ್ಳೆ ಕಸ್ಟಮರ್ ಸಿಗ್ತಾರೆ, ನಾನು ಬೇರೆ ಕಡೆ ಎಲ್ಲ ರೀಚ್ ಆಗ್ಬೋದು ನನ್ನ ಪ್ರಾಡಕ್ಟ್ ಅನ್ನುವಂಥ ಒಂದು ಆಲೋಚನೆ ಏನಾದರೂ ಇತ್ತ ಸರ್? ಸರ್ ನಾವು ಫಸ್ಟ್ ಇನಿಷಿಯಲ್ ಏನು ಸ್ಟಾರ್ಟ್ ಮಾಡೋದಿಲ್ಲ ಔಟ್ಲೆಟು, ಅಲ್ಲಿ ನಾವು ಈ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಯಾರ್ದೂ ಇದ್ದಿಲ್ಲ. ಓಕೆ, ಆ ಥರ ಯಾರ್ದೂ ಇದ್ದಿಲ್ಲ. ಒಂದು ಟೀದಲ್ಲಿ ಕಾನ್ಸೆಪ್ಟ್ ಯಾರ್ದು ಇದ್ದಿಲ್ಲ. ಅಲ್ಲಿಂದಲ್ಲ ಇಡೀ ಎಂಟೈರ್ ಬೆಂಗಳೂರಲ್ಲೇ ಯಾರ್ದು ಇದ್ದಿಲ್ಲ. ಮಹಾರಾಷ್ಟ್ರದ ಒಂದು 2-3 ಬ್ರ್ಯಾಂಡ್ ಬಿಟ್ಟರೆ ಕರ್ನಾಟಕದ ಯಾವುದೂ ಬ್ರ್ಯಾಂಡ್ ಇದ್ದಿಲ್ಲ ಸರ್ ಅವತ್ತಿನ ಕಾಲದಲ್ಲಿ. ಯಾರಾದರೂ ಗೂಗಲ್ ಚೆಕ್ ಮಾಡ್ಬೋದು. ಸೊ ಯಾವುದೂ ಇದ್ದಿಲ್ಲ ಅವಾಗ. ನಾವು ಇನಿಷಿಯಲ್ ಸ್ಟಾರ್ಟ್ ಮಾಡೋಕೆ ಮಾಲ್ಗುಡಿ, ಅಮೃತ ಚಹಾ ಅಂತ ಸ್ಟಾರ್ಟ್ ಮಾಡಿ ನಾವೇ ಬೆಂಗಳೂರು. ಅದು ಬಿಟ್ಟರೆ ಇದು ಕೊಲ್ಲಾಪುರ ಮತ್ತು ಬಾಂಬೆದೆಲ್ಲ ಕೆಲವೊಂದು 2-3 ಫ್ರಾಂಚೈಸಿ ಮಾಡಲ್ ಇದ್ದು. ಸೊ ನಾವು ಟೀಯಲ್ಲೇ ಫಸ್ಟು ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಒಂದೊಂದೇ ಲೇಟ್ರನ್ನು ಒಂದೊಂದೇ ಆ್ಯಡ್ ಮಾಡ್ತಾ ಇವತ್ತೊಂದು 50+ ಮೆನುಗೆ ಬಂದಿದ್ದೀವಿ ನಾವು. ಸೊ ಅದು ಕೊಡಬೇಕಾದ್ರೂ ಒಂದು ಒಳ್ಳೆ ಕ್ವಾಲಿಟಿ ಕೊಡಬೇಕನ್ನೋದಿತ್ತು. ಹಂಗಾಗಿ ನಾವು ಇಮಿಡಿಯೇಟಾಗಿ ಒಂದು ಒಳ್ಳೆ ರೀತಿಯಲ್ಲಿ ಕೊಟ್ಟಿರೋದ್ರಿಂದ ಸೊ ಬೇಗ ನಾವು ಒಂದು ಪಾಪ್ಯುಲಾರಿಟಿ ಆಗಿ ಈಸಿ ಆಯಿತು. ಪ್ರಾರಂಭದಲ್ಲಿ ಈ ಕಸ್ಟಮರ್ಗಳು ಬಂದಿರ್ತಾರೆ ಸರ್, ನಿಮ್ಮ ಟೀಯನ್ನು ಚಾಯನ್ನ ಕುಡಿದಾದ್ಮೇಲೆ ಅವರ ಒಂದು ರಿಯಾಕ್ಷನ್ ಇರುತ್ತೆ.
ಭಾಳ ಚೆನ್ನಾಗಿದೆ ಗುಟುಕು ಅಂತ ಹೇಳಿದರೆ ನಿಮ್ಮದ ಒಂದು ಸ್ಲೋಗನ್ ಇದೆ, ಗುಟುಕು ಚಾಯ್, ಆರೋಗ್ಯಕರ ಗುಡ್. ಆರೋಗ್ಯಕರ ಗುಟುಕು ಅಂತ. ಆ ಗುಟುಕನ ಕುಡಿದಾಗ ಕಸ್ಟಮರ್ ನಿಮ್ಗೆ ಅವರ ರಿಯಾಕ್ಷನ್ ಹೇಳಿದಾಗ ಏನು ಫೀಲ್ ಆಗುತ್ತೆ ಸರ್? ಸರ್ ಏನಂದರೆ ಇವಾಗ ನೋಡಿ, ಏನು ಅನ್ಸುತ್ತೆ ಅಂದರೆ ನಾವು ಏನು ಸಂಪಾದನೆ ಮಾಡಿದ್ವಿ ಅನ್ನೋದಕ್ಕಿಂತ, ನಾವು ಏನು ಹೆಸರು ಮಾಡಿದ್ವಿ ಅನ್ನೋದಕ್ಕಿಂತ ಇವತ್ತು ಎಷ್ಟೋ ಜನರ ಮನಸ್ಸು ಗೆದ್ದಿದ್ದೀವಿ. ಸೊ ಒಂದು ಫುಡ್ಡು, ಟೀ, ಕಾಫಿ ಅನ್ನೋದು ಹೆಂಗಿರುತ್ತೆ ಅಂತಂದರೆ ಒಂದು ಮನಸ್ಸು ಗೆಲ್ಲೋದು, ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗಬೇಕು. ಸೊ ಬಂದು ಕುಡಿದಾಗ ಇಲ್ಲಪ್ಪ ಈ ಥರ ಕುಡ್ದಿದ್ದಿಲ್ಲ, ನಾವು ಕುಡ್ದಿದ್ದೀವಿ ಅನ್ನೋ ಥರ ಇರುತ್ತೆ. ಇವಾಗ ಹೊಸ ಹೊಸ ಔಟ್ಲೆಟ್ ಮಾಡ್ತಾ ಇರ್ತೀವಿ. ಈಗ ರೀಸೆಂಟ್ಲಿ ದೊಡ್ಡಬಳ್ಳಾಪುರ ರೋಡಲ್ಲಿ ಒಂದು ಮಾಡಿದ್ವಿ. ದೊಡ್ಡಬಳ್ಳಾಪುರ ರೋಡಲ್ಲಿ ಒಂದು ಕಾಲೇಜ್ ಬರುತ್ತೆ, ಆ ಕಾಲೇಜ್ ಕಡೆ ಮಾಡಿದ್ವಿ. ಸೊ ಅವ್ರು ಅದೇ ಹೇಳ್ತಾಯಿದ್ರು, ನಾವು ಎಷ್ಟೋ ಕಿಲೋಮೀಟ್ರ್ ಹೋಗ್ತಾಯಿದ್ವಿ, ನಾವು ಇದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಇರೋಂಥ ಕ್ವಾಲಿಟಿ ಇರೋ ಟೀನ ಎಲ್ಲೋ ಹುಡ್ಕೊಂಡೋಗಿ ಕುಡಿತಿದ್ವಿ, ಬಟ್ ಅದಕ್ಕಿಂತ ಚೆನ್ನಾಗಿರೋದು ಇವತ್ತು ನೀವು ಇಲ್ಲಿ ಮಾಡಿದ್ದೀರಾ ಅಂತೇಳಿ ಕಸ್ಟಮರ್ ಇಷ್ಟಪಟ್ಟು ಕುಡಿತಾರಲ್ಲ, ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಮನುಷ್ಯನಿಗೆ ಮತ್ತೊಂದಿಲ್ಲ. ಸೊ ನಾವು ಇನಿಷಿಯಲ್ ಸ್ಟಾರ್ಟ್ ಮಾಡಿದಾಗ ನಾವು ಅದನ್ನೇ ಕೇಳ್ತಾಯಿದ್ವಿ, ಕಸ್ಟಮರ್ ಫೀಡ್ಬ್ಯಾಕ್ ಹೇಗಿದೆ ಸರ್ ಅಂತ. ಸೊ ಇವತ್ತು ಏನಾದರೂ ಒಂದು ಗುಣಮಟ್ಟ ಆಗಿರ್ಬೋದು, ಒಂದು ಒಳ್ಳೆ ರೀತಿಯಲ್ಲಿ ನಮ್ಮದು ಒಂದು ಬ್ರ್ಯಾಂಡ್ನ ನಾವು ನೆಕ್ಸ್ಟ್ ಲೆವೆಲ್ ತೊಗೊಂಬಂದಿದ್ದೀವಿ ಅಂದರೆ, ನಮ್ಮ ಗ್ರಾಹಕರು ಏನು ಮಾಲ್ಗುಡಿ ನಮ್ಮ ಎಲ್ಲ ಗ್ರಾಹಕ ಬಂಧುಗಳೇನಿದ್ದಾರೆ, ಸೊ ಅವರು ಹೇಳಿ ನಮಗೆ ತಿಳಿರೋದ್ರಿಂದ ಈ ಥರ ಬೇಕು ಅಂತ ಅವ್ರ ಎಕ್ಸ್ಪೆಕ್ಟೇಷನ್ ಅವ್ರು ರೀಚ್ ಮಾಡೋದ್ರಿಂದ ಇವತ್ತು ಸಂಸ್ಥೆ ಈ ಮಟ್ಟಕ್ಕೆ ಬಂದಿದೆ ಸರ್. ಒಬ್ಬ ಗ್ರಾಹಕ ಬಂದು ನಿಮ್ಗೆ ಹೇಳ್ತಾರೆ, ಸುಮಾರು ಒಂದು ಚಾಯ್ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ಒಂದು ತಿಂಗಳ ನಂತರ ಸಾಕಷ್ಟು ಜನ ಮತ್ತೆ ನಿಮ್ಮ ಒಂದು ಚಾಯ್ ಕುಡಿಯೋಕ್ಕಂತ ಆವಾಗ ಆದಂತಹ ಬದಲಾವಣೆಯನ್ನು ನಿಮ್ಗೆ ಹೆಂಗೆ ಅಬ್ಸರ್ವ್ ಮಾಡಿದರೆ ಸರ್? ಅಂದರೆ ಆ ಕಸ್ಟಮರ್ಗಳು ಜಾಸ್ತಿ ಆದಂಗೆಲ್ಲ, ನಿಮ್ಮ ಪ್ರಾಡಕ್ಟ್ ಬಗ್ಗೆ ಇನ್ಕ್ರೀಸ್ ಆದಂಗೆಲ್ಲ ನಿಮ್ಮ ಮನಸ್ಸಿನಲ್ಲಿ ನಾವೆಲ್ಲೋ ರೀಚ್ ಆಗಿದೆ ಅನ್ನೋವಂಥ ಒಂದು ಭಾವನೆ ಹೆಂಗೆ ಕ್ರಿಯೇಟ್? ಅಂದರೆ ನಾವು ಒಂದು 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 ಲೆವೆಲ್ಲಿಗೆ ನಾವು ರೀಚ್ ಆಗ್ತಾ ಇದೀವಿ ಜನಗಳಿಗೆ. ಓಕೆ. ಸೊ ನಾವು ಇದೇ ಕನ್ಸಿಸ್ಟೆನ್ಸಿ ಅಂದರೆ ಈಗೇನು ನಾವು ಕೊಡ್ತಾ ಇದೀವಿ ಅದು ನಿರಂತರ ಅದೇ ಪ್ರಕ್ರಿಯೆ ಮೇಂಟೈನ್ ಮುಂದುವರಿಬೇಕು, ಅದೇ ಥರ ಒಂದು ಮುಂದುವರಿಬೇಕು. ಜೊತೆಗೆ ಇನ್ನೂ ಹೆಚ್ಚಿನ ಗುಣಮಟ್ಟ ನಾವು ಕೊಡಬೇಕು ಅನ್ನೋದು ಒಂದು ಉದ್ದೇಶ ಅವಾಗ ಬಂತು. ಅಂದರೆ ಗುಣಮಟ್ಟ ಕೊಟ್ಟರೆ ಖಂಡಿತ ಬಂದೇ ಬರ್ತಾರೆ ಸರ್. ನಮ್ಮ ಏನೇ ಅಂದರೂ ಇಲ್ಲಿ ಅಲ್ಟಿಮೇಟ್ಲಿ ಹೆಂಗೆ ಅಂತಂದರೆ, ನಮ್ಮನ್ನ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಸೇರಿಸ್ಕೊಂಡು ಹೇಳೋದಾದರೆ, ನಮ್ಮ ಭಾರತೀಯ ನಾಗರಿಕರದ್ದು ಹೆಂಗಿರುತ್ತೆ ಅಂದರೆ, ಕ್ವಾಲಿಟಿ ಮಸ್ಟ್, ಪ್ರೈಸು ಬೆಸ್ಟ್. ಸೊ ಈ ಮೆಂಟಾಲಿಟಿಯಲ್ಲೇ ನಮ್ಮ ಇಂಡಿಯನ್ಸ್ ಎಲ್ಲ ನಮ್ಮ ಭಾರತೀಯರು ಕ್ವಾಲಿಟಿನೂ ಚೆನ್ನಾಗಿರಬೇಕು, ಪ್ರೈಸು ಚೆನ್ನಾಗಿರಬೇಕು. ಸೊ ಅದನ್ನು ನಾವು ಮಾಡ್ಕೊಂಡು ಬಂದಿರೋದ್ರಿಂದ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ನಾವು ಇಟ್ಟಿದ್ದರಿಂದ ಇನಿಷಿಯಲ್ ಡೇಸಲ್ಲಿ, ಸೊ ನಾವು ಸಕ್ಸಸ್ ಆಗೋಕ್ಕೆ ಒಂದು ರೀಸನ್ ಸರ್ ಅದು. ನೀವು ಕಂಡಂಥ ಮೊದಲನೇ ಲಾಭದ ಖುಷಿ ಎಷ್ಟು ಸರ್? ನಾವು ಬಂದಿರೋ ಲಾಭ ಏನು ಮಾಡ್ತಾಯಿದ್ವಿ ಅಂದರೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲು ಅಂತ. ಸೊ ಇನಿಷಿಯಲ್ ಒಂದು ಪ್ರಾರಂಭದಿಂದನೂ ನಾವು ಯಾವತ್ತೂ ನಾವು ಲಾಸ್ ಅಂತ ನೋಡಿಲ್ಲ ಸರ್. ಯಾಕೆಂದರೆ ಅದು ಗುಣಮಟ್ಟ ಕೊಡೋಕೆ, ಜೊತೆಗೆ ಹಾರ್ಡ್ ವರ್ಕು ಸರ್. ಹಾರ್ಡ್ ವರ್ಕು ಜೊತೆಗೆ ಆ ಗುಣಮಟ್ಟ ಎರಡೂ ಇರೋದ್ರಿಂದ ಎಲ್ಲೇ ಹೋದ್ರೂ ಗುಣಮಟ್ಟ ಜೊತೆಗೆ ಹಾರ್ಡ್ ವರ್ಕು, ಆ ಸ್ಮಾರ್ಟ್ನೆಸ್ಸು ಜೊತೆಗೆ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಖಂಡಿತ ಎನಿ ಬಿಸ್ನೆಸ್ ನಾವು ಕ್ಲಿಕ್ ಮಾಡ್ಬೋದು. ನಮ್ಮ ಬಿಸ್ನೆಸ್ ಅಂತಲ್ಲ, ಏನು ಜನಗಳಿಗೆ ಬೇಡಿಕೆ ಇದೆ ಅದು ಕೊಡೋದನ್ನು ಈಗ ನಾವು ಯಾರೂ ಮಾಡದೇ ಇರೋದೇನು ಮಾಡಿಲ್ಲ ಸರ್. ಟೀ ಕಾಫಿ ಇವಾಗೆಲ್ಲ ಎಷ್ಟೋ ಸಾವಿರಾರು ವರ್ಷಗಳಿಂದನೂ ಇದೆ ಟೀ ಕಾಫಿ ಅನ್ನೋದಲ್ವಾ. ಸೊ ಅದನ್ನೇ ನಾವು ಕೊಡ್ತಾಯಿದ್ದೀವಿ. ಅಂದರೆ ಗುಣಮಟ್ಟ ಕೊಡ್ತಾಯಿದ್ದೀವಿ, ಒಂದು ಆ್ಯಂಬಿಯನ್ಸು, ಆ ಒಂದು ಕ್ಲೀನ್ನೆಸ್ಸು, ಹೈಜೀನು. ನಮ್ಮಲ್ಲಿ ಯಾವುದೂ ಏನಂತಾರೆ, ಈ ಪರದೆ ಹಿಂದೆ ಮಾಡೋಂಥ ಕೆಲಸ ಯಾವುದೂ ಇರೋಲ್ಲ. ಎಲ್ಲ ಜನರ ಮುಂದೆನೇ ಮಾಡ್ತೀವಿ, ಜನರ ಮುಂದೆನೇ ಕೊಡ್ತೀವಿ. ಸೊ ಯಾವುದೋ ಐಡೆಂಟ್ ಸೀಕ್ ಅಂತ ಇರ್ತಲ್ಲ, ಆ ಥರ ಯಾವುದೂ ಇಲ್ಲ ನಮ್ಮದು, ಕರೆಕ್ಟ್ ಅಲ್ಲ? ಸೊ ಹಂಗಾಗಿ ಜನ ಇಷ್ಟಪಡ್ತಾರೆ. ಅಲ್ಲೇ ಅವ್ರ ಕಣ್ಣು ಮುಂದೆನೇ ಕಾಣುತ್ತೆ ಏನು ಮಾಡ್ತಾರೆ ಅಂತೇಳಿ. ಇವಾಗ ಎಷ್ಟೋ ಜನ ಏನು ಮಾಡ್ತಾರೆ, ಲೆಮನ್ ಟೀ ಮಾಡಬೇಕಂತಂದಾಗ ಅದು ಇನ್ಸ್ಟಂಟ್ ಎಲ್ಲ ಹಾಕ್ತಾರೆ, ಕೆಮಿಕಲ್ ಹಾಕ್ತಾರೆ. ಅಂದರೆ ಅದೇ ಸಿಟ್ರಿಕ್ ಆ್ಯಸಿಡಲ್ಲಿ ಮಾಡಿರೋದೆಲ್ಲ ಒಂದು ಪೌಡ್ರ್ ಹಾಕ್ಬಿಟ್ಟು ಲೆಮನ್. ಬಟ್ ನಾವು ನ್ಯಾಚುರಲ್ ಲೆಮನ್ ತೊಗೊಂಡು ಟೀ ಪೌಡ್ರ್ ಯೂಸ್ ಮಾಡಿ ಆ ಥರ ನ್ಯಾಚುರಲ್, ಅಂದರೆ ಒಂದು ಎಕ್ಸಾಂಪಲ್ ಕೊಡಬೇಕಂತಂದರೆ. ಸೊ ಅಷ್ಟೇ ಡಿಫ್ರೆನ್ಸ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಸರ್. ನಾವು ಮಾಡೋ ಅಂಥ ಒಂದು ಮೆಥಡಲ್ಲಿ ನಾವು ಚೇಂಜ್ ಮಾಡ್ಕೊಂಡಿರೋದ್ರಿಂದ ಸಕ್ಸಸ್ ಆಗ್ತದೆ. ಯಾಕೆ ಸರ್ ನೀವು ಈ ಫ್ರಾಂಚೈಸಿ ಮಾಡೆಲನ್ನು ಮಾಡ್ಬೇಕಂತೇಳಿ ಅನಿಸಿದೆ? ಯಾಕಂದರೆ ನೀವು ನಿಮ್ಮಲ್ಲಿ ಇರುವಂಥ ಲೇಔಟ್ಗಳನ್ನು ನಾವು ಇಂಪ್ರೂವೈಸೇಷನ್ ಮಾಡಿ ಇನ್ನೂ ದೊಡ್ಡದಾಗಿ ಮಾಡ್ಬೋದಾಗಿತ್ತು. ಇಡೀ ಕರ್ನಾಟಕದಂತ ನಮ್ಮ ಒಂದು ಬ್ರ್ಯಾಂಡ್ ನಾವು ಪಸರಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಫ್ರಾಂಚೈಸಿ ಮಾಡೆಲನ್ನು ಆಯ್ಕೆ ಮಾಡ್ಕೊಂಡಿದ್ದೆ ಯಾಕೆ ಸರ್? ಆಯ್ಕೆ ಮಾಡಿದ್ದು ಒಂದು 4 ಉದ್ದೇಶ ಇದೆ. ಒಂದನೇ ಉದ್ದೇಶ ಬಂದ್ಬಿಟ್ಟು, ನಾವು ಔಟ್ಲೆಟ್ ರನ್ ಮಾಡ್ತಾ ಇದ್ವಲ್ಲ, ನಾವು ಫ್ರಾಂಚೈಸಿಗೆ ಹೋಗೋಕೆ ಮುಂಚೆ ಆಲ್ರೆಡಿ ನಮ್ಮ ಹತ್ರ ಒಂದು 3-4 ಔಟ್ಲೆಟ್ ಇತ್ತು. ಸೊ ಆಯ್ಕೆ ಮಾಡಿದ ಉದ್ದೇಶ ಏನಂದರೆ, ಒಂದು ನಮಗೆ ಈ ಕೆಲಸಗಾರರದ್ದು ಸಹೋದ್ಯೋಗಿಗಳು ಏನು ನಮ್ಮ ಜೊತೆ ಕೆಲಸ ಮಾಡ್ತಾರಲ್ಲ ಬಂದು ನಮ್ಮ ಔಟ್ಲೆಟ್ಗಳಲ್ಲಿ, ಅದ್ರದ್ದೊಂದು ಭಾಳ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ. ಅಂದರೆ ನಾವು ಏನೇ ಮಾಡಿ ಏನೇ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ರು ಮತ್ತೆ ಅದು ಬಿಟ್ಟೋಗೋ ಅಂಥದ್ದೊಂದು ಇದ್ದೇ ಇತ್ತು. ಕೆಲಸಗಾರದ್ದು ಮೇನ್ ಪ್ರಾಬ್ಲಮ್. ಈಗ ನಮ್ದೇನಂದರೆ, ನಾವು ಈ ನಾರ್ತ್ ಇಂಡಿಯಾ ಬೇರೆ ಒಂದು ಹೊರ ರಾಜ್ಯದಕ್ಕಿಂತ ನಮ್ಮ ರಾಜ್ಯದವರಿಗೆ ನಾವು ಭಾಳ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ಸರ್. ಕೆಲಸ ಮಾಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಭಾಳ ಕೊಟ್ಟಿದ್ವಿ. ಇವತ್ತು ನಾವು ಮಾಡ್ತಾರೆ, ಬಟ್ ಈಗ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ತದೆ ಸರ್. ನಮ್ಮ ರಾಜ್ಯದವ್ರನ್ನೇ ನಾವು ತೊಗೊಂಬಂದು ಕೆಲಸ ಮಾಡಿಸೋಂಥದ್ದು ಭಾಳ ಕಷ್ಟ ಆಗ್ತದೆ. ನಮಗೊಂದು ಅಭಿಮಾನ ಇದೆ, ನಮ್ಮ ರಾಜ್ಯದವ್ರಿಗೆ ನಾವು ಮಾಡಬೇಕು, ಇಲ್ಲಿಯವ್ರಿಗೆ ನಾವು ಲೋಕಲ್ ಅವ್ರಿಗೆ ಕೊಡಬೇಕು ಅನ್ನೋದು ಒಂದು ದೊಡ್ಡ ಅಭಿಮಾನ ಇದೆ.
ಬಟ್ ಅದು ನಮ್ಮ ನಮ್ಮ ಕನಸಿಗೆ ಅವರು ಆಗ್ತಾ ಇಲ್ಲ, ಸ್ಪಂದನೆ ಆಗ್ತಾ ಇಲ್ಲ. ಸೊ ಹಂಗಾಗಿ ಅದು ಒಂದು ಇದೆ, ಅದು ಮೇಜರ್ ಪ್ರಾಬ್ಲಮ್ ಅದು ನಮ್ಗೆ ಆಗಿದೆ ಇನಿಷಿಯಲ್ ಡೇಸಲ್ಲಿ 2 ವರ್ಷ. ಜೊತೆಗೆ ಈಗ ನಾವು ಬೆಳಿಬೇಕಂತಂದರೆ ನಾವು ಅಷ್ಟೇ ಮಾಡಿದ್ರೆ ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ ಸರ್. ಜೊತೆಗೆ 4 ಜನಕ್ಕೆ ಉದ್ಯೋಗ ಕೊಡಬೇಕು, 4 ಜನ ಉದ್ಯೋಗದಾತರಾಗಬೇಕು, ಜೊತೆ ಕೆಮಿಕಲ್ ಮುಕ್ತವಾಗಿ 4 ಜನಕ್ಕೆ ತಲುಪಬೇಕು, ಜೊತೆ ಗೋರ್ಮೆಂಟಿಗೆ ಒಂದು ಒಳ್ಳೆ ರೀತಿಯಲ್ಲಿ ನಾವು ಒಂದು ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು, ಬೇರೆ ಬೇರೆ ಒಂದು ಬೆನಿಫಿಟ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡಬೇಕಂದ್ರೆ ಒಬ್ಬರ ಕೈಲಾಗಲ್ಲ. ಏನಂತ ಹೇಳ್ತಾರೆ, ಒಂದು ಕೋಲ್ ಮುರಿತಾರಲ್ಲ, ಏನು ಹೇಳ್ತಾರೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರಲ್ಲ. ಈಗ 10 ಕೋಲು ಒಂದೇ ಸಲ ಆದರೂ ಮುರಿಯೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಒಂದೊಂದು ಕೋಲು ಒಂದೊಂದು ಸಿಗೋದು. ಸೊ ಹಂಗೆ ಒಗ್ಗಟ್ಟಿನಲ್ಲಿ ಒಂದು ಬಲ ಇದ್ದಾಗ ಖಂಡಿತ ನಾವು ಮಾಡ್ಬೋದು. ಸೊ ಇದುವರೆಗೂ ನೀವು ಎಷ್ಟು ಇಡೀ ಕರ್ನಾಟಕದಾದಂಥ ಫ್ರಾಂಚೈಸಿಗಳನ್ನು ಮಾಡಿದ್ರೆ ಸರ್, ಜೊತೆಗೆ ಆ ಒಂದು ಕನ್ಸಿಸ್ಟೆನ್ಸಿ ಅಂದರೆ ಆ ಟೇಸ್ಟ್ ಇರೋದಿಲ್ಲ, ಕ್ವಾಲಿಟಿ ಇದೆಲ್ಲ, ಎಲ್ಲ ಫ್ರಾಂಚೈಸಿಗಳಲ್ಲೂ ಒಂದೇ ರೀತಿ ಮೇಂಟೈನ್ ಮಾಡುವಂಥದ್ದನ್ನು ಹೆಂಗೆ ನೀವು ಇದು ಮಾಡ್ತಾ ಇದ್ದೀರಾ ಸರ್? ಇಲ್ಲಿ ತನಕ ನಾವು 91 ಔಟ್ಲೆಟ್ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಬ್ರ್ಯಾಂಡ್ನ ತೊಗೊಂಡು ಬೇರೆಯವರು ಸೃಷ್ಟಿ ಮಾಡಿರೋ ಒಂದು 10ರಿಂದ 12 ಜನ ಇದ್ದಾರೆ. ಓಕೆ. ಸೊ ನಮ್ಮದೇ ಬ್ರ್ಯಾಂಡ್ನ ತೊಗೊಂಡು 10ರಿಂದ 12 ಜನ. ಯಾವ ಥರ ಅಂದರೆ ಸೇಮ್ ಎಲ್ಲದನ್ನು ನಮ್ಮದು ತೊಗೊಂಡ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ಕಾಪಿ ಮಾಡೋಕ್ಕಾಗಲ್ಲ, ಯಾಕೆ ನಮ್ಮ ಒಂದು ಪ್ರೊಡಕ್ಷನಿಂದನೇ ಹೋಗುತ್ತೆ. ಬಟ್ ಆ ಕಾನ್ಸೆಪ್ಟ್ ಅಂತ ಇರುತ್ತಲ್ಲ, ನಾವೇನು ಸೆಟಪ್ ಮಾಡಿರ್ತೀವಿ ಅದೆಲ್ಲ ಒಂದು ಕಿಚನ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಬೇರೆ ಬೇರೆ ಅದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ ಆಗಿರ್ಬೋದು, ನಾವು ಸ್ಟ್ಯಾಂಡರ್ಡೈಸಾಗಿ ವರ್ಕ್ ಮಾಡೋದಾಗಿರ್ಬೋದು, ಅಲ್ಲಿ ಸೆಟ್ ಮಾಡಿರೋಂಥ SOP ಆಗಿರ್ಬೋದು, ಎಲ್ಲದನ್ನು. ಬಟ್ ರಾ ಮೆಟೀರಿಯಲ್ ಕಾಪಿ ಮಾಡೋಕ್ಕಲ್ಲ, ಯಾಕೆಂದರೆ ನಮ್ಮ ಒಂದು ಪ್ರೊಡಕ್ಷನ್ ಯೂನಿಟಲ್ಲೇ ರೆಡಿ ಆಗೋದ್ರಿಂದ ಆ ಥರ ಇದೆ. ಅದು ಬಿಟ್ಟರೆ ಒಂದು 5 ಜನ, ಒಂದು 5ರಿಂದ 6 ಜನ, ಸೊ ಅವರ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸು ಬೇರೆ ಬೇರೆ ವಿಚಾರದಿಂದ ಕ್ಲೋಸ್ ಮಾಡೋಂಥದ್ದು ಇದೆ ಸರ್. ಇವಾಗ ಒಂದು ಬಿಸ್ನೆಸ್ ರನ್ ಆಗಬೇಕಂದ್ರೆ 3 ಪ್ರಿನ್ಸಿಪಲ್ ಸರ್. ಒಂದು ಪ್ರಾಡಕ್ಟು, ಬ್ರ್ಯಾಂಡು, 2ನೇದು ಪ್ಲೇಸು, 3ನೇದು ಪ್ಯಾಷನ್, ಆಸಕ್ತಿ. ಸರ್ ನಾವು ಏನೇ ಒಂದು ಬ್ರ್ಯಾಂಡು, ಒಂದು ಒಳ್ಳೆ ದೊಡ್ಡ ಬ್ರ್ಯಾಂಡ್ ಇದೆ ಅಂದರೆ ಆ ಬ್ರ್ಯಾಂಡನ್ನ ನಾವು ನೀಟಾಗಿ ನಡೆಸಿದರೆ ಮಾತ್ರ ಅಲ್ಲಿ ಸಕ್ಸೀಡ್ ಆಗ್ತದೆ. ಜೊತೆಗೆ ಅದಕ್ಕೆ ತಕ್ಕಂಗೆ ಒಂದು ಒಳ್ಳೆ ಪ್ಲೇಸ್ ಬೇಕೇ ಬೇಕು. ನಾವು ಇನಿಷಿಯಲ್ ಡೇಸಲ್ಲೆಲ್ಲ ಕೆಲವೊಂದೆಲ್ಲ ತಪ್ಪುಗಳು ನಮ್ಮಿಂದನೇ ಆಗಿದೆ, ಕೆಲವೊಂದು ತಪ್ಪು ಫ್ರಾಂಚೈಸಿರಿಂದನೇ ಆಗಿದೆ. ನಾವು ಕೆಲವೊಂದು ವಿಚಾರದಲ್ಲಿ ದುಡುಕಿರೋದು ಇದೆ ಸರ್. ನಾವು 100% ಅಂತ ನಾವು ಏನು ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಇದ್ದೇ ಇರುತ್ತೆ ಅದು ನೆಗೆಟಿವ್ ಪಾಸಿಟಿವ್ ಅನ್ನೋದು ಎಲ್ಲರದ್ದು ಇದ್ದೇ ಇರುತ್ತೆ. ಸೊ ನಾವು ಏನು ಕಂಡುಕೊಂಡಿದ್ದೀವಲ್ಲ ನೆಗೆಟಿವ್, ನಮ್ಮಿಂದ ಏನು ತಪ್ಪಾಗಿದೆಯಲ್ಲ ಅದು ಮುಂದಿನ ದಿನಗಳಲ್ಲಿ ತಪ್ಪಾಗಬಾರ್ದು ಅನ್ನೋ ಉದ್ದೇಶದಿಂದ ಕಳೆದ ಒಂದು ವರ್ಷದಿಂದನೂ ಆ ಒಂದು ಕ್ಲೋಸಿಂಗ್ ರೇಷಿಯೋ ಯಾವ್ಯಾವ ಥರ ಆಗುತ್ತೆ ಅಂತ ಒಂದು ಅನಾಲಿಸಿಸ್ ಮಾಡಿ ಈಗ ಬರೋಂಥ ಔಟ್ಲೆಟ್ಗಳಲ್ಲಿ ಮುಂದಿನ ದಿನಗಳಲ್ಲಿ ಬಂದಿರೋಂಥ, ಈಗ ಈ 1 ವರ್ಷದಿಂದ ಆಗಿರೋಂಥವು ಮುಂದೆ ಬರೋಂಥವನ್ನು ಭಾಳ ಸೂಕ್ತವಾಗಿ ಆಯ್ಕೆ ಮಾಡ್ತಾರೆ. ಇದು ನಾವು ಕಂಡುಕೊಂಡಿರೋದು. ಜೊತೆಗೆ ಅಲ್ಲಿ ಹೆಂಗೆ ಮೇಂಟೈನ್ ಆಗುತ್ತೆ ಅಂದರೆ ನಮ್ಮ ಕಡೆಯಿಂದ ಹೋಗೋಂಥ ಪ್ರಾಡಕ್ಟ್ ಎಲ್ಲ ಸ್ಟ್ಯಾಂಡರ್ಡೈಸಾಗಿ ಹೋಗಿರುತ್ತೆ. ನಾವಲ್ಲಿ ಒಂದು SOP ಕೊಟ್ಟಿರ್ತೀವಿ, ಅವರು ಅದನ್ನ 100% ಮಾಡಿದರೆ ಮಾತ್ರ. ಇವಾಗ ನಿಮ್ಗೊಂದು ಸಿಂಪಲಾಗಿ ಹೇಳ್ಬೇಕಂತಂದರೆ ಒಂದು ಲೆಮನ್ ಟೀ ಎಲ್ಲ ಹೇಳ್ಕೊಟ್ಟಿರ್ತೀವಿ, ಎಲ್ಲ ಕೊಟ್ಟಿರ್ತೀವಿ. ಅಲ್ಟಿಮೇಟ್ಲಿ ಒಂದು ಲೆಮನ್ನು ಅವ್ರು ಲೋಕಲಲ್ಲೇ ತೊಗೊಬೇಕು. ಆ ಹಣ್ಣಾಗಿರೋ ಲೆಮನ್ ತೊಗೊಂಡು ಕರೆಕ್ಟಾಗಿ ಏನಿರುತ್ತೆ ಇಷ್ಟೇ ಡ್ರಾಪ್ ಹಾಕ್ಬೇಕಂತ ಹೇಳಿರ್ತೀವಿ. ಫೈನಲಿ ಅದನ್ನು ಕಮ್ಮಿ ಹಾಕಿದ್ರು ಕ್ವಾಲಿಟಿ ಹಾಳಾಗಂತ ಟೇಸ್ಟ್ ಹೋಗೋಂಥದ್ದು. ಸೊ ಅಲ್ಟಿಮೇಟ್ಲಿ ಅವ್ರದ್ದು 20-25% ಎಕ್ಸಿಕ್ಯೂಷನ್ ಇದ್ದೇ ಇರುತ್ತೆ. ಆ 25% ಎಕ್ಸಿಕ್ಯೂಷನ್ ಮಾಡಿದ್ರೇ 100% ಫುಲ್ಫಿಲ್ ಆಗಿ ಸಾಧ್ಯ. 75% ನಮ್ಮ ಕಡೆಯಿಂದ ಕ್ಲಿಯರ್ ಇರುತ್ತೆ, ಇನ್ನು 25% ಅವ್ರದ್ದು ಎಕ್ಸಿಕ್ಯೂಷನ್ ಇರುತ್ತೆ. ಆ ಎಕ್ಸಿಕ್ಯೂಷನ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಅವಾಗ ಬ್ರ್ಯಾಂಡಿಗೂ ನಿಮಗೂ ಏಟ್ ಬೀಳೋಂಥದ್ದು ಇರುತ್ತೆ, ಜೊತೆಗೆ ಅವರು ಲಾಸ್ ಆಗೋಂಥದ್ದು ಇರುತ್ತೆ. ಇವಾಗ ನೋಡಿ, ನಿಮಗೆ 5,000ದಿಂದ ಹಿಡಿದು ಒಂದು 30ರಿಂದ 40 ಸಾವಿರ ಒನ್ ಡೇ ಬಿಸ್ನೆಸ್ ಇರೋಂಥವ್ರು ಇದ್ದಾರೆ, ಪರ್ ಡೇ ಬಿಸ್ನೆಸ್ ಇರೋಂಥವ್ರು ಇದ್ದಾರೆ. ಸೊ ಈ 5,000 ಮಾಡೋರ್ಗೂ ಅದೇ ಪ್ರಾಡಕ್ಟ್ ಕೊಡ್ತೀವಿ, 30-40 ಸಾವಿರ ಮಾಡೋರ್ಗೂ ಅದೇ ಪ್ರಾಡಕ್ಟ್ ಕೊಡ್ತೀವಿ. ಪ್ರಾಡಕ್ಟ್ ಏನು ಚೇಂಜಸ್ ಏನಿಲ್ಲ, ಕರೆಕ್ಟ್ ಅಲ್ವಾ? ಬಟ್ ಅವ್ರು ಹೆಂಗೆ ನಡ್ಸ್ಕೊಂಡು ಹೋಗ್ತಾರೆ, ಅದು ಹೆಂಗೆ ಅವ್ರು ಮಾಡ್ತಾರೆ ಅಂತ ಮೇಲೆ ಡಿಪೆಂಡ್. ಅಂದರೆ ಸಿದ್ಧತೆ ಆಗಿರುವಂಥ ವಸ್ತುನ ಅವ್ರ ಕೈಯಲ್ಲಿ ಕೊಡ್ತೀರ, ಅದನ್ನ ಎಷ್ಟು ಚಂದ ನೋಡ್ಕೊಂತೀರ, ಅದ್ರ ಎಕ್ಸಿಕ್ಯೂಷನ್ ಎಕ್ಸಿಕ್ಯೂಷನ್ನೇ ಮೇನ್ ಸರ್. ಈಗ ಒಂದು ಕಸ್ಟಮರ್ ಹತ್ರ ಮಾತಾಡೋದ್ರಿಂದ ಹಿಡಿದು ಕೌಂಟ್ ಆಗುತ್ತೆ ಸರ್. ಈಗ ನಾನು ಎದುರುಗಡೆ ಬರೋಂಥ ನೀವು ಹೇಳಿದ್ರಿ ಕಮ್ಯುನಿಕೇಷನ್ ಅಂತೇಳಿ, ನಮ್ಮ ಎದುರುಗಡೆ ಬರೋ ಕಸ್ಟಮರ್ ಯಾವ ಥರ ಇದ್ದಾನೆ ಅನ್ನೋದನ್ನು ನಾವು ಅದನ್ನು ಅರ್ಥ ಮಾಡ್ಕೊಬೇಕು. ಬರೀ ನಾವು ಏನು ಕೊಡ್ತೀವಿ ಅನ್ನೋದಕ್ಕಿಂತ ನಾವು ಯಾವ ಥರ ಮಾತಾಡ್ತೀವಿ, ಯಾವ ಥರ ಕನ್ವೆ ಮಾಡ್ತೀವಿ, ಅವ್ರಿಗೆ ಯಾವ ಥರ ಪ್ರಾಡಕ್ಟ್ ನಾವು ಡೆಲಿವರ್ ಮಾಡ್ತೀವಿ ಅನ್ನೋದ್ರ ಮೇಲೂ ನಮ್ದು ಇರುತ್ತೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಅಲ್ಟಿಮೇಟ್ಲಿ ಅವನು ಹೆಂಗಿರ್ತೀವಿ ಅಂತಂದರೆ, ಈಗ ಅಲ್ಟಿಮೇಟ್ಲಿ ಅವ್ನು ಟೀ ಕಾಫಿ ಕುಡಿಯೋಕೆ ಏನಕ್ಕೆ ಬರ್ತಾರೆ ಹೇಳಿ? ಫುಲ್ಲಿ ರಿಲ್ಯಾಕ್ಸೇಷನ್ಗೆ ಬರುತ್ತೆ ಸರ್. ಯಾರು ಈಗ ನೀವು ಏನೋ ಒಂದು ರಿಲ್ಯಾಕ್ಸ್ ಇಲ್ಲ, ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ, ಇಲ್ಲ ಒಂದು ಟೀ ಕಾಫಿ ಕುಡಿಯೋದ್ರೆ ತಿನ್ನಬೇಕು ಅಂತ ಯಾರು ಹೋಗಲ್ಲ ರಿಲ್ಯಾಕ್ಸೇಷನಿಗೆ, ಕರೆಕ್ಟ್ ಅಲ್ಲ ಸರ್? ಇಲ್ಲ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಏನೋ ಸ್ಮೋಕಿಂಗ್ ರಿಲ್ಯಾಕ್ಸೇಷನಿಗೆ ಹೋಗ್ತಾರೆ, ಇಲ್ಲ ಒಂದು ಟೀ ಕಾಫಿ ಕುಡಿಯೋಕೆ ಬರ್ತಾರೆ. ಅದು ಬಿಟ್ಟರೆ ರಿಲ್ಯಾಕ್ಸೇಷನ್ ಅನ್ನೋದು ಯಾವುದೂ ಇಲ್ಲ. ಇಮಿಡಿಯೇಟ್ ರಿಲ್ಯಾಕ್ಸೇಷನ್ ಆಫೀಸಲ್ಲಿ ಒಂದು ಲೈಟಾಗಿ ಟೀ ಕುಡ್ಬರೋಣ, ಹೋಗ್ಬಿಡೋಣ ಅಂತ ಹೇಳ್ತಾರೆ. ಸೊ ಅದೇ ರಿಲ್ಯಾಕ್ಸೇಷನ್. ಆ ರಿಲ್ಯಾಕ್ಸೇಷನಿಗೆ ಬಂದವರಿಗೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಬೇಕು. ಆ ಸ್ಪಂದನೆ ಮಾಡಿದಾಗ ಆಗೋದು ಸರ್. ಈಗ ಅದು ಒಂದು ಮ್ಯಾಟ್ರೆ ಯಾವುದು ಅಂತ ಹೇಳ್ತಾರೆ, ಒಂದು ಕಮ್ಯುನಿಕೇಷನು ಅದು ಒಂದು ಇದೇನೆ. ಅದನ್ನು ನಾವು ಒಂದು ಒಳ್ಳೆ ರೀತಿಯಲ್ಲಿ ನಾವು ಕನ್ವೆ ಮಾಡಿದಾಗ ಅವನು ನಮಗೆ ಸ್ಪಂದಿಸ್ತಾರೆ, ನಾವು ಅವ್ರಿಗೆ ಸ್ಪಂದಿಸಿದಾಗ ಅದು ಕಂಟಿನ್ಯೂಷನ್ ರಿಲೇಷನ್ಶಿಪ್ ಬೆಳೆಯುತ್ತೆ.
ಅಂದ್ರೆ ಈಗ ಒಂದು ಫ್ರಾಂಚೈಸಿಗೆ ನಾವು ಮಾಲ್ಗುಡಿ ಅನ್ನೋಂಥ ಒಂದು ಬ್ರ್ಯಾಂಡ್ ಅನ್ನು ಕೊಟ್ಬಿಟ್ಟಿದೀವಿ, ಇದು ನೋಡ್ಬಿಟ್ರೆ ಆಯ್ತು ಕಸ್ಟಮರ್ ಎಲ್ಲ ಬಂದ್ಬಿಡ್ತಾರೆ ಅನ್ನೋದು ಸಾಧ್ಯನೇ ಸಾಧ್ಯ ಇಲ್ಲ ಇಲ್ಲ. ಸರ್, ಸಾಧ್ಯನೇ ಇಲ್ಲ. ಬೇಕು ಹ್ಮ್. ಪ್ರಾಡಕ್ಟು, ಬ್ರ್ಯಾಂಡ್ ನೇಮ್ ಬೇಕು. ಹ್ಮ್ ಕೆಲವು ಬ್ರ್ಯಾಂಡ್ ನೇಮ್, ಈಗ ನಮ್ಮದೊಂದು ಬ್ರ್ಯಾಂಡ್ ಆಗಿರೋದ್ರಿಂದ ಬ್ರ್ಯಾಂಡ್ ನೇಮ್ ನೋಡಿ ಬಿಡ್ತಾರೆ. ಜೊತೆಗೆ ಆ ಒಂದು ಕರೆಕ್ಟಾಗಿ ಅವ್ರದ್ದು ಒಂದು ಕಮ್ಯುನಿಕೇಷನ್ ಆಗಿರ್ಬೋದು, ಅವ್ನು ಡೆಲಿವರಬಲ್ ಆಗಿರ್ಬೋದು, ಅದು ಕರೆಕ್ಟಾಗಿರಬೇಕು. ಒಂದು ಉದ್ಯಮವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದರದೇ ಆದಂಥ ಒಂದು ಬಂಡವಾಳ ಬೇಕೇ ಆಗುತ್ತೆ. ಯಾವುದೇ ಉದ್ಯಮ ಪ್ರಾರಂಭ ಮಾಡಲಿ, ಸ್ಟಾರ್ಟಿಂಗಲ್ಲಿ ಪ್ರಾರಂಭದಲ್ಲಿ ಬಂಡವಾಳವನ್ನು ಮಾಡಬೇಕಾಗತ್ತೆ. ನೀವು ಉದ್ಯಮವನ್ನು ಪ್ರಾರಂಭ ಮಾಡಿದ್ರೆ ಎಷ್ಟು ಬಂಡವಾಳವನ್ನು ಹೂಡಿಕೆ ಮಾಡಿದ್ರ? ಸರ್ ಟೋಟಲ್ ಒಂದು 10 ಲಕ್ಷ ಇನಿಷಿಯಲ್ ಡೇಸಲ್ಲಿ ನಾವು ಮಾಡಿರ್ಬೋದು. ಒಂದು 10 ಲಕ್ಷ ಮಾಡಿದ್ದೀವಿ ಇನಿಷಿಯಲ್. 2 ಸ್ಟಾಲ್ಗಳಿಗೆ? ಇಲ್ಲ, ಒಂದೇ ಸ್ಟಾಲ್ ಸರ್. ಒಂದೇ ಫಸ್ಟ್ ಸ್ಟಾಲ್. ಇನಿಷಿಯಲ್ ಸ್ಟಾರ್ಟ್ ಮಾಡಿದ್ದು ಒಂದೇ ಸ್ಟಾಲ್. ಒಂದು 6-7 ಲಕ್ಷ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿ, ಜೊತೆಗೆ ಅದಕ್ಕೆ ಬಂದಿರೋದು ನನಗೆ ಅಲ್ಲೇ ಮತ್ತು ಅಲ್ಲಿ ಇಲ್ಲಿ ಬೇಕಾಗಿದ್ದು ತೊಗೊಂಡು. ಸೊ ಇನಿಷಿಯಲ್ ಡೇಸಲ್ಲಿ ಮಾಡಿದಾಗ ಕೆಲವೊಂದು ವಸ್ತು ಬೇಕಾಗಿರೋದಿರುತ್ತೆ, ಬೇಡವಾಗಿರೋದು ಇರುತ್ತೆ, ಎರಡೂ ಥರನೂ ಇರುತ್ತೆ. ಸೊ ಏನೇನು ಬೇಕೋ ಅದನ್ನು ಇನಿಷಿಯಲ್ ಡೇಸಲ್ಲಿ ಒಂದು ಅಂಗಡಿಗೆ ಮಾತ್ರ ಇನ್ವೆಸ್ಟ್ ಮಾಡಿದ್ದು. ಆ ಇನ್ವೆಸ್ಟ್ಮೆಂಟನ್ನು ಮತ್ತೆ ನಾವು ರಿಟರ್ನ್ ತೊಗೊಂಡಿಲ್ಲ. ಆ ಇನ್ವೆಸ್ಟ್ಮೆಂಟ್ ಅಲ್ಲೇ ಬಿಟ್ಬಿಟ್ಟು, ಸೊ ಅಲ್ಲಿ ಬಂದಿರೋ ಅಂಥ ಪ್ರಾಫಿಟ್ನ ಒಂದು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡೋದಾಗಿರ್ಬೋದು, ಇನ್ನೂ ಒಂದು ಅಂಗಡಿ ಮಾಡೋದಾಗಿರ್ಬೋದು, ಇನ್ನು ನಮ್ಮ ಸಂಸ್ಥೆಗೆ ಏನೇನು ಬೇಕು, ಒಂದು ಯೂನಿಟ್ ಪ್ರೊಡಕ್ಷನ್ ರಿಲೇಟೆಡ್ ಬೇಕಾಗಿರೋದಾಗಿರ್ಬೋದು, ಮಿಷಿನರಿಗಳು ಏನೇನು ಬೇಕಾಗಿರೋ ಅದನ್ನೆಲ್ಲ ಮಾಡ್ಕೊತ ಟಿಲ್ 1 ಇಯರ್ 10 ಮಂತ್ಸ್ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಗೋರ್ಮೆಂಟಲ್ಲಿ ಒಂದು ಲೋನ್ ತೊಗೊಂಡು, ಸಬ್ಸಿಡಿ ಸ್ಕೀಮಲ್ಲಿ ಲೋನ್ ತೊಗೊಂಡು, ಅದರಲ್ಲಿ ಮತ್ತೆ ಆ ಸಬ್ಸಿಡಿ ಲೋನು ನಾವು ಬೆನಿಫಿಟ್ ತೊಗೊಂಡು, ಜೊತೆಗೆ ನಾವು ಲೋನ್ ಕಟ್ಕೊಂಡು, ಹಿಂಗೆ ಅಂದರೆ ಅದು ಒಂದು ಬೇಸಿಕ್ ಒಂದು ಆಗತ್ತಂಗೆ ಸರ್. ಯಾವುದೇ ಒಂದು ಒಂದು ಬೇಸಿಕ್ ಸ್ಟ್ರೆಂಥನ್ ಆಗೋದಂಗೆ. ಆ ಬೇಸಿಕ್ ಸ್ಟ್ರೆಂಥನ್ ಆದಮೇಲೆ ನಾವೊಂದು ಉತ್ತಮವಾಗಿ ಮಾಡಬೇಕನ್ನೋದೊಂದು ಮನಸ್ಥಿತಿ ಮುಂದಕ್ಕೆ ಹಿಡ್ಕೊಳ್ತಾ ಹೋದಂಗೆ ಖಂಡಿತ ನಾವು ಸಕ್ಸಸ್ ಆಗ್ತೀವಿ. ಇನ್ನು ಸರ್, ಒಬ್ಬ ಉದ್ಯಮಿ ಆಗ್ಬೇಕಂತ ಹೇಳಿದ್ರೆ ಆ ಕನ್ಸಿಸ್ಟೆನ್ಸಿ ಅನ್ನೋದು ಎಷ್ಟು ಪ್ರಾಮುಖ್ಯ ಆಗಿರುತ್ತೆ? ಅಂದರೆ ಕಂಟಿನ್ಯೂಟಿ ಮೇಂಟೈನ್ ಮಾಡುವಂಥ. ಸರ್ ಒಂದು ಉದ್ಯಮಿ ಆಗ್ಬೇಕಂದ್ರೆ ಒಂದು ಕಾನ್ಫಿಡೆನ್ಸ್ ಇರಬೇಕು ಸರ್. ಅವನ ಮೇಲೆ ಅವನಿಗೆ ಕಾನ್ಫಿಡೆನ್ಸ್ ಇರಬೇಕು. ಆಮೇಲೆ ಸೋಲ್ತೀವೋ ಗೆಲ್ತೀವೋ ನಾನು ಮಾಡೇ ತೀರ್ತೀನಿ. ಸೋತ್ರು ಯಾವ ಥರ ನಂದು ಇರುತ್ತೆ, ಗೆದ್ದರೆ ನಾನು ಯಾವ ಥರ ಹೋಗ್ಬೇಕು ಅನ್ನೋದು ಒಂದು ಮನಸ್ಥಿತಿ ಇದ್ದೇ ಇರಬೇಕು ಸರ್. ಸೋಲು ಗೆಲುವು ಎರಡೂ ಸ್ವೀಕರಿಸ್ಬೇಕು. ಇವಾಗ ಮುಂಚೆ ನಮ್ಮ ಹಿರಿಯರೆಲ್ಲ ಬಂದ್ಬಿಟ್ಟು ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಏನಕ್ಕೆ ಕೊಡ್ತಾ ಇದ್ರು ಸರ್? ಉದ್ದೇಶ ಏನಂತಂದರೆ ಹೊಸ ವರ್ಷ. ಅದು ಯುಗಾದಿ ಅನ್ನೋದು ಏನು, ಹೊಸ ವರ್ಷ. ಹಿಂದೂಗಳಿಗೆ ಹೊಸ ವರ್ಷ ಯುಗಾದಿ ಅನ್ನೋದು. ಬೇವು ಮತ್ತು ಬೆಲ್ಲ, ಕರೆಕ್ಟ್ ಅಲ್ವಾ? ಸಿಹಿ ಬಂದರೆ ಸಿಹಿ, ಕಹಿ ಬಂದರೆ ಕಹಿ, ಎರಡನ್ನೂ ಸಮಾನವಾಗಿ ಸ್ವೀಕರಿಸ್ಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ರು. ಅವಾಗೇ ನಾವೀಗೇನು ಹೇಳೋದಲ್ಲ, ಹಿರಿಯರು ಅವತ್ತಿಂದನೇ ಹೇಳ್ತಿದ್ದಾರೆ. ಸೊ ಆ ಥರ ನಾನು ಸೋತರೂ ನಾನು ಏನು ಮಾಡಬೇಕು, ಗೆದ್ದರೂ ನಾನು ಏನು ಮಾಡಬೇಕು ಅನ್ನೋದು ಮನಸ್ಥಿತಿ ಅವ್ರು ಕರೆಕ್ಟಾಗಿ ಇದ್ದರೆ ಖಂಡಿತ ನಾವು ಒಂದೊಳ್ಳೆ ರೀತಿಯಲ್ಲಿ ಬೆಳಿಬೋದು ಸರ್. ಉದ್ಯಮ ಅಂತಂದಮೇಲೆ ಸಣ್ಣ ತಪ್ಪುಗಳಾಗೋದು ಸಹಜ, ಅದನ್ನು ಸರಿಪಡಿಸ್ಕೊಂಡು ಹೋಗೋದು ಸಹಜ. ಅಂಥದ್ರಲ್ಲಿ ಉದ್ಯಮದಲ್ಲಿ ಮಾಡಿದಂತಹ ನೀವು ಒಂದು ದೊಡ್ಡ ತಪ್ಪೇನು, ಅದನ್ನು ಯಾವ ರೀತಿ ಅದರಿಂದ ಕಲಿತಿದ್ದಂಥದ್ದೇನು? ಸರ್ ನಡೆಯೋಂಥ ಮನುಷ್ಯ ಎಡವೋದು ಸಹಜ, ಅದು ಇಲ್ಲ ಅಂತ ನಾವು ಹೇಳೋಕ್ಕಲ್ಲ. ನಮ್ಮಿಂದ ಕೆಲವೊಂದು ಏನಾಗಿದೆ ಅಂತಂದರೆ, ಈಗ ಬ್ರ್ಯಾಂಡ್ ಎಲ್ಲ ಕೊಟ್ಟಿರ್ತೀವಿ. ಸೊ ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆಲ್ಲ ಡೆಲಿವರಬಲ್ ಮಾಡಿಕೊಟ್ಟಿರ್ತೀವಿ, ಟ್ರೈನಿಂಗ್ ಕೊಟ್ಟಿರ್ತೀವಿ. ಸೊ ಪರ್ಸನ್ಸ್ನ ಜಡ್ಜ್ ಮಾಡೋಕ್ಕಾಗಲ್ಲ ನಾವು. ಇನಿಷಿಯಲ್ ಡೇಸಲ್ಲಿ ಯಾವುದೇ ಥರ ಯಾವುದು ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಇನ್ನೂ ಒಂದು ಖುಷಿ ನಮ್ಗೆ ಏನಂತಂದರೆ, ನಮ್ಮ ಬ್ರ್ಯಾಂಡ್ ತೊಗೊಂಡು ಅವರೊಂದು ಬ್ರ್ಯಾಂಡ್ ಹುಟ್ಟಾಕಿ 4 ಜನಕ್ಕೆ ಅವರು ಕೆಲಸ ಕೊಟ್ಟಿರಲ್ಲ, ಅದೊಂದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್. ಅದು ಅವ್ರು ನಮ್ಗೆ ಏನೇ ಒಂದು ತೊಂದರೆಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದು ಒಂದು. ಎರಡನೇದು ಬಂದುಬಿಟ್ಟು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾವೊಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅನ್ನೋದೊಂದು ಯಾವಾಗಲೂ ಇರುತ್ತೆ ಸರ್. ಏನಾದರೂ ಒಂದು ನೆಗೆಟಿವ್, ಏನೋ ಒಂದು ಆ ಒಂದು ಬ್ಯಾಚಲ್ಲಿ ಏನೋ ಒಂದು ಆಗಿರ್ಬೋದು, ಇಲ್ಲ ಬೇರೆ ಒಂದು ಕೊಡೋ ಟೈಮಲ್ಲಿ ಒಂದು ಪ್ರಾಡಕ್ಟ್ ನೆಗೆಟಿವ್ ಆಗಿ ಕೊಟ್ಟಿರೋದಾಗಿರ್ಬೋದು, ಅವಾಗ ಮನಸ್ಸಿಗೆ ಬೇಜಾರು ಅದೇ ಆಗುತ್ತೆ. ಯಾಕೆಂದರೆ ಇದು ನಾನು ಮಾಡಬಾರ್ದಿತ್ತು, ಈ ಪ್ರಾಡಕ್ಟ್ ನಾನು ಕೊಡಬಾರ್ದಿತ್ತು. ಸೊ ಅದನ್ನೆಲ್ಲ ಫ್ರೀಸ್ ಮಾಡಿಕೊಂಡು ಅಲ್ಟಿಮೇಟ್ಲಿ ಯಾವಾಗ ಅಂದರೆ ಯಾವುದು ಒಂದು ಒಳ್ಳೆ ರೀತಿಯಲ್ಲಿ ರನ್ ಆಗುತ್ತೆ ಆ ಪ್ರಾಡಕ್ಟ್ ಮಾತ್ರ ನಾವು ಮಾಡ್ಕೊಂಡು ಹೋಗೋದಿದೆ. ಜೊತೆಗೆ ಬಂದಿರೋಂಥ ಕಸ್ಟಮರು ಅವರು ಹ್ಯಾಪಿಯಾಗಿ ಹೋಗಬೇಕು. ಅವ್ರು ಹ್ಯಾಪಿಯಾಗಿ ಹೋಗ್ದೇ ಬರೀ ಏನೋ ಒಂದು ಬೇಜಾರು ಮಾಡ್ಕೊಂಡು, ಇಲ್ಲ ಏನೋ ಒಂದು ನೆಗೆಟಿವ್ ಕಾಮೆಂಟ್ ಹೇಳಿ ಹೋದಾಗ, ಅದು ಹೇಳ್ದಲ್ಲ ಬೇರೆ ಪ್ರಾಡಕ್ಟ್ ಕೊಡಬಾರ್ದಿತ್ತು ಅಂತ, ಅಥವಾ ನೆಗೆಟಿವ್ ಕಾಮೆಂಟ್ ಹೇಳ್ದ ಮನಸ್ಸಿನ ನೋವಾಗಿರೋಂಥದ್ದು ಇದೆ. ಇನ್ನು ನಿಮ್ಮ ಮಾಲ್ಗುಡಿ ಡೇಸಲ್ಲಿ ಕೇವಲ ಟೀ ಮಾತ್ರ ಇದೆಯಾ ಸರ್? ಇನ್ನೂ ಬೇರೆ ಟೇಸ್ಟಿಂಗ್ ಆ ಥರ ಪ್ರಾಡಕ್ಟ್ಗಳನ್ನು ಮಾಡಿ ಒಂದೇ ಪ್ರಾಡಕ್ಟ್ ಇದೆಯಾ ಸರ್, ಅಥವಾ ಮಲ್ಟಿಪಲ್ ಪ್ರಾಡಕ್ಟ್ಗಳನ್ನು? ಸರ್ ಟೋಟಲಿ ಟೀಯಲ್ಲಿ ಒಂದು 15 ವೆರೈಟೀಸ್ ಬರುತ್ತೆ. ಓಕೆ. ಕಾಫಿಲಿ ಒಂದು 10 ವೆರೈಟೀಸ್ ಬರುತ್ತೆ. ಇವಾಗ ಮೊರಿಂಗಾ ಸೂಪ್ ಅಂತ ಹೇಳ್ತಾರೆ ನೋಡಿ. ಇವತ್ತು ಮೊರಿಂಗಾ ಸೊಪ್ಪು ಸೂಪರ್ ಫುಡ್ ಆ್ಯಕ್ಚುಲಿ. ಸೊ ಇವತ್ತು ಎಲ್ಲೇ ವೆಸ್ಟರ್ನ್ ಕಂಟ್ರೀಸ್ ಹೋಗಿ, ಯಾವುದೇ ಕಂಟ್ರೀಸ್ಗೆ ಹೋಗಿ, ಎಲ್ಲ ಅತಿ ಹೆಚ್ಚು ನೀವು ಬೇಕಾದ್ರೆ ಡಾಟಾ ತೊಗೊಳ್ಳಿ, ಮೊರಿಂಗಾ ಸೋಪು ನಮ್ಮ ಇಂಡಿಯಾದಿಂದ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಆಗ್ತದೆ. ಇವಾಗ ಇತ್ಲ ಕಡೆದು ಗಿಡ ಮದ್ದಲ್ಲ ಅಂತಾರಲ್ಲ, ಬಟ್ ನೋಡಿ ನುಗ್ಗೆ ಸೊಪ್ಪಿನ ಸೂಪು ಅತಿ ಹೆಚ್ಚು ಹೋಗ್ತಾಯಿದೆ. ಸೊ ಅದಕ್ಕೆ ನುಗ್ಗೆ ಸೊಪ್ಪಿನ ಸೂಪ್ ಆಗಿರ್ಬೋದು, ರಾಗಿ ಮಿಲ್ಲೆಟ್ ಆಗಿರ್ಬೋದು, ರಾಗಿ ಹಾಲಾಗಿರ್ಬೋದು. ಇವಾಗ ನೋಡಿ ನಮ್ಮಲ್ಲಿ ಕಾಂಪ್ಲಾನು, ಬೋರ್ನ್ವಿಟಾ, ಹಾರ್ಲಿಕ್ಸು ಥರ ಯಾವುದೂ ಕೊಡಲ್ಲ ಸರ್. ಇವತ್ತು ನೋಡಿ, ಇವತ್ತು ಟ್ರೆಂಡ್ ಯಾವ ಥರ ಚೇಂಜ್ ಆಗ್ತಾಯಿದೆ ಅಂದರೆ,
ಇವನ್ ಆ ಒಂದು ಕಂಪ್ನಿಗಳಲ್ಲೂ ಸಹ ಮಿಲೆಟ್ ಅಂತೇಳಿ ಮಿಲೆಟ್ ಪ್ರಾಡಕ್ಟ್ ಎಲ್ಲ ಮಾಡ್ತಾ ಇದೀವಿ ಅಂತ ಬಂದಿದೆ. ನಾನು ಮೊನ್ನೆ ನೋಡ್ತಾ ಇದ್ದೆ, ಮಿಲೆಟಲ್ಲೇ ನಾವು ಯೂಸ್ ಮಾಡ್ತೀವಿ, ಮಿಲೆಟಲ್ಲೇ ಮಾಡ್ತೀವಿ ಅಂತ. ಸೊ ನೋಡಿ ಅಲ್ವಾ, ಆ ಥರ ಬಂದಿದ್ದಾರೆ. ಅವಾಗ ಗಾಣದ ಎಣ್ಣೆ ಅಲ್ಲ ಅಂದ್ರೆ ಇವಾಗ ನೋಡಿ ಗಾಣದ ಎಣ್ಣೆ ಬರ್ತಾ ಇದೆ ಅಲ್ಲ, ಎಲ್ಲ ರಿಟರ್ನ್ ಬರ್ತಾ ಇದೆ ಸರ್. ಮತ್ತು ಬ್ಯಾಕ್ ಟು ಪೆವಿಲಿಯನ್ ಅಂತ ಹೇಳ್ತೀವಲ್ಲ, ಆ ಥರ ಮತ್ತೆ ನಮ್ಮ ಏನು ಪದ್ಧತಿ ಇತ್ತೋ ಆ ಪದ್ಧತಿಗೆ ಹೋಗ್ತದೆ. ಇವಾಗ ನೋಡಿ ಸ್ಕೂಲ್ಗಳಲ್ಲಿ ಈಗ ಮೊನ್ನೆ ಎಲ್ಲ ನೋಡ್ತಾ ಇದೆ, ಮತ್ತೆ ಗುರುಕುಲ್ ಪದ್ಧತಿ ಇಷ್ಟಪಡ್ತಾ ಇದ್ದಾರೆ ಸ್ಕೂಲಲ್ಲಿ ಅಂತ ಹೇಳ್ತಾರೆ. ನಾವೇನು ಗುರುಕುಲ್ ಪದ್ಧತಿಯಲ್ಲಿ ಓದಿಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಅಂಥವ್ರು ಸರ್. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಏನು ಬಂದರೂ ಜಯಿಸಂತ ಶಕ್ತಿ ಇರುತ್ತೆ ಸರ್. ಅದು ಚೆನ್ನಾಗಿ ಬೆಳೆಸಿರ್ತಾರೆ ನಮ್ಮನ್ನು, ಸ್ಕೂಲಲ್ಲಿ ಆಗಿರ್ಬೋದು, ಹೇಳೋದು ಗೊತ್ತಿರುತ್ತೆ ಅಲ್ವಾ. ಸೊ ಹಂಗಿರುತ್ತೆ. ಸೊ ಹಂಗಾಗಿ ಎಲ್ಲ ಕಷ್ಟ ಸುಖವನ್ನು ನೋಡ್ಕೊಂಡು ಬಂದಾಗ ಇರುತ್ತೆ. ಸೊ ಎಲ್ಲ ಹಳೆ ಪದ್ಧತಿಗೆ ಮತ್ತೆ ರಿಟರ್ನ್ ಬರ್ತಾವೆ ಇವಾಗ. ಕರೆಕ್ಟ್ ಅಲ್ಲ ಸರ್? ಈ ಥರ ಇದೆ. ಒಂದು ಟೀಮ್ ಅನ್ನೋದು ಬೇಕಾಗುತ್ತೆ. ನಿಮ್ಮ ಒಂದು ಸಂಸ್ಥೆಯಲ್ಲಿ ನೀವು ಟೀಮನ್ನು ಹೆಂಗೆ ಅಂದರೆ ನಿರ್ಮಿಸ್ತೀರಿ, ಮತ್ತು ಆಮೇಲೆ ನಿಮ್ಮ ಎಂಪ್ಲಾಯಿಗಳನ್ನು ನೀವು ಯಾವ ರೀತಿಯಾಗಿ ನೋಡ್ಕೊಳ್ಳುವಂಥ ಒಂದು ಪದ್ಧತಿಯನ್ನು ರೂಢಿ ಮಾಡ್ಕೊಂಡಿದ್ದೀರಾ? ಸರ್, ಎಂಪ್ಲಾಯಿ ಅಂತ ಅನ್ನೋಕ್ಕಿಂತ ಅವರೆಲ್ಲ ನಮ್ಮ ಸಹೋದ್ಯೋಗಿಗಳು, ಜೊತೆಗೆ ನಮ್ದೆಲ್ಲ ಸಹೋದರರು, ಈಗ ಸಹೋದರಿ ಇರ್ತಾರೆ ನಾವು ನೋಡೋದು ಸರ್. ನಮ್ಮಲ್ಲಿ ಯಾರೇ ಕೆಲಸ ಮಾಡೋರಿದ್ರು ಅವರಿಗೆಲ್ಲ ಗೈಡ್ ಮಾಡ್ತೀವಿ. ಅಂದರೆ ಇವಾಗ ಏನು ಗೊತ್ತಾ ಸರ್, ಇವಾಗ ಒಂದು ಬಿಸ್ನೆಸ್ ರನ್ ಆಗಬೇಕು, ಒಂದು ಸಂಸ್ಥೆ ಆಗಿರ್ಬೋದು, ನಮ್ಮ ಒಂದು ಅಂಗಡಿ ಆಗಿರ್ಬೋದು ರನ್ ಆಗಬೇಕು ಅಂತಂದರೆ ಯಾರಿಂದನೂ ಮನೆಯಿಂದ ತಂದುಕೊಡ್ಲಿಕ್ಕೆ ಸಾಧ್ಯತೆ ಇರಲ್ಲ. ಸೊ ಅಲ್ಲಿ ಬಿಸ್ನೆಸ್ ಆಗಬೇಕು, ಆ ಬಿಸ್ನೆಸ್ ಆಗಿರೋದನ್ನ ಅವ್ರಿಗೆ ಶೇರ್ ಮಾಡಬೇಕು. ನಮ್ಮದು ಮೆಂಟಾಲಿಟಿ ಏನಂತಂದರೆ, ಸೊ ಅಲ್ಲಿ ಏನೇ ಒಂದು ಬಿಸ್ನೆಸ್ ಆದ್ರೂ ಒಂದು ಒಳ್ಳೆ ರೀತಿಯಲ್ಲಿ ಅವರಿಗೆ ನಾವು ಮಾಡ್ಕೊಡೋಂಥದ್ದು ಇರುತ್ತೆ. ಆ ಬರೋಂಥ ಲಾಭಾಂಶದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಡೋಂಥದ್ದು ಇರುತ್ತೆ ಸರ್. ಅದನ್ನು ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ಈ ಮುಂದಿನ ದಿನಗಳಲ್ಲಿ ಸಂಸ್ಥೆ ಇವಾಗಿಂದ ಮನಸ್ಥಿತಿ ಏನಿದೆ ಅಂದರೆ, ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ಬೆಳೆದ್ರೆ ಅವರಿಗೆ ಶೇರನ್ನು ಸ್ವ್ಯಾಪ್ ಮಾಡೋಂಥ ಪದ್ಧತಿನ ಮಾಡ್ಬೇಕಂತ ಎಂಪ್ಲಾಯಿಗಳಿಗೆ, ನಮ್ಮಲ್ಲಿ ಕೆಲಸ ಮಾಡೋಂಥವ್ರಿಗೆ ಶೇರನ್ನು ಸ್ವ್ಯಾಪ್ ಮಾಡ್ಬೇಕು ಅನ್ನೋಂಥವ್ರನ್ನು ನಾನು ಥಾಟಲ್ಲ, ಅದು ಆಲ್ರೆಡಿ ಡಿಸ್ಕಸ್ ನಮ್ಮ ಜೊತೆ ಕೆಲಸ ಮಾಡೋಂಥವ್ರ ಜೊತೆಗೆ ನಾವು ಅದನ್ನು ಡಿಸ್ಕಸ್ ಮಾಡಿದ್ದೀನಿ, ಅವ್ರಿಗೆ ಸಹ ಹೇಳಿದ್ದೀನಿ. ಯಾಕೆಂದರೆ ಮನುಷ್ಯನಿಗೆ ಇದೆ ಅಂತ ಚೆಲ್ಲಬಾರ್ದು, ಇಲ್ಲ ಅಂತ ಬೇಡಬಾರ್ದು. ನಮ್ಮ ಜೀವನಕ್ಕೆ ಅನುಗುಣವಾಗಿ ಏನು ಬೇಕೋ ಅದಷ್ಟು ಇರಬೇಕು ಅನ್ನೋದು ನನ್ನ ಮನಸ್ಥಿತಿ ಸರ್. ನಾವು ಸಹ ಬೇರೆ ಬೇರೆ ವಿಚಾರದಲ್ಲಿ ಬೇರೆ ಬೇರೆ ನಮ್ಮ ಜೊತೆಗೆ ಇದ್ದವರು ನಮಗೂ ಮೋಸ ಅನ್ಯಾಯ ಮಾಡಿರೋದು ಇದೆ ಸರ್. ನಾವು ಆ ಮೋಸ ಅನ್ಯಾಯನೂ ಇದ್ದಾವೆ. ನಮಗೆ ಭಾಳ ಥರ ಏಟ್ ಕೊಟ್ಟರು ಇದರ ಜೊತೆಗೆ ಇದ್ದು ಜೊತೆಗೆ ಕೆಲಸ ಮಾಡಿ ಅವರು ಹೊರಗಡೆ ಹೋಗಿ ಭಾಳ ಥರ ಎಲ್ಲ ಲೈಫಲ್ಲಿ ಎಲ್ಲದು ಇದ್ದೇ ಇರುತ್ತೆ ಸರ್. ಒಳ್ಳೇದು ಕೆಟ್ಟದ್ದು ಎರಡು ಇದ್ದೇ ಇರುತ್ತೆ. ಬಟ್ ನಮ್ಮ ಒಂದು ಒಳ್ಳೆತನ ಇವತ್ತು ನಮ್ಮನ್ನು ಇಲ್ಲಿ ತಗೊಂಬಂದಿದೆ ಅನ್ನೋದಕ್ಕೆ ಹೇಳಕ್ಕೆ ಅದು ಒಂದು ಮಾತು ಹೇಳ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋದು. ಅದರಲ್ಲಿ ಬಂದಿರೋದ್ರ ಲಾಭದಲ್ಲಿ ಅವ್ರಿಗೂ ಒಂದಿಷ್ಟು ಕೊಡಬೇಕು ಅನ್ನೋ ಹಂಗಿದೆ ಸರ್. ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಿದಂಥ ವ್ಯಕ್ತಿ ಯಾರಾಗಿರ್ತಾರೆ ಸರ್? ಶಂಕರ್ನಾಗೆ ಸರ್. ಶಂಕರ್ನಾಗ್ ಅವರು ಭಾಳ ಪ್ರಭಾವ ಬೀರಿರೋಂಥ ವ್ಯಕ್ತಿ. ನೋಡಿ ಮಾಸ್ಟರ್ ಮಂಜುನಾಥ್ ಅವ್ರದ್ದು ನೋಡಿ, ಮಾಲ್ಗುಡಿ ಡೇಸಲ್ಲಿ ಮಂಜುನಾಥ್ ಅವ್ರು ಎಷ್ಟು ಎಕ್ಸಲೆಂಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇವತ್ತು ನೋಡಿ ನಮ್ಮ ಮಂಜುನಾಥ್ ಅವರಾಗಿರ್ಬೋದು, ಅವರು ನೋಡಿ ಯಾವುದೇ ಫಿಲಮ್ ಇಂಡಸ್ಟ್ರಿಯಲ್ಲಿ ಅವ್ರ ಜೀವನ ಅವ್ರು ಕಂಡ್ಕೊಂಡ್ರು ಸರ್. ಅವರು ಮಂಜುನಾಥ್ ಸರ್ ಅವ್ರ ಜೀವನ ಅವ್ರು ಕಂಡ್ಕೊಂಡ್ರು. ಇದೇ ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ದು ನಾವೇನೋ ಮಾಡಬೇಕು. ಶಂಕರ್ನಾಗ್ ಅವ್ರು ಯಾವಾಗ ಹೋದರು, ಅವರು ಪಾಪ ಹೋದ ತಕ್ಷಣ ಅವರು ಅಲ್ಲ ನಮ್ದು ಅಂತೇಳಿ ಅವ್ರವ್ರ ಜೀವನ ಕಂಡ್ಕೊಂಡು ನೋಡಿ, ಅವರು ಒಂದು ತೆರೆ ಮೇರೆ ಹಿಂದೆಗಡೆ ಅವ್ರ ಜೀವನ ಕಂಡ್ಕೊಂಡು ಒಳ್ಳೆ ರೀತಿಯಲ್ಲಿ ಅವರು ದುಡಿಮೆ ಮಾಡ್ಕೊಂಡು ಅವ್ರನ್ನ ಇದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಇವತ್ತು, ಅಲ್ವಾ ಸರ್ ಮಂಜುನಾಥ್ ಸರ್? ಸೊ ಅದೇ ಥರ ನಾವು ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಕಂಡ್ಕೊಬೇಕು. ಜೊತೆಗೆ ಶಂಕರ್ನಾಗ್ ಒಂದು ಇನ್ಸ್ಪಿರೇಷನ್. ಆಮೇಲೆ ನಮ್ಮ ಸುತ್ತಮುತ್ತಲು ನೋಡ್ತಾ ಇರ್ತೀವಲ್ಲ ಸರ್, ಈಗ ನಮಗೆ ನಿಂದನೆ ಮಾಡೋರು ಇರ್ತಾರೆ, ನಮ್ಮನ್ನು ಹೊಗಳೋರು ಇರ್ತಾರೆ, ನಮ್ಮನ್ನು ತೆಗಳೋರು ಇರ್ತಾರೆ. ಇನ್ನು ಈಗ 100 ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ ಸರ್. ಈಗ ಅದರಲ್ಲಿ 80 ಜನ ಏನೋ ಮಾತಾಡಲ್ಲ. ಅವರು ಅವ್ರ ಪಾಡಿಗೆ ಏನೋ ಮಾಡ್ತಾನೆ ಬಿಡಪ್ಪ ಅವ್ನ ಹುಡುಗ ಏನೋ ಅನ್ನೋ ಥರ ಇರ್ತಾರೆ, ಏನೋ ಮಾಡ್ತಾರೆ ಬಿಡೋರು ಅನ್ನೋ ಥರ ಇರ್ತಾರೆ. ಇನ್ನು 20 ಜನದಲ್ಲಿ 10 ಜನ ಹೊಗಳ್ತಿರ್ತಾರೆ ನಮ್ಮನ್ನು, 10 ಜನ ನಮ್ಮನ್ನು ತೆಗಳ್ತಾರೆ. ಆ ತೆಗಳ ಅಂತ ಜನ ಏನಕ್ಕೆ ತೆಗಳ್ತಾರೆ ನಮ್ಮನ್ನ ಅನ್ನೋದನ್ನ ಆ ತೆಗಳರ್ ಇರ್ಬೇಕು, ನಮಗೆ ಆ ನಿಂದನೆ ಮಾಡೋರು ಇರಬೇಕು. ಒಬ್ಬರು ಇನ್ಸ್ಪಿರೇಷನ್, ಈಗ ಶಂಕರ್ನಾಗ್ ಅವ್ರ ಇನ್ಸ್ಪಿರೇಷನ್ ತಗೊಂಡ್ರೆ ಜೊತೆ ನಮ್ಮನ್ನು ತೆಗಳರು ಇದ್ರೆ ನಮ್ಮನ್ನು ನಿಂದನೆ ಮಾಡೋರು ಇರಬೇಕು. ಎರಡು ಇದ್ರೇ ಸರ್ ನಾವು ಲೈಫಲ್ಲಿ ಸಕ್ಸಸ್ ಆಗ್ತಿದ್ದೆ. ಸೊ ಆ ನಿಂದನೆ ಮಾಡ್ತಾರೆ, ಏನಕ್ಕೆ ನಿಂದನೆ ಮಾಡ್ತಾರೆ, ಅವ್ರು ಯಾಕೆ ನಮ್ಮ ಬಗ್ಗೆ ನಿಂದನೆ ಮಾಡ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ನಾವು ಮುಂದೆ ಬರ್ತೀವಿ. ಇದು ನಂದು ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಸರ್ ಹೇಳ್ತಿರೋದು. ಇಂದಿಗೂ ನೀವು ಬಿಸ್ನೆಸ್ ಪ್ರಾರಂಭ ಮಾಡಿದಾಗಿನಿಂದ ಒಬ್ಬ ಕಸ್ಟಮರ್ ಬಂದಿರ್ತಾನೆ. ಒಬ್ಬ ಕಸ್ಟಮರ್ ಬಂದು ನಿಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ, ನಿಮ್ಮ ಒಂದು ಕೆಲಸದ ಬಗ್ಗೆ ಹೇಳಿರುವಂಥ ಯಾವುದಾದ್ರೂ ಒಂದು ಮಾತು ಏನಾದರೂ ನೆನಪಿದೆಯಾ? ಆ ಕಸ್ಟಮರ್ ಹೇಳಿದ್ರು ನನಗೆ ಇನ್ನೂ ನೆನಪಿದೆ, ನನಗೆ ಭಾಳ ಇನ್ಸ್ಪೈರ್ ಆಗುವಂಥದ್ದು ಮಾತು ಸರ್. ಈಗ ಒಂದು ನಾವು ರೆಗ್ಯುಲರ್ ನಮ್ಮದು ಡೇ 1 ನಮ್ದು ಈಗ 5 ವರ್ಷ ಕಂಪ್ಲೀಟ್ ಆಗಿ 6ನೇ ವರ್ಷ ನಡೀತಾ ಇದೆ. ನಮ್ಮದು ಫಸ್ಟ್ ಔಟ್ಲೆಟ್ ಏನು ಮಾಡಿದ್ವಲ್ಲ, ಆ ಔಟ್ಲೆಟ್ ಡೇ 1 ಕಸ್ಟಮರ್ ಇವತ್ತು ಬರ್ತಾರೆ. ನಮಗೆ ಡೇ 1 ಕಸ್ಟಮರ್ ಇವತ್ತು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಿರ್ತೀವಿ. ಯಾಕೆ ನಾವು ಅವಾಗೆಲ್ಲ ಹೆಂಗಿರ್ತಿತ್ತು ಅಂದರೆ, ಅಂಗಡಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಒಳಗಡೆ ಕೆಲಸ ಇಲ್ಲ ಅಂದರೆ ಹೊರಗಡೆ ಬಂದು ಕಸ್ಟಮರ್ ಹತ್ರ ಮಾತಾಡ್ತಿದ್ದೆ ನಾನು. ಕಸ್ಟಮರ್ ಹತ್ರ ಮಾತಾಡ್ತಿದ್ದೆ, ಹೇಗಿದೆ ಸರ್, ಹೆಂಗಿದೆ, ಏನು ಮಾಡಬೇಕು, ಏನು ಕೊಡಬೇಕು ಅಂದರೆ ಆ ಕಸ್ಟಮರೇ ಸರ್. ಅಲ್ಟಿಮೇಟ್ಲಿ ನಾವೇನಂದರೆ
ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ರೀಚ್ ಆಗಬೇಕಷ್ಟೇ. ಹ್ಮ್ ಅವ್ರ ಥಾಟ್ಸ್ನ ರೀಚ್ ಆಗಬೇಕು. ಅವ್ರು ಏನು ಎಕ್ಸ್ಪೆಕ್ಟ್ ಅಂದರೆ ಕೆಲವ್ರದ್ದು ಬೇರೆ ಬೇರೆ ಥರ ಇರುತ್ತೆ. ಹ್ಮ್ ಸೊ ಅದನ್ನೆಲ್ಲ ಅಲ್ಟಿಮೇಟ್ಲಿ ಒಂದು ಲೆವೆಲ್ ಅನ್ನೋದು ಇರುತ್ತಲ್ಲ, ಆ ಲೆವೆಲ್ ನಾವು ರೀಚ್ ಆಗಬೇಕು. ಹ್ಮ್ ಸೊ ಹಂಗೆ ಕಸ್ಟಮರ್ ಹತ್ರ ಮಾತಾಡ್ಬೇಕಾದ್ರೆ ಇವತ್ತು ಅದೇ ಅಂತಾರೆ, ಇಲ್ಲಪ್ಪ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆದಿದ್ದೀರಾ, ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀರಾ. ಡೇ ಒನ್ನು ನಮ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದರೆ ಡೇ ಒನ್ ಕ್ವಾಲಿಟಿ ಏನಿತ್ತು ಇವತ್ತು ಅದನ್ನೇ ನೀವು ಕೊಡ್ತಾ ಇದ್ದೀರಾ ಅಂದಾಗ ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಇನ್ನೇನಿಲ್ಲ ಸರ್. ಹ್ಮ್ ನಾವು ಏನು ಗಳಿಸಿದ್ದೀವಿ ಅನ್ನೋದಕ್ಕಿಂತ ನಾವು ಹೇಗೆ ನಡ್ಕೊತಾ ಇದ್ದೀವಿ, ನಮ್ದು ಹೇಗೆ ಸಂಸ್ಥೆ ಹೋಗ್ತಾ ಇದೆ, ಹ್ಮ್ ನಾವು ಯಾವ ಥರ ಮುಂದೆ ತಗೊಂಡು ಹೋಗಬೇಕು ಅನ್ನೋದನ್ನು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಅದಕ್ಕಿಂತ ಮುಂದಿಂದು ಏನಿಲ್ಲ ಅಂತ ನಾನು ಅನ್ಕೊಂತೀನಿ. ಮಾಲ್ಗುಡಿ ಚಾಯ್ ಮುಂದಿನ 5 ವರ್ಷದಲ್ಲಿ ಎಲ್ಲಿ ನೋಡೋಕೆ ಇಷ್ಟಪಡ್ತಾರೆ? ಸರ್ ಆಲ್ರೆಡಿ ಇವಾಗ ನಿಮ್ಗೆ ಹೇಳ್ಬೇಕಂದ್ರೆ ಈ ದುಬೈದು ಏನಾರು ವಾರ್ ನಮಗೆ ಆಗಿಲ್ಲ, ಇರಾನ್ ಇಸ್ರೇಲ್ ವಾರ್ ಆಗಿಲ್ಲ ಅಂದಿದ್ರೆ ಸೊ ಅಲ್ಲೂ ಒಂದು ಆಲ್ರೆಡಿ ಮಾತುಕತೆ ನಡೆದಿತ್ತು. ಹ್ಮ್ ಸೊ ದುಬೈಯಲ್ಲಿ ನಮ್ಮ ಕನ್ನಡ ಸಂಘದಲ್ಲೆಲ್ಲ ಮಾತಾಡಿದ್ದೀವಿ, ಅಲ್ಲೆಲ್ಲ ಆಗಿತ್ತು. ಹ್ಮ್ ಜೊತೆಗೆ ಇವಾಗ ಬೇರೆ ಬೇರೆ ರಾಜ್ಯಗಳಿಗೂ ವಿಸ್ತಾರ ಮಾಡೋಂಥದ್ದಿದೆ. ಹ್ಮ್ ಜೊತೆಗೆ ನಮ್ಮ ರಾಜ್ಯದಲ್ಲೂ ಇವಾಗ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಕಷ್ಟ ಇರೋಂಥವ್ರಿಗೆ ಅವ್ರನ್ನ ಕರ್ಕೊಂಡು ಮಾಡಿಬಿಟ್ಟು ಗೋರ್ಮೆಂಟಲ್ಲಿ ಯಾವುದಾದ್ರೂ ಮತ್ತು ಸ್ಕೀಮ್ಸ್ ಇದ್ದರೆ ಅದನ್ನು ಅವ್ರಿಗೆ ಮಾಡಿಕೊಟ್ಟು ಮಾಡಬೇಕಂತಿದೆ. ಸದ್ಯಕ್ಕೆ ಈಗ ಯಾವುದೇ ಥರ ಸ್ಕೀಮ್ಸ್ ನಡೀತಾ ಇಲ್ಲ ಸರ್. ಇವಾಗೆಲ್ಲ ಈ ಬೇರೆ ಬೇರೆ ವಿಚಾರಗಳೆಲ್ಲ ಫೈನಾನ್ಷಿಯಲಿ ನಡೆದಿರೋದ್ರಿಂದ ಯಾವುದೇ ಥರ ಯಾವುದೂ ಇಲ್ಲ. ಈ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದು, ಈ ವಾರ್ ನಡೆದಿರೋದ್ರಿಂದ ಯಾವುದೂ ಇಲ್ಲ. ಸೊ ಅದನ್ನೆಲ್ಲ ಮಾಡಬೇಕಂತಿದೆ. ನಾವು ಎಷ್ಟು ಮಾಡಿದ್ವಿ ಅನ್ನೋಕ್ಕಿಂತ ಎಷ್ಟು ಮಾಡಿದ್ವಿ, ಎಷ್ಟು ಪ್ರಾಮುಖ್ಯತೆಯಿಂದ ನಡೀತಾ ಇದೆ ಅನ್ನೋದು ನಂದು ಮುಖ್ಯ ಸರ್. ಹ್ಮ್ ಏನೋ ಮಾಡಿದ್ವಿ ಈ ಕೌಂಟಿಗೋಸ್ಕರ ಮಾಡೋದಲ್ಲ. ಹ್ಮ್ ಅವರು ಅಲ್ಲಿ ಮಾಡಿಕೊಂಡು ಅವರಿಗೆ ಒಂದು ಮನೆಗೆ ಒಂದು ಒಳ್ಳೆಯದು ಅಕೌಂಟ್ ಇರಬೇಕು, ಅವ್ರಿಗೂ ಒಂದು ಜೀವನ ಆಗ್ಬೇಕು. ಅವ್ರದ್ದು ಅಕೌಂಟ್ ಚೆನ್ನಾಗಿರ್ಬೇಕು. ಹ್ಮ್ ಅಕೌಂಟ್ ನಮ್ದು ಎಷ್ಟಿನಕ್ಕಿಂತ ಅವ್ರ ಅಕೌಂಟ್ ಚೆನ್ನಾಗಿರ್ಬೇಕು ಅನ್ನೋದು ನಂದು ಉದ್ದೇಶ ಸರ್. ಆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ. ಹ್ಮ್ ಹ್ಮ್ ಆಗಿದೆ ಸರ್, ನಮ್ಮಲ್ಲೂ ಮುಂಚೆ ಎಲ್ಲ ತಪ್ಪುಗಳಾಗಿದೆ. ಹ್ಮ್. ಯಾರು 100% ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಸರ್. ಹ್ಮ್ ನಮ್ಮಲ್ಲೂ ಕೆಲವೊಂದು ತಪ್ಪುಗಳಾಗಿದೆ, ನಮ್ಮ ಕಡೆಯಿಂದನೂ ತಪ್ಪಾಗಿರೋದಿದೆ, ಈ ಕಸ್ಟಮರ್ ಕಡೆಯಿಂದ ನಮ್ಮ ಫ್ರಾಂಚೈಸಿ ತೊಗೊಂಡಿರೋ ಕಡೆಯಿಂದನೂ ತಪ್ಪಾಗಿರೋದಿದೆ. ಸೊ ಎಲ್ಲ ಥರನೂ ಇದ್ದೇ ಇರುತ್ತೆ. ಬಟ್ ಅದನ್ನು ತಿದ್ಕೊಂಡು ನಾವು ಮುಂದೆ ಹೋಗ್ಬೇಕು ಹೊರತು ಅದೇನೋ ಒಂದು ಆಗಿದೆ ಅನ್ನೋ ಇದ್ದರೆ ಆಗಲ್ಲ ಸರ್. ಒಬ್ಬ ಉದ್ಯಮವನ್ನು ಪ್ರಾರಂಭ ಮಾಡಬೇಕನ್ನುವಂಥ ಇಂಟ್ರೆಸ್ಟ್ ಇರುವಂಥವ್ರಿಗೆ ಹಣ ಇದ್ದರೆ ಸಾಕಾಗುತ್ತೆ ಸರ್? ಅದಕ್ಕೆ ತಕ್ಕನಾದಂಥ ಒಂದು ಇಚ್ಛಾಶಕ್ತಿ ಏನಾದರೂ ಬೇಕಾ? ಸರ್ ನೋಡಿ, ದುಡ್ಡಿದ್ದವ್ರು ಯಾರು ಬಿಸ್ನೆಸ್ಸಿಗೆ ಬರಲ್ಲ ಸರ್. ಹ್ಮ್. ದುಡ್ಡಿರೋ ಅಂಥವ್ರು ನೋಡಿ, ನೀವು ದುಡ್ಡಿರೋ ಅಂಥವ್ರು ಅಂದರೆ ಈ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿ ದುಡ್ಡು ಮಾಡಿರೋಂಥವ್ರಲ್ಲ. ದುಡ್ಡು ಭಾಳ ಇರೋಂಥವ್ರು ಯಾರು ಬಿಸ್ನೆಸ್ಸಿಗೆ ಬರಲ್ಲ. ದುಡ್ಡಿರೋರು ದುಡ್ಡಿಂದ ದುಡ್ಡು ಮಾಡೋಕ್ಕೆ ಯೋಚನೆ ಮಾಡ್ತಾರೆ ಹ್ಮ್ ಸರ್. ಯಾವತ್ತಿಗೆ ನೋಡಿ ಇನ್ಫೋಸಿಸು 10,000ಕ್ಕೆ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ತಾರೆ ಅಲ್ವಾ. ಹ್ಮ್ 10,000ಕ್ಕೆ ಹೆಂಗೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಈಗ ನಾನು 10 ಲಕ್ಷಕ್ಕೆ ಸ್ಟಾರ್ಟ್ ಆಗಿತ್ತು ಹ್ಮ್ ನಮ್ಮದು ಬಿಸ್ನೆಸ್. 10 ಲಕ್ಷ. ಸೊ ಅವ್ರು 10,000 ಅಂದರೆ ಅವಾಗ ಅದು ಹಂಗಿತ್ತು ಅಲ್ವಾ. ನಮ್ದು 10 ಲಕ್ಷ. 10 ಲಕ್ಷ. ಸೊ ಹಂಗೆ 10,000 ಸ್ಟಾರ್ಟ್ ಆಗಿದ್ದು ಇಷ್ಟು ಸಂಸ್ಥೆ ಹಿಂಗೆ ಬೆಳೆದಿದ್ಯಾ ಅಂತಂದಾಗ ಈಗ ನಾವು ಅದೇ ಒಂದು ದಾರಿಯಲ್ಲಿ ಬಂದಾಗ ಹ್ಮ್ 10,000 ಹೆಂಗೆ ಅವ್ರು ಹಾಕಿದ್ರು, ಹೆಂಗೆ ತೆಗೆದ್ರು ಅಂತ ನಮಗೆ ಗೊತ್ತಾಗುತ್ತೆ. ಹ್ಮ್ ಸೊ ಅನುಭವ ಆದಾಗೆ ಸರ್, ಯಾವುದಾದ್ರೂ ಒಂದು ವ್ಯಕ್ತಿಗೆ ಅನುಭವ ಆಗೋ ತನಕ ಅದ್ರ ಬಗ್ಗೆ ಏನೂ ತಿಳುವಳಿಕೆ ಇರಲ್ಲ. ಅನುಭವ ಆಗಬೇಕು, ಅನುಭವ ಆದಾಗೆ ತಿಳುವಳಿಕೆ ಬರೋದು. ಹ್ಮ್ ಸೊ ಹಂಗಾಗಿ ಆ ಒಂದು ನಿಟ್ಟಲ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕು. ನಾವು ಇಚ್ಛಾಶಕ್ತಿ ಇರಬೇಕು, ನಾವು ಮಾಡ್ಬೇಕು ಅನ್ನೋದು ಒಂದು. ದುಡ್ಡಿದ್ರೆ ಆಗಲ್ಲ ಸರ್. ಹ್ಮ್ ಇವತ್ತು ನೋಡಿ ಸರ್, ಎಲ್ಲರ ಹತ್ರನೂ ದುಡ್ಡಿದೆ ಸರ್. ಹ್ಮ್ ಮಾಡಬೇಕನ್ನೋ ಇಚ್ಛಾಶಕ್ತಿ ಇರಬೇಕು ಮೇನಾಗಿ. ಆಮೇಲೆ ಒಂದು ಕ್ರಿಯೇಟಿವ್ ಇರಬೇಕು. ಅವ್ರೇನು ಮಾಡ್ತಾರೆ, ನಾವೇನು ಮಾಡ್ತೀವಿ. ಯಾವುದೇ ಬಿಸ್ನೆಸ್ ತೊಗೊಳ್ಳಿ ಸರ್, ಇವಾಗೇನು ಎಲ್ಲ ಥರನೂ ಇದೆ, ಎಲ್ಲ ಥರ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿದೆ. ನಿಮ್ಗೆ ಏನು ಬೇಕಂದ್ರೂ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ 5 ವರ್ಷ ಕೆಳಗಡೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಕ್ಕೂ ಇವಾಗೂ ಭಾಳ ಇದೆ ಡಿಫ್ರೆನ್ಸ್. ಸಿಕ್ಕಾಪಟ್ಟೆ ಡಿಫ್ರೆನ್ಸ್, ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇವತ್ತು ಏನು ಬೇಕಂದ್ರೂ ಅಂಗೈಲಿದೆ. ಹೌದು. ನಾವು ಅವತ್ತು ಪ್ರತಿಯೊಂದು ಹುಡುಕ್ಬೇಕಿತ್ತು, ಪ್ರತಿಯೊಂದು ಮಾಡಬೇಕಿತ್ತು. ಇದೇ 5 ವರ್ಷ ಕೆಳಗಡೆನೂ ನಾವು ಹುಡ್ಕೊಂತದ್ವಿ. ಬಟ್ ಇವತ್ತು ಅಷ್ಟು ಹುಡ್ಕೋ ಲೆವೆಲಿಗೆ ಇಲ್ಲ ಸರ್. ಹ್ಮ್ ಒಂದು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಏನು ಹಾಕಿರೋ ಸಿಗುತ್ತೆ ಇವತ್ತು. ಹ್ಮ್ ಆ ಲೆವೆಲಿಗೆ 5 ವರ್ಷ ಕೆಳಗಡೆ ಇದ್ದಿಲ್ಲ. ಇವತ್ತು ಇನ್ಸ್ಟಾಗ್ರಾಮಲ್ಲಿ ನಾವೇನು ಹಾಕಿರೋ ಸಿಗುತ್ತೆ. ಎಲ್ಲರೂ ಸೋಷಿಯಲ್ ಮೀಡಿಯಾ ಬಂದಿದ್ದಾರೆ, ಹ್ಮ್ ಅಲ್ಲಿ ಏನು ಬೇಕಾದರೂ ಸಿಗುತ್ತೆ. ಸೊ ಅದು ನಾವು ಏನು ಮಾಡಬೇಕು ಒಂದು ಪ್ಲ್ಯಾನ್ ಇರಬೇಕು. 90% ಪ್ಲಾನಿಂಗ್ ಇದ್ದು ನಾವು ಹೆಂಗೆ ತಗೊಂಡೋಗ್ಬೇಕು ಅನ್ನೋದು ಒಂದು ಇದ್ದು, 10% ಅಷ್ಟೇ ಸರ್ ಎಕ್ಸಿಕ್ಯೂಷನ್. ನೀವು ಎನಿಥಿಂಗ್ ಇರ್ಬೋದು. 90% ಪ್ಲಾನಿಂಗು, ಸಾಧಕ ಬಾಧಕ, ನೆಗೆಟಿವ್ ಪಾಸಿಟಿವ್ ಬಗ್ಗೆ ಬಿಟ್ಬಿಡ್ಬೇಕು. ಪಾಸಿಟಿವ್ ಬಂದರೆ ನಮ್ಗೆ ಒಳ್ಳೇದಾದೇ ಆಗುತ್ತೆ, ಕರೆಕ್ಟಾ. ನೆಗೆಟಿವ್ ಬಂದರೆ ಯಾವ ಥರ ನೆಗೆಟಿವ್ ಬರುತ್ತೆ, ಆ ನೆಗೆಟಿವಿಟಿನ ನಾವು ಹ್ಯಾಪನ್ ಮಾಡೋದು ಹೆಂಗೆ, ಅದನ್ನು ಸಾಲ್ವ್ ಮಾಡೋದು ಹೆಂಗೆ. ಎವ್ರಿ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ಇದೇ ಇರುತ್ತೆ. ಬಟ್ ಅದನ್ನು ನಾವು ಅತಿ ಬೇಗ ನೀವು ಆಗಲೇ ಹೇಳ್ತಾ ಇದ್ರಿ ನಿಮ್ಮ ಪ್ರಾಡಕ್ಟನ್ನು ಆನ್ಲೈನಲ್ಲಿ ಸೇಲ್ ಮಾಡುವಂಥ ಒಂದು ಆಲೋಚನೆ ಏನಾದರೂ ಇದೆಯಾ ಸರ್? ಸರ್, ಆನ್ಲೈನಲ್ಲಿ ಸೇಲ್ ಮಾಡಬೇಕು ಅನ್ನೋದಕ್ಕಿಂತ ನಮ್ಮ ಔಟ್ಲೆಟ್ ಯಾರು ತೊಗೊಂಡಿದ್ದಾರೆ ಫ್ರಾಂಚೈಸಿ ಮಾಡಲು ಅವರೇ ಸೇಲ್ ಮಾಡಬೇಕು ಅನ್ನೋದು ಉದ್ದೇಶ ಇದೆ. ನಾನು ಹೇಳಿದ್ನಲ್ಲ ನಿಮಗೆ, ಕೆಲವೊಂದು ನಮಗೂ ನೆಗೆಟಿವಿಟೀಸ್ ಆಗಿದೆ, ನಮ್ಮಿಂದ ಆಗಿದೆ ಅಂತೇಳಿ. ಅಂದರೆ ಎಲ್ಲ ಕಡೆ ಬರೀ ನಾವು ಬಂದು ಟೀ, ಚಾಯ್, ನಮ್ಮ ಸ್ನ್ಯಾಕ್ಸು, ಬಿಸ್ಕೆಟ್ಸು, ಕುಕ್ಕೀಸು ಎಲ್ಲನೂ ಮಾಡಿ ಸರ್ವೈವ್ ಆಗ್ತೀವಿ ಅನ್ನೋದು ಕಷ್ಟ ಇದೆ. ಎಲ್ಲ ಕಡೆನೂ ಮಾಡ್ತೀವಿ ಅನ್ನೋದು. ಸೊ ಆ ಸರ್ವೈವ್ ಆಗ್ತೀವಿ, ಆ ಸರ್ವೈವು ಆಗೋ ತನಕ ಅವ್ರದ್ದು ಒಂದು ಫೈನಾನ್ಷಿಯಲ್ ಸ್ಟ್ರಾಂಗ್ ಇರಬೇಕಲ್ಲ. ಸೊ ಏನಂದರೆ ಕಮ್ಯುನಿಕೇಷನ್ ಅಂತ ಹೇಳ್ಬೇಕಂತಂದರೆ ಜನಗಳಿಗೆ ಕಮ್ಯುನಿಕೇಟ್ ಆಗೋ ತನಕನೂ ಅವ್ರಲ್ಲಿ ಬಾಡಿ ಕಟ್ಟಬೇಕಾ, ಅವ್ರ ಸರ್ವೈವ್ನೆಸ್ ಇರಬೇಕಾ, ಅವರಲ್ಲಿ ಜೀವನ ಮಾಡಬೇಕಾ, ಅಲ್ಲಿ ತನಕನೂ ಬೇಕಲ್ಲ. ಸೊ ಅದಕ್ಕೋಸ್ಕರನೇ
ನಮ್ಮ ಪ್ರಾಡಕ್ಟ್ನ ಆ ಔಟ್ಲೆಟ್ಟಲ್ಲೇ ಸೇಲ್ಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಹ್ಮ್ ಕೆಲವೊಂದೆಲ್ಲ ಮಾಡಿದ್ದೀವಿ ಸರ್. ಇದುವರೆಗೂ ನಮ್ಮದು ಕೆಲವೊಂದೆಲ್ಲ ಫೋಟೋಶೂಟ್ ಆಗಿದೆ, ಎಲ್ಲ ಆಗಿದೆ. ಬಟ್ ಕೆಲವೊಂದೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲಿಗೆ ಆಗಿಲ್ಲ ಇನ್ನು. ಅದೇ ಹೇಳ್ತಾರೆ 90% ಪ್ಲಾನಿಂಗ್ ಅಂದರೆ ಓಕೆ ಫಸ್ಟ್ ನಮ್ಮ ಪ್ರಾಡಕ್ಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್, ಡಿಸೈನ್ ಎಲ್ಲ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಹ್ಮ್ ಸೊ ಆ ಡಿಸೈನ್ ಅಂಡರ್ ಗೋಯಿಂಗಲ್ಲಿದೆ, ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಅದೆಲ್ಲ ಒಂದು ಕಂಪ್ಲೀಟ್ ಆಯ್ತು ಅಂದರೆ ಎನಿ ಬಿಸ್ನೆಸ್ ತೊಗೊಂಡ್ರು 10% ಕ್ಲೋಸಿಂಗ್ ರೇಷಿಯೋ ಇದ್ದೇ ಇರುತ್ತೆ. ನಮ್ಮದು ಕ್ಲೋಸಿಂಗ್ ರೇಷಿಯೋ ಅಂತ ಬಂದರೆ ನಮ್ಮದು ಇನಿಷಿಯಲಲ್ಲೇ ಕ್ಲಿಕ್ ಆಗೋದು ಭಾಳ ಕಷ್ಟ ಇದೆ. ಇಟ್ಸ್ ಟೇಕ್ ಎ ಟೈಮ್ 6 to 10 months 10 months. ಮಿನಿಮಮ್ 6 to 10 months ಬೇಕೇ ಬೇಕು. ನಾವು ಇಷ್ಟು ವರ್ಷ ಮಾಡಿರೋ ಔಟ್ಲೆಟಲ್ಲಿ ನಾನು ಸರ್ವೆ ಮಾಡಿರೋ ಪ್ರಕಾರ 6 to 10 months ಬೇಕೇ ಬೇಕಾಗುತ್ತೆ ಒಂದು ಕಮ್ಯುನಿಕೇಷನ್ ಆಗಿ. ಯಾಕೆಂದರೆ ಈಸಿಯಾಗಿ ಯಾರೂ ಅಕ್ಸೆಪ್ಟ್ ಮಾಡಲ್ಲ ಜನ. ಏನಿರ್ಬೋದೋ ಬಿಡಪ್ಪ ಅಂತ ಇರ್ತಾರೆ, ಹೇಳೋಂಥದ್ದು ಇರುತ್ತೆ. ಈಗ ಬೇರೆ ಬೇರೆ ನಮ್ಮ ಡಿಸ್ಟಿಕ್ಕಿಗೆ ಹೋದರೆ ಇದು ಅಕ್ಸೆಪ್ಟ್ ಆಗೋದು ಭಾಳ ಕಷ್ಟ ಇದೆ. ಅಂದರೆ ಏನೋ ಹೊಸ್ದಾಗಿ ಬಂದಿದೆ ಎಲ್ಲದೂ ಥರನಂತ ಕಾಮನ್ ಅಂತ ತಿಳ್ಕೊತಾರೆ. ಬಟ್ ಅದ್ರ ಬಗ್ಗೆ ಕುಡಿತಾ ಅದು ತಿಂತಾ ನಮ್ಮದೆಲ್ಲ ಮಾಡ್ತಾ ಹೋದಾಗ ಅವ್ರಿಗೊಂದು ಗೊತ್ತಾಗುತ್ತೆ ನಾವು ಯಾವ್ದು ಕುಡಿಬೇಕು ಯಾವ್ದು ತಿನ್ನಬೇಕು ಅಂತೇಳಿ. ಈ ಬೆಂಗಳೂರಲ್ಲಿ ಆಗಿದೆ ಸರ್, ಇಲ್ಲ ಅಂತ ಹೇಳಲ್ಲ. ಈ ಕಡೆ ನಾರ್ತ್ ಈಸ್ಟಲ್ಲೆಲ್ಲ ಒಂದೊಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಈ ಸೌತಿಗೆ ಬರಬೇಕು, ಈ ಕಡೆ ವೈಟ್ ಫೀಲ್ಡು ಈ ಕಡೆ ಎಲ್ಲ ದಿನ IT ಫೀಲ್ಡಲ್ಲೆಲ್ಲ ನಮ್ದು ಆಗಿಲ್ಲ. ಸೊ ಇಲ್ಲೆಲ್ಲ ಆದರೆ ನಾವು ಖಂಡಿತ ಅಂದರೆ ನಿಮ್ಮ ಪ್ರಾಡಕ್ಟು ಫ್ರಾಂಚೈಸಿನ ಹೊರತುಪಡಿಸಿ ಕೂಡ ಆನ್ಲೈನಲ್ಲಿ ನಿಮ್ಮ ಪ್ರಾಡಕ್ಟನ್ನು ಬೈ ಮಾಡ್ಬೋದು. ಬಟ್ ಆನ್ಲೈನ್ ಮಾಡಲಿಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಔಟ್ಲೆಟಲ್ಲಿ ನಾವು ಕೊಡಬೇಕು, ಅವ್ರನ್ನ ನಾವು ಉದ್ಧಾರ ಮಾಡ್ಬೇಕನ್ನೋದು ಫಸ್ಟ್ ಇದೆ. ಓಕೆ ಓಕೆ ಆನ್ಲೈನ್ ಇವತ್ತು ಕೊಟ್ಟರೆ ಹೋಗುತ್ತೆ, ಅದು 100%. ಬಟ್ ನಮ್ಮ ಫ್ರಾಂಚೈಸಿ ತೊಗೊಂಡ್ರೆ ಬೆಳಿಬೇಕನ್ನೋದು ನಾನು ಫಸ್ಟ್ ಥಾಟ್ ಇದೆ. ಓಕೆ ಸೊ ಆನ್ಲೈನ್ ಯಾರಾದರೂ ಮಾಡ್ತಾರೆ ಸರ್, ಈಗ ಎನಿ ಒನ್ ಈಸ್ ಅಕ್ಸೆಸಬಲ್ ಫಾರ್ ಆನ್ಲೈನ್. ಅಷ್ಟೇ. ಅದೇನು ಭಾಳ ದೊಡ್ಡ ಮಾತಲ್ಲ, ಇವತ್ತು ಖರ್ಚು ನಾಳೆ ಮಾಡಿ ಮಾತಾಡೋ ಪ್ರಾಡಕ್ಟ್ ಕೊಡೋದು. ಬಟ್ ನಮ್ಮ ಫ್ರಾಂಚೈಸರ್ ಕೊಡ್ಬೇಕನ್ನೋದು ಒಂದು ದೊಡ್ಡ ಆಸೆ ಇದೆ. ನಿಮ್ಮ ಫ್ರಾಂಚೈಸಿಯವರು ಮಾಡುವಂತಹ ತಪ್ಪುಗಳೇನು ಸರ್? ಅಂದರೆ ನಿಮ್ಮನ್ನು ಫ್ರಾಂಚೈಸಿನ ಕೇಳಕ್ಕೆ ಬಂದಾಗ ಅವರು ತಗೊಂಡು ಹೋದ ನಂತರ ಅವ್ರು ಮಾಡುವಂಥ ಸಾಮಾನ್ಯ ತಪ್ಪುಗಳಾಗಿರ್ಬೋದು, ಅವೇ ದೊಡ್ಡ ತಪ್ಪುಗಳಾಗಿ ಕಾಣಿಸುತ್ತೆ. ಅವ್ರು ಮಾಡುವಂಥ ತಪ್ಪುಗಳೇನು ಅಬ್ಸರ್ವ್ ಮಾಡಿದರೆ ಸರ್? ಸರ್ ಈಗ ಹೆಂಗಿರುತ್ತೆ ಅಂತಂದರೆ, ಒಂದು ನಾವು ಏನು ಹೇಳ್ಕೊಟ್ಟಿರ್ತೀವಲ್ಲ ಟ್ರೈನಿಂಗು, ಆ ಟ್ರೈನಿಂಗ್ 100% ಅವ್ರು ತಿಳ್ಕೊಬೇಕು ಸರ್. ಸೊ ಅವ್ರದ್ದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಹೆಂಗಿರುತ್ತೆ ಅಂತಂದರೆ, ಇವಾಗ ಕಲ್ತು ಹೋಗಿರ್ತಾರೆ ಕೆಲವರು, ಕೆಲಸಗಾರ ಮೇಲೆ ಡಿಪೆಂಡೆನ್ಸಿ ಇರ್ತಾರೆ, ಕೆಲವರು ಓನಾಗೂ ಮಾಡೋಂತ ಇರ್ತಾರೆ. ಈಗ ಓನಾಗಿ ಯಾರು ಮಾಡ್ತಾರೆ 100% ಕರೆಕ್ಟಾಗಿ ನಡೆಸ್ತಿದ್ದಾರೆ. ಈಗ ಯಾರು ಅವರು ಮಾಡಿಕೊಂಡು ಕೆಲಸಗಾರ ಮೇಲೂ ಡಿಪೆಂಡೆನ್ಸಿ ಇರ್ತಾರೆ, ಕೆಲವರು ಪ್ಯೂರ್ಲಿ ಕೆಲಸಗಾರ ಮೇಲೆ ಡಿಪೆಂಡೆನ್ಸಿ ಇರ್ತಾರೆ. ಹೆಂಗಾಗುತ್ತೆ ಅಂತಂದರೆ, ಏನು ಕಲ್ಸ್ಕೊಟ್ಟಿರ್ತೀವಲ್ಲ ಅದನ್ನ ಹಂಗೇ ಕ್ಯಾರಿ ಮಾಡ್ಕೊಂಡು ಒಂದು ಒಳ್ಳೆ ಲೆವೆಲಿಗೆ ತಗೊಂಡ್ರೆ ಆಯ್ತು. ಇವತ್ತು ನಾನು ಹೇಳಿದೆ ನಿಮ್ಗೆ, ಯಾವುದೋ ಒಂದು ಪ್ರಾಡಕ್ಟ್ ಮಾಡೋದು ಡೆಲಿವರಬಲ್ ಮಾಡೋದು ಒಂದು ರಾಂಗ್ ಮಾಡಿದರೆ ಕಸ್ಟಮರ್ ಬೇಜಾರಾಗ್ಬಿಡ್ತಾರೆ. ಸೊ ಅವ್ರ ತಪ್ಪು ಅಂತಲೂ ನಾವು ಹೇಳೋಕ್ಕಾಗಲ್ಲ. ಅಲ್ಲಿ ಅವರು ಅದನ್ನು ಕರೆಕ್ಟಾಗಿ ಒಂದು ನಾವು ಏನು ಹೇಳ್ಕೊಟ್ಟಿರ್ತೀವೋ ಅದನ್ನು ಮಾಡಬೇಕು ಅವರಲ್ಲಿ. ಸೊ ಅದು ಮಾಡಿದಾಗ ಇಂಟೆನ್ಷನ್ಲಿ ಅಂತ ಯಾರೂ ಮಾಡಲ್ಲ, ಬಟ್ ಅದು ತಪ್ಪುಗಳಾಗುತ್ತೆ. ಅದು ಕರೆಕ್ಟಾಗಿ ಕೊಟ್ಟಾಗ ಅದು ಬಂದೇ ಬರುತ್ತೆ. ಆಮೇಲೆ ಏನಂತಂದರೆ, ಬಿಸ್ನೆಸ್ ಅನ್ನೋದು ಯಾವುದೋ ಒಂದೇ ದಿನ ಮಿರಾಕಲ್ ಆಗೋ ಅಂಥದ್ದಲ್ಲ ಸರ್. ಟೇಕ್ ಎ ಟೈಮ್. ಮಿನಿಮಮ್ 6 to 10 months ಬೇಕೇ ಬೇಕಾಗುತ್ತೆ. ಅಲ್ಲಿವರೆಗೂ ನಾವು ತಡ್ಕೊಬೇಕಂದ್ರೆ ಪಾಪ ಅವ್ರದ್ದು ಫೈನಾನ್ಷಿಯಲ್ ಕಂಡೀಷನ್ ಇರುತ್ತೆ. ಅದೇ ಹೇಳ್ದಲ್ಲ, ಈಗ ನಮ್ಮದು ತಪ್ಪು ಏನಂದ್ರೆ ಅದೇ, ನಾವು ಬರೀ ಎಲ್ಲ ಕಡೆ ಅದನ್ನು ಮಾಡಲಿಕ್ಕಾಗಲ್ಲ. ಸೊ ಅಂಥವ್ರಿಗೆ ಇದನ್ನು ಮಾಡಿಕೊಟ್ಟಾಗ ಅವ್ರು ನಿಲ್ತಾರೆ ಅನ್ನೋದು ನಮ್ಮದೊಂದು ಉದ್ದೇಶ. ಹಂಗಾಗಿ ಅವ್ರ ತಪ್ಪು ಅನ್ನೋದಕ್ಕಿಂತ ಇಬ್ಬರದ್ದು ಇರುತ್ತೆ, ಅದು ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮುಂದಕ್ಕೆ ಸರಿಪಡಿಸ್ಕೊಂಡು ಹೋಗ್ಲೇಬೇಕು. ಇನ್ನು ಸರ್, ಈಗ ಟೀ ಅಂದಾಕ್ಷಣ ಈ ಹಳ್ಳಿಗಳಲ್ಲಿ ಆಮೇಲೆ ಗ್ರಾಮೀಣ ಪ್ರದೇಶದ ಭಾಗಗಳಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗಿ ಈ ವಯಸ್ಕರು ಹೋಗಿ ಟೀಯನ್ನು ಕುಡಿಯುವಂಥದ್ದು ಸರ್ವೇ ಸಾಮಾನ್ಯ. ಹಾಗಿದ್ದಾಗ ನಿಮ್ಮ ಈ ಟೀಯನ್ನು ಸಿಟಿ ಪ್ರದೇಶಗಳಲ್ಲಿ ಆಗಿರ್ಬೋದು, ಬೇರೆ ಪ್ರದೇಶಗಳಲ್ಲಿ ಈ ವಯಸ್ಕರು ಭಾಳ ಇಷ್ಟಪಡ್ತಾರೆ ಅನ್ನುವಂಥದ್ದು ಏನಾದರೂ ಒಂದು ಜಡ್ಜ್ಮೆಂಟ್ ಏನಾದರೂ ಸಿಕ್ಕಿದೆಯಾ? ಈ ವಯಸ್ಕರು ನಮ್ಮ ಟೀನ ಭಾಳ ಇಷ್ಟಪಡ್ತಾರೆ ಅನ್ನುವಂಥದ್ದು. ಸರ್ ನಾನು ನಿಮ್ಗೆ ಹೇಳಿದೆ, ನಾನು ಡೈಲಿ ಬೆಳಗ್ಗೆ ಒಂದು 5 ಗಂಟೆಗೆ ಹೋಗಿ 7:30 ಮಟ್ಟ ಶಾಪಲ್ಲಿ ಇರ್ತೀನಿ. ಡೈಲಿ ಬೆಳಗ್ಗೆ ಹೇಳ್ಬೇಕು ಅನ್ನೋದು ಒಂದು ಉದ್ದೇಶ. ಜೊತೆಗೆ ನಾವು ಅದನ್ನು ಮಾನಿಟ್ರಿಂಗ್ ಮಾಡಬೇಕು, ಏನಾಗ್ತದೆ ಏನು ಬಿಡ್ತದೆ ಅಂತೇಳಿ. ಒಂದು 7:30 ಒಳಗಡೆ, 6:30 ಇಂದ 7:30 ಒಳಗೆ ಪಾಪ ಸೀನಿಯರ್ ಸಿಟಿಜನ್ಸ್ ಇರ್ತಾರೆ ನೋಡಿ. ಅವರು ಬೆಳಗ್ಗೆ ಎದ್ದಾಗ ಇವತ್ತಿನ ಗೊತ್ತು ಫ್ಯಾಮಿಲಿ ಎಲ್ಲ ಹೆಂಗಿರ್ತಾರೆ. ಯಾಕೆಂದರೆ ಮಗನೂ ಬ್ಯುಸಿ ಇರ್ತಾನೆ, ಸೊಸೆನೂ ಬ್ಯುಸಿ ಇರ್ತಾರೆ, ಜೊತೆಗೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ಒಂಥರ ಬ್ಯುಸಿ ಇರ್ತಾರೆ ಸರ್. ಮಕ್ಕಳು ಸ್ಕೂಲಿಗೆ ಮಾಡೋದ್ರಿಂದ ಎಲ್ಲ ಬ್ಯುಸಿ ಇರ್ತಾರೆ. ಪಾಪ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಟೀ ಕಾಫಿ ಮಾಡೋಕ್ಕೆ ಅವರು ಪಾಪ ಸುಸ್ತಾಗಿ ಬಂದು ಮಲಗಿರ್ತಾರೆ. ಒಂದೊಂದು ಮನೆಗೆ ಒಂದೊಂದು ಥರ ಇರುತ್ತೆ, ಎಲ್ಲರ ಮನೆಗೆ ಒಂದೇ ಥರ ಇರೋಲ್ಲ. ಒಂದೊಂದು ಫ್ಯಾಮಿಲಿ ಒಂದು ಡಿಫ್ರೆನ್ಸ್ ಇರುತ್ತೆ. ಏಜ್ ಆಗಿರೋ ಅಂಥವ್ರು ಬೆಳಗ್ಗೆ ಬಂದು ಒಂದು ಇಡ್ಲಿ ತಿಂದು, ಒಂದು ನಮ್ಮದು ಬೇರೆ ಕಡೆ ಒಂದು ಇಡ್ಲಿ ತಿಂದು ಬಂದು ಟೀ ಕಾಫಿ ಕುಡಿಯೋದಿರುತ್ತೆ. ನಮ್ಮಲ್ಲೇ ಬಂದು ಒಂದು ಬನ್ ತಿಂದು ಟೀ ಕಾಫಿ ಕುಡಿಯೋದಿರುತ್ತೆ, ಬಿಸ್ಕೆಟ್ಸ್ ತಿಂದು ಟೀ ಕಾಫಿ ಕುಡಿಯೋದಿರುತ್ತೆ. ಅಂಥ ಎಲ್ಲ ಮನಸ್ಸುಗಳಿಗೆ ನಾವು ರೀಚ್ ಆಗಿದ್ದೀವಿ. ಸೊ ಅದಕ್ಕಿಂತ ಇನ್ನೇನು ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಸರ್ ನಮಗೆ? ಬೆಳಗ್ಗೆ ಬಂದು ಇಲ್ಲಪ್ಪ ಇವ್ರು ಬೆಳಗ್ಗೆ ನಮಗೆ ಒಂದು ಒಳ್ಳೆ ಟೀ ಕೊಡ್ತಾರೆ, ಒಂದು ಕಾಫಿ ಕೊಡ್ತಾರೆ, ಒಂದು ಬನ್ ಕೊಡ್ತಾರೆ, ಒಂದು ಬಿಸ್ಕೆಟ್ ಕೊಡ್ತಾರೆ, ಏನೋ ಒಂದು ತಿಂದು ಹೋಗ್ತಾರೆ. ನಮ್ಮಲ್ಲಿ ಅಷ್ಟಿದೆ. ಅಲ್ಲೇ ಒಂದು ಪಕ್ಕದ ಒಂದು ಹೋಟ್ಲಲ್ಲಿ ಒಂದು ಇಡ್ಲಿ ತಿಂದ್ಬಿಟ್ಟು ನಮ್ಮಲ್ಲಿ ಟೀ ಕಾಫಿ ಕುಡಿ ಅಂತದ್ದು. ಸೊ ಅವ್ರಿಗೆ ಅದು ಡೈಲಿ ಬೇಕೇ ಬೇಕು. ಅದಿಲ್ಲ ಅಂದರೆ
ಅವ್ರಿಗೆ ಯಾಕೆಂದರೆ ಶುಗರ್ ಇರುತ್ತೆ, ಕೆಲವ್ರು ಬಿ ಪಿ ಇರುತ್ತೆ, ಈ ಥರ ಎಲ್ಲ ಇರುತ್ತೆ ಪಾಪ. ಅವ್ರವ್ರ ಹೆಲ್ತ್ ಇಶ್ಯೂಸ್ ಇರುತ್ತೆ ಸೀನಿಯರ್ ಸಿಟಿಜನ್. ಸೊ ಅಂಥವ್ರು ಬಂದು ತೊಗೊಂಡು ಹೋಗ್ತಾ ಇರೋದ್ರಿಂದ ಒಂದು ಒಳ್ಳೆ ರೀತಿಯಲ್ಲಿ ನಡೀತದೆ. ನಿಮ್ಮ ಪ್ರಾಡಕ್ಟಲ್ಲಿ ನೀವು ಆಗಲೇ ಹೇಳಿದ್ರೆ ಶುಗರ್ ಅನ್ನೋ ಒಂದು ಶಬ್ದಕ್ಕೆ ನಾನು ಕೇಳ್ತಾ ಇದ್ದೀನಿ. ಶುಗರ್ಲೆಸ್ ಅಥವಾ ಶುಗರ್ ಅನ್ನುವಂಥ ಪ್ರಾಡಕ್ಟ್ಗಳನ್ನು ಇನ್ನು ಸಪ್ರೇಟ್ ಮಾಡಿದರೆ ಈ ಶುಗರ್ ಇದ್ದವರಿಗೆ ಈ ಥರದ ಒಂದು ಪ್ರಾಡಕ್ಟ್ ಕೊಡಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ ಸರ್? ಸರ್ ನಾರ್ಮಲ್ಲು ನಮ್ಮದು ಸ್ವಲ್ಪ ಫ್ರೀ ಶುಗರ್ ಬರುತ್ತೆ. ಅದು ಬಿಟ್ಟರೆ ಜಾಗ್ರಿ, ಓಕೆ. ಅದು ಬಿಟ್ಟರೆ ಲೆಸ್ ಟೀನೂ ಇರುತ್ತೆ, ಲೆಸ್ ಕಾಫಿನೂ ಇರುತ್ತೆ. ಈಗ ಅವ್ರಿಗೆ ಕಸ್ಟಮರ್ಗೆ ಯಾವ ಥರ ಬೇಕು ಹಂಗಿರುತ್ತೆ. ಈಗ ಕೆಲವರು ಮಿಕ್ಸ್ ಕುಡಿತಾರೆ, ಈಗ ಅರ್ಧ ಶುಗರು ಅರ್ಧ ವಿತೌಟ್ ಶುಗರು, ಅವರು ಆ್ಯಡ್ ಮಾಡ್ಕೊಳೋದಿರುತ್ತೆ. ಸೊ ಫುಲ್ಲಿ ಕಂಫರ್ಟಬಲ್ ಅವ್ರಿಗೆ ಹೆಂಗೆ ಬೇಕೋ ಆ ಥರ ಮಾಡಿರ್ತೀವಿ ಸರ್. ಯಾಕೆಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅವ್ರು ರೀಚ್ ಆಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸರ್ವೈವ್ ಆಗೋಕ್ಕೆ ನಾವು ಸಾಧ್ಯನೇ ಇಲ್ಲ. ಸೊ ಟೀ ಅಂತ ಬಂದಾಗ ಒಂದು ನಾರ್ಮಲ್ ಏನಿರುತ್ತೆ, ಬೇರೆ ಹೊರಗಡೆ ಕಂಪೇರ್ ಮಾಡಿದ್ರೆ ಅಷ್ಟೇ ಶುಗರ್ ಇರುತ್ತೆ, ಕಮ್ಮಿ ಶುಗರ್ ಇರುತ್ತೆ. ಒಂದು ಸ್ಟ್ಯಾಂಡರ್ಡೈಸ್ ಶುಗರ್ ಇರುತ್ತೆ. ನೀವು ಯಾವಾಗ ಬಂದು ಕುಡಿದ್ರೂ ಒಂದೇ ಥರ ಟೇಸ್ಟ್ ಇರುತ್ತೆ. ಸೊ ಶುಗರ್ ಜಾಸ್ತಿ ಆಗೋದು ಕಮ್ಮಿ ಹಾಕೋದು ಒಂದು ಮಾಡೋದು ಅದೆಲ್ಲ SOP ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸೀಜರ್. ಯಾವಾಗ ತೊಗೊಂಡ್ರು ಒಂದೇ ಥರ ಕ್ವಾಲಿಟಿ ಕನ್ಸಿಸ್ಟೆನ್ಸಿ ಮೇಂಟೈನ್, ಅದು ಒಂದು ಮೇನ್ ಥಿಂಗು. ಜೊತೆಗೆ ಯಾರು ಶುಗರ್ ಬೇಡ ಅಂದವರು ಒಂದು ಲಿಸ್ಟ್ ಟೀ ಮಾಡ್ಸ್ಕೊಂಡು ಕುಡಿಬೋದು, ಇಲ್ಲ ಅಂದರೆ ಜಾಗ್ರಿ ಟೀ ಮಾಡ್ಸ್ಕೊಂಡು ಕುಡಿಬೋದು. ಆ ಥರನೂ ಮಾಡ್ಬೋದು. ಅವ್ರಿಗೆ ಅವಕಾಶಗಳು ಭಾಳ ಥರ ಇರುತ್ತೆ. ಈಗ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಈ ಟೀ ಪ್ರಾಡಕ್ಟ್ಗಳು ಬಂದಿರುವಂಥದ್ದು ಫೇಲ್ಯೂರ್ ಆಗಿ ಮಾರ್ಕೆಟಿಂದ ಹೊರಗಡೆ ಹೋದಂಥವು ಇದೆ. ಆ ಥರ ಕಂಪೇರ್ ಮಾಡಿದಾಗ ನಿಮ್ಮ ಮಾಲ್ಗುಡಿ ಚಾಯ್ ಇನ್ನೂ ಎಷ್ಟು ವರ್ಷಗಳ ಕಾಲ ಹಾಗೇ ಇರ್ಬೋದು? ಯಾಕೆಂದರೆ ಮಾರ್ಕೆಟಲ್ಲಿ ಬಂದು ಹೋಗಿರುವಂಥವು ಸಾಕಷ್ಟು ಇದ್ದಾವೆ. ಎಷ್ಟು ವರ್ಷಗಳಿರ್ಬೋದು? ಆ ಒಂದು ಕನ್ಸಿಸ್ಟೆನ್ಸಿನ ಹೆಂಗೆ ಮೇಂಟೈನ್ ಮಾಡ್ತೀರಾ ಅನ್ನುವಂಥದ್ದೊಂದು ಪ್ರಶ್ನೆ ಸರ್. ಈಗ ನಾವು ಏನು ಹೇಳ್ತೀವಿ ಅಂದರೆ, ಇವಾಗ ಯಾವುದೇ ಒಂದು ಸಂಸ್ಥೆ ಇರಬೇಕಂತಂದರೆ, ಈ ಮಾಲ್ಗುಡಿ ಇರ್ಬೋದು, ಮತ್ತೊಂದು ಈಗ ಹಳೆಯ ಸಂಸ್ಥೆಗಳು ಯಾವುದೇ ಇರ್ಬೋದು ಅಂದರೆ, ಒಂದು ಕನ್ಸಿಸ್ಟೆನ್ಸಿ ಮೇನ್ ಸರ್. ಆಮೇಲೆ ಗ್ರಾಹಕರಿಗೆ ಒಳ್ಳೇದು ಕೊಡಬೇಕು ಅನ್ನೋದೊಂದು ಮನಸ್ಥಿತಿ ಇರಬೇಕು. ಜೊತೆಗೆ ಸಂಸ್ಥೆ ಹೆಸರು ಉಳಿಸ್ಬೇಕು ಅನ್ನೋದು ಒಂದು ಇರಬೇಕು. ಅಲ್ಲಿ ಲಾಭ ಅಂತ ನೋಡೋಕೆ ಬರಲ್ಲ ಸರ್, ಎಲ್ಲ ಕಡೆ ಲಾಭ ನೋಡೋಕೆ ಬರಲ್ಲ. ಈಗ ನೀವು ನೋಡ್ತಾ ಇರ್ತೀರ, ಹಳೆ ಕಾಲದ ಅಜ್ಜ ಅಜ್ಜಿ 5 ರೂಪಾಯಿ ಇಡ್ಲಿ ಕೊಡ್ತಾರೆ, 3 ರೂಪಾಯಿ ಇಡ್ಲಿ ಕೊಡ್ತಾರೆ, 2 ರೂಪಾಯಿ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಬರ್ತಾ ಇರುತ್ತೆ. ಅವ್ರಿಗೇನೋ ಒಂದು ಜೀವನನೂ ಕಟ್ಕೊಬೇಕು, ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಬಂದರೆ ಸಾಕು ಅನ್ನೋ ಮೆಂಟಾಲಿಟಿ ಇರ್ತಾರೆ. ಲಾಭಾಂಶ ನೋಡಲ್ಲ. ಎಷ್ಟು ಬೇಕೋ ಅಷ್ಟು ಬೇಕು, ಅವ್ರಿಗೂ ಲಾಭ ಬೇಕು. ಇಷ್ಟು ಬಂದರೆ ಸಾಕಪ್ಪ, ನನಗೆ ಒಂದು ದಿನಕ್ಕೆ ಎಷ್ಟು ಜೀವನ ಮಾಡಿದರೆ ಸಾಕು ಅನ್ನೋ ಥರ ಮೆಂಟಾಲಿಟಿ ಇರುತ್ತೆ. ಎರಡನೇದು ಒಂದು ಸೇವೆ ಮಾಡ್ಬೇಕು ಅನ್ನೋ ಒಂದು ಮನೋಭಾವನೆ ಇರುತ್ತೆ. ಸೊ ಆ ಥರ ನಮ್ಮ ಜೀವನಕ್ಕೆ ಏನು ಬೇಕೋ ಯಾರೂ ಇದು ಮಾಡಲಿಕ್ಕಲ್ಲ. ಜೀವನಕ್ಕೆ ಏನು ಬೇಕೋ ಅಷ್ಟು ಹಿಡ್ಕೊಂಡು, ಜೊತೆಗೆ ಒಂದು ಒಳ್ಳೆ ಸೇವೆ ಮಾಡ್ಕೊಂಡು, ಒಂದು ಒಳ್ಳೆ ಹೆಸರು ಉಳಿಸ್ಕೊಂಡು, ಅಲ್ಟಿಮೇಟ್ಲಿ ನಮ್ಮ ಬರೋಂಥ ಗ್ರಾಹಕರಿಗೆ ಒಂದು ಒಳ್ಳೆ ಸಂತೃಪ್ತ ಮನೋಭಾವನೆ ಕೊಟ್ಟರೆ, ನೀವು 5 ಅಲ್ಲ 10 ಅಲ್ಲ 15 ಅಲ್ಲ, ತಲಾಂತರವಾಗಿ ಎಂಥದನ್ನು ತಗೊಂಡು ಹೋಗ್ಬೋದು ಸರ್. ಅದನ್ನು ತಗೊಂಡು ಹೋಗಿ ಯಾವುದೇ ವಿಚಾರದಲ್ಲಾಗಿರ್ಬೋದು. ನೀವು ವಿಚಾರ, ಈ ಟಾಟಾ ಸಂಸ್ಥೆ ನೋಡಿ, ಅವತ್ತಿಂದ ಏನಿದೆ ಹಂಗೆ ಒಂದು ಒಳ್ಳೆ ರೀತಿಯಲ್ಲಿ ಬರ್ತದೆ. ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು ಸರ್, ಆ ಒಂದು ಕನ್ಸಿಸ್ಟೆನ್ಸಿನೇ ಮೇನ್ ಸರ್. ಮುಂಚೆ ಹೇಗಿತ್ತು ಇವತ್ತು ಹೇಗಿದೆ, ಅದು ಒಂದು ಒಳ್ಳೆ ರೀತಿಯಲ್ಲಿ ವರ್ಷಗಳಿಂದ ಇವರು ಹಿಂಗೆ ಇದ್ದಾರೆ, ಇದು ಹಿಂಗೆ ಇದೆ ಅನ್ನೋದು ಮನೋಭಾವ. ನೋಡಿ, ವಿದ್ಯಾರ್ಥಿ ಭವನ್ ಇದೆ, CTR ಇದೆ, ಭಾಳ ಇದಾವೆ. ಇಂಡಿಯನ್ ಕಾಫಿ ಬಾರ್ ಇದೆ, ಜೊತೆಗೆ ಭಾಳ SLV ಟಿಫನ್ಸ್ ಇದ್ದಾವೆ, ಭಾಳ ಇದ್ದಾವೆ. ಅವ್ರಿಗೆ ನಾವೆಲ್ಲ ಇವಾಗ ನಿನ್ನೆ ಮೊನ್ನೆ ಬಂದಿರೋಂಥದ್ದು ಸರ್. ಅವರೆಲ್ಲ ಆ ದಿನಗಳಿಂದನೂ ಇದ್ದಾರೆ, ಎಷ್ಟೋ ವರ್ಷಗಳಿಂದನೂ ಇದ್ದಾರೆ. ಸೊ ಆ ಕನ್ಸಿಸ್ಟೆನ್ಸಿ ಇರೋದಕ್ಕೆ ತಾನೇ ಸರ್ ಇವತ್ತು ಅಲ್ಲಿ ಜನ ಹೋಗ್ತಾರೆ, ತಿಂತಾರೆ, ಕುಡಿತಾರೆ, ಮಾಡ್ತಾರೆ ಎಲ್ಲ ವಿಚಾರದಲ್ಲೂ. ಯಾವುದಾದ್ರೂ ಅಷ್ಟೇ. ಇವತ್ತೇ ನೋಡಿ, ನಿಮ್ಗೆ ಹೇಳ್ಬೇಕಂದ್ರೆ ಟಾಟದ್ದು ನಿಮ್ಗೆ ಇಂಡಿಕಾ ಎಲ್ಲ ಬಿಟ್ಟಾಗ ಒಂದು ಸ್ವಲ್ಪ ದಿವಸ ಆದಮೇಲೆ ಎಲ್ಲ ಫೇಲ್ಯೂರ್ ಆಯಿತು. ಇನ್ನೇನು ಟಾಟಾ ಕಂಪ್ನಿ ಮುಚ್ಚಿದ್ರು ಅಂತಲೇ ಆಯಿತು. ಬಟ್ ಅದಾದಮೇಲೆ ಟಿಯಾಗೋ ಇದೆಲ್ಲ ಗಾಡಿ ತೊಗೊಂಬಂದು, ನೆಕ್ಸಾನ್ ಯಾವಾಗ ತೊಗೊಂಬಂದ್ರು ಸರ್ ಗಾಡಿ, ಇವತ್ತು ಎಲ್ಲಿದೆ ಸರ್? ಟಾಪ್ 1 ಪೊಸಿಷನಲ್ಲಿದೆ ಇವತ್ತು ಟಾಟಾ. ಇವತ್ತು ಅದು ಆ ಕನ್ಸಿಸ್ಟೆನ್ಸಿ, ಆ ಕ್ವಾಲಿಟಿ, ಆ ಪ್ರೈಸು. ನಾನು ಹೇಳಿದ್ನಲ್ಲ, ಕ್ವಾಲಿಟಿ ಮಸ್ಟ್, ಪ್ರೈಸ್ ಬೆಸ್ಟ್. ಸೊ ಅದನ್ನು ನಮ್ಮ ಟಾಟಾ ಕಂಪ್ನಿಯವ್ರು ಪಾಲನೆ ಮಾಡ್ತಾರೆ. ನಾವು ಭಾಳ ಒಂದು ಬಿಸ್ನೆಸ್ ನಡೆಸ್ತೀವಿ ಅಂದರೆ ಭಾಳ ಫೀಲ್ಡಲ್ಲಿ ಕಲಿಯೋಂಥದ್ದು ಭಾಳ ಇರುತ್ತೆ. ನಾವು ನಮ್ಮ ಸುತ್ತಮುತ್ತಲು ನಡೆಯೋಂಥದ್ದನ್ನು ನಾವು ಗಮನಿಸಬೇಕು. ಅದನ್ನು ಗಮನಿಸಿದಾಗ ಏನು ನಡೀತಾ ಇದೆ, ನಾವು ಹೆಂಗೆ ಹೋಗ್ಬೇಕು, ಏನು ಮಾಡ್ಬೇಕು ಅನ್ನೋದು ನಮಗೂ ತಿಳಿಯುತ್ತೆ. ಯಾವ ಬುಕ್ಕಲ್ಲಿ ಓದಿರೋ ಸಿಗಲ್ಲ ಸರ್. ಅಲ್ಟಿಮೇಟ್ಲಿ ಜೀವನ ಅನ್ನೋದು ಹೆಂಗಿರುತ್ತೆ ಅಂದರೆ, ಬಿಸ್ನೆಸ್ ಅನ್ನೋದು ಹೆಂಗಿರುತ್ತೆ ಅಂದರೆ, ಒಬ್ರಿಗಿಂತ ಒಬ್ರಿಗೆ ಭಿನ್ನವಾಗಿರುತ್ತೆ. ಆ ಭಿನ್ನವಾಗಿರೋದನ್ನ ನಾವು ಹೆಂಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕಂತ ಕಲ್ತ್ರೆ ಮಾತ್ರ ನಾವು ಮುಂದಕ್ಕೆ ಸಾಧ್ಯ. ಜೀವನದಲ್ಲಿ ಉದ್ಯಮಿ ಆಗಲು MBA ಅನ್ನುವಂಥ ಒಂದು ಕೋರ್ಸ್ ಅವಶ್ಯಕತೆ ಇದೆಯಾ? ಅದನ್ನು ಓದಿದರೆ ನಾವು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಅಂತ ಹೇಳಿ ಅನ್ಕೋಬೋದಾ ಸರ್? ಸರ್, MBA ಅಂತ ಹೇಳಕ್ ಬಿಡಲ್ಲ. ಬಿಸ್ನೆಸ್ ಮಾಡೋರಿಗೆ ಒಂದು ಎಜುಕೇಷನ್ ಬೇಕು. ಎಜುಕೇಷನ್ ಇರಬೇಕು, ಇಲ್ಲ ಅಂತ ಹೇಳಲ್ಲ. ಎಜುಕೇಷನ್ ಬೇಕು, ಯಾಕೆಂದರೆ ಅದು ಮಸ್ಟ್ ಅದು ಇರಬೇಕು. ಜೊತೆಗೆ ಆ ಮಾಡ್ಬೇಕು ಅನ್ನೋದು ಒಂದು ಹಪಾಪಿನೂ ಇರಬೇಕು. ಎರಡಿದ್ರೆ, ಈಗ ಓದ್ಬಿಟ್ಟಿದ್ದೀನಿ ನಾನು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಆಗಲ್ಲ. ನಾನು ಏನೂ ಓದಿಲ್ಲ, ನಾನು ಬಿಸ್ನೆಸ್ ಇವಾಗ ನಾನು ಓದ್ಬಿಟ್ಟಿದ್ದೀನಿ, ನಾನು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಇಚ್ಛಾಶಕ್ತಿ ಇಲ್ಲದೇ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಆಗಲ್ಲ. ನಾನು ಏನೂ ಓದಿಲ್ಲಪ್ಪ, ನಾನು ಬಿಸ್ನೆಸ್ ಮಾಡಲೇಬಾರ್ದು ಅನ್ನೋ ಥರನೂ ಮೆಂಟಾಲಿಟಿ ಏನಿರಲ್ಲ. ನಾನು ಓದಲೇಬೇಕು, ನಾನು ಬಿಸ್ನೆಸ್ ಮಾಡದೇ ಇದ್ರಾಗಲ್ಲ ಅನ್ನೋ ಥರನೂ ಇರಲ್ಲ. ಸೊ ನಾವು ಹೆಂಗೆ ಅಂದರೆ,
ಎಜುಕೇಷನ್ ಬೇಕು. ಇವತ್ತಿನ ಇದರಲ್ಲಿ ಒಂದು ಟೆಕ್ನಾಲಜಿ ವೈಸಲ್ಲಿ ಎಲ್ಲ ಥರ ಬೇಕೇ ಅರ್ಥ ಬೇಕು. ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ದೊಡ್ಡ ದೊಡ್ಡವ್ರು ಮೀಟ್ ಮಾಡೋದಿರುತ್ತೆ, ಬೇರೆ ಬೇರೆ ಥರ ಇರುತ್ತೆ. ಒಂದು ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತೀವಿ ಅಂದಾಗ ಅದಕ್ಕೆ ತಕ್ಕಂಗೆ ನಾಲೆಜ್ ಇದ್ದರೆ ನಾವು ಬಿಸ್ನೆಸ್ನ ಬೆಳೆಸ್ಲಿಕ್ಕೆ ಸಾಧ್ಯ. ಇಲ್ಲ ನಾವು ಓದಿಲ್ಲ ಅಂತಂದರೆ ಓದಿರೋಂಥವ್ರನ್ನ ನಾವು ಕೆಲಸಕ್ಕೆ ತೊಗೊಳ್ಲೇಬೇಕಾಗತ್ತೆ. ಎಜುಕೇಷನ್ ಈಸ್ ಮಸ್ಟ್ ಸರ್ ನನ್ನ ಪ್ರಕಾರ. ಚಾಯ್ ಬಿಸ್ನೆಸ್ಸಲ್ಲಿ ಒಂದು ಟ್ರೆಂಡ್ ಅನ್ನೋದಾದರೆ ಏನು ಅಂತೇಳಿ ಅನ್ಕೊಂತೀರಿ? ಚಾಯ್ ಕುಡಿಯೋದು ಒಂದು ಟ್ರೆಂಡ್ ಆಗಿ ಕ್ರಿಯೇಟ್ ಮಾಡೋದಾದರೆ ಏನು ಮಾಡ್ಬೋದು ಸರ್? ಇವಾಗ ಏನಂದರೆ ಒಂದು ಕ್ವಾಲಿಟಿ ಕೊಡೋದ್ರಿಂದ ಒಂದು ಟ್ರೆಂಡ್ ಇದ್ದೇ ಇದೆ ಸರ್. ಇವತ್ತು ಏನಂದರೆ ನೀವು ನೋಡಿ, ಒಂದು ಟೀ ಕುಡಿಬೇಕು ಅಂತಂದರೆ ಎಷ್ಟೋ ಖರ್ಚು ಮಾಡ್ಕೊಂಡು ಹೋಗ್ತಾರೆ. ಒಂದು 10 ರೂಪಾಯಿ ಟೀ ಕುಡಿಯೋಕ್ಕೆ ಒಂದು 15 ರೂಪಾಯಿ. ಸರ್ ಈಗ ಮನುಷ್ಯನ ಯಾವ್ದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೋದು ಹೇಳಿ ನಾವು? ಒಂದು ಕುಡಿಯೋದ್ರಲ್ಲಿ ಅಂದರೆ ಒಂದು ಟೀ ಕಾಫಿ ಕುಡಿಯೋದ್ರಲ್ಲಿ, ಒಂದು ತಿನ್ನೋದ್ರಲ್ಲಿ. ಕುಡಿಯೋದಂದ್ರೆ ಬೇರೆ ಬೇರೆ ಥರ ಅರ್ಥ ಬರುತ್ತೆ ಅಲ್ವಾ? ಟೀ ಕುಡಿಯೋದ್ರಲ್ಲಿ, ಒಂದು ಕಾಫಿ ಕುಡಿಯೋದ್ರಲ್ಲಿ ಭಾಳ ಥರ ಇದೆ. ಒಂದು ಜ್ಯೂಸ್ ಕುಡಿಯೋದಾಗಿರ್ಬೋದು, ಈ ಎಲ್ಲ ತಿನ್ನೋದು ಕುಡಿಯೋದನ್ನ ಮನುಷ್ಯನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೋದು ಸರ್. ಈಗೇನು ಹೇಳಿ, ನಿಮಗೆ ಒಂದು 10 ಲಕ್ಷ ದುಡ್ಡು ಕೊಟ್ಟೆ ಅನ್ಕೊಳ್ಳಿ, ಇನ್ನೊಂದು 10 ಲಕ್ಷ ಕೊಟ್ಟಿದ್ರೆ ಚೆನ್ನಾಗಿತ್ತಪ್ಪ ಅಂತೀರಾ ಅಲ್ವಾ? ಅದೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಒಂದು ಟೀ ಕೊಡೋದಾಗಿರ್ಬೋದು, ಒಂದು ಕಾಫಿ ಕೊಡೋದಾಗಿರ್ಬೋದು, ಬೇರೆ ಒಂದು ಏನೋ ಒಂದು ಜ್ಯೂಸ್ ಕೊಡೋದಾಗಿರ್ಬೋದು, ನಿಮ್ ಹೊಟ್ಟೆ ತುಂಬ ತಿನ್ನಕ್ ಹಾಕೋದಾಗಿರ್ಬೋದು, ಎಷ್ಟು ಬೇಕು ಅಷ್ಟಕ್ಕೆ ಸಾಕಪ್ಪ ಅಂತಾನೆ ಮನುಷ್ಯ. ಎಂಥದೇ ಮನುಷ್ಯ ಆದ್ರೆ ಒಂದು ಊಟಕ್ಕೆ, ಒಂದು ತಿನ್ನೋದಕ್ಕೆ, ಕುಡಿಯೋದಕ್ಕೆ ಇಷ್ಟಕ್ಕೆ ಸಾಕು ಅಂತಾನೆ ಬಿಟ್ರೆ ಇನ್ನು ಬೇರೆ ಯಾವ ವಿಚಾರಕ್ಕೆ ಮನುಷ್ಯ ಸಾಕು ಅಂತ ಹೇಳ್ತಾನೆ ಸರ್. ಸಾಧ್ಯತೆ ಇದೆಯಾ ಬೇರೆ ವಿಚಾರಕ್ಕೆ? ಅದನ್ನು ಸಾಕಪ್ಪ ನನಗೆ ಸಾಕು ಅನ್ನೋ ಥರ ಇದೆಯಾ? ಇನ್ನೂ ಬೇಕು ಅನ್ನೋ ಥರ ಇರ್ತಾನೆ. ಕರೆಕ್ಟ್ ಅಲ್ವಾ? ಸೊ ಹಂಗಾಗಿ ನಾವು ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ, ಒಂದು ಊಟದಲ್ಲಾಗಿರ್ಬೋದು, ಒಂದು ತಿಂಡಿಯಲ್ಲಾಗಿರ್ಬೋದು, ಒಂದು ಟೀ ಕಾಫಿಲಾಗಿರ್ಬೋದು, ಕುಡಿಯೋದಾಗಿರ್ಬೋದು, ಇದರಲ್ಲಿ ನಾವು ಏನು ಬೇಕಾದ್ರೂ ಟ್ರೆಂಡ್ ಔಟ್ ಆಗ್ಬೋದು. ನಿಮ್ಮ ಈ ಪ್ರಾಡಕ್ಟನ್ನು ಬೇರೆ ಬೇರೆ ಫ್ಲೇವರ್ಗಳಲ್ಲಿ ಹೆಂಗೆ ರೆಡಿ ಮಾಡ್ತೀರಾ ಸರ್? ಅಂದರೆ ನಿಮ್ಮ ಪ್ರಾಡಕ್ಟನ್ನು ಸರ್ ಇವಾಗ ಜಿಂಜರ್ ಟೀ ಬರುತ್ತೆ, ಆಮೇಲೆ ಎಲಚಿ ಟೀ ಬರುತ್ತೆ, ಆಮೇಲೆ ಈಗ ಲೆಮನ್ ಟೀ ಬರುತ್ತೆ. ಈ ಥರದ್ದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನೇ ತೊಗೊಂಡ್ಬಿಟ್ಟು ಅದನ್ನು ಸಪ್ರೇಟ್ ಮಾಡಿ, ಈಗ ಕೆಲವರಿಗೆ ಬರೀ ಜಿಂಜರ್ ಟೀನೇ ಇಷ್ಟ ಆಗುತ್ತೆ, ನೀವು ಏಲಕ್ಕಿ ಬೇಡಪ್ಪ ಅಂತ ಹೇಳ್ತಾರೆ, ಅಂತಾರೆ ಜಿಂಜರ್ ಮಾಡಿಕೊಡೋ ಅಂಥದ್ದು ಇರುತ್ತೆ. ಕೆಲವರಿಗೆ ಲೆಮನ್ ಟೀ ಇಷ್ಟ ಆಗುತ್ತೆ, ಈ ವಾಟರ್ ಬೇಸಲ್ಲಿ ಲೆಮನ್ ಟೀ ಇಷ್ಟ ಆಗುತ್ತೆ, ಅದನ್ನು ಅಲ್ಲೇ ಮಾಡ್ಕೊಡೋ ಅಂಥದ್ದು ಇರುತ್ತೆ. ಸೊ ಹಂಗಾಗಿ ಅವ್ರಿಗೆ ಯಾವ್ಯಾವ ಥರ ಬೇಕೋ ಅದು ಮಾಡ್ಕೊಡೋ ಅಂಥದ್ದು ಇರುತ್ತೆ. ಅದು ಬಿಟ್ಟರೆ ಕಾಫಿಲಿ ಫ್ಲೇವರ್ ಬಂದುಬಿಟ್ರೆ ನಿಮಗೆ ಕಾಫಿಲಿ ಫ್ಲೇವರ್ ಮಾಡೋದು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಅದೆಲ್ಲ ಯೂಜ್ ಪ್ರೊಡಕ್ಷನ್ ಬೇಕಾಗುತ್ತೆ. ಇಡೀ ಇಂಡಿಯಾದಲ್ಲಿ ನನ್ನ ಪ್ರಕಾರ ಒಂದು 3 ರಿಂದ 4 ಜನ ಅದು ಇನ್ಸ್ಟಂಟಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ. ಕಾಫಿ ಅಂತಂದರೆ ಬಂದರೆ ಇದು ನಾವು ಡಿಕಾಕ್ಷನ್ ಯೂಸ್ ಮಾಡ್ತೀವಲ್ಲ, ಆ ಡಿಕಾಕ್ಷನ್ನೇ ಮೇನ್ ಕಾಫಿ. ಅದು ಬಿಟ್ಟರೆ ಅದರಲ್ಲಿ ಫ್ಲೇವರ್ ಬರ್ತವೆ ಅಂದರೆ ಎಲ್ಲ ಇನ್ಸ್ಟಂಟೇ ಬರುತ್ತೆ ಸರ್. ಅದಕ್ಕೆಲ್ಲ ಕೆಮಿಕಲ್ ಹಾಕಲೇಬೇಕು. ಅದನ್ನು ಇಷ್ಟಪಡೋಂಥ ವರ್ಗ ಇರ್ತಾರೆ. ನಾವು 100% ಕೆಮಿಕಲ್ ಮುಕ್ತವಾಗಿ ಕೊಡ್ತೀವಿ ಅಂತಂದ್ರೆ ಸಾಧ್ಯ ಆಗಲ್ಲ. ನಮ್ಮ ಕೈಲಿ ಏನು ನಾವು ಕೆಮಿಕಲ್ ಮುಕ್ತವಾಗಿ ಮಾಡ್ಕೊಡೋಕ್ಕಾಗತ್ತೆ ಅದನ್ನು ನಾವು ಮಾಡಿಕೊಡ್ತೀವಿ. ಸೊ ಅದು ಬಿಟ್ಟು ಕೆಲವೊಂದೆಲ್ಲನೂ ನೀವೀಗ ಈ ಪ್ರಿಸರ್ವೇಟಿವ್ ಇಲ್ದಂಗೆ, ಅಡಿಕ್ಷನ್ ಇಲ್ದಂಗೆ, ಕಲರ್ ಏಜೆಂಟ್ ಇಲ್ದಂಗೆ ಈ ಥರದ್ದನ್ನು ಫ್ಲೇವರ್ ಯೂಸ್ ತಂದುಬಿಟ್ಟು ಮಾಡೋಂಥದ್ದು. ಎಷ್ಟು ನ್ಯಾಚುರಲ್ ಆಗಿ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಬೇಕು ಅಷ್ಟು ನಿಮ್ಮ ಪ್ರಾಡಕ್ಟಲ್ಲಿ ನಾವು 100% ನಾವು ಮಾಡೋಂಥದ್ದೆಲ್ಲ ನ್ಯಾಚುರಲ್ ಆಗಿ ಇರುತ್ತೆ ಸರ್. ಈಗ ಕೆಲವೊಂದು ಈಗ ನೋಡಿ, ನಾನು ಹೇಳಿದ್ಮೇಲೆ ಇನ್ಸ್ಟಂಟ್ ಕಾಫಿ ಎಲ್ಲ ಅದಕ್ಕೆ ನಾವು ಕೆಮಿಕಲ್ ಯೂಸ್ ಮಾಡ್ತಾರೆ. ಕೆಮಿಕಲ್ ಹಾಕಿದ್ರೆ ಅದು ಇನ್ಸ್ಟಂಟ್ ಆಗೋಕ್ಕೆ ಸಾಧ್ಯ. ಬಟ್ ಅದರಲ್ಲಿ ಯಾವುದು ಉತ್ತಮ ಗುಣಮಟ್ಟದಿರುತ್ತೆ ಅದನ್ನು ಮಾಡಿಕೊಡೋಂಥದ್ದು ಇರುತ್ತೆ. ನಾನು ಎಲ್ಲೋ ಕೇಳ್ತಾ ಇದ್ದೆ ಸರ್, ಈ ಜಪಾನಿ ಟೆಕ್ನಾಲಜಿ ಅನ್ನುವಂಥದ್ದು ಏನೋ ಒಂದು ಶಬ್ದ ನಿಮ್ಮಲ್ಲಿ ಇದೆ ಅಂತ, ಅದು ಏನು ಸರ್? ಆ್ಯಕ್ಚುಲಿ ನನಗೆ ಅರ್ಥ ಆಗಿಲ್ಲ ಸರ್. ಜಪಾನ್ ಟೆಕ್ನಾಲಜಿ ಅಂತ ಏನಿಲ್ಲ, ಅವರು ಏನಂದರೆ ಜೀವನದಲ್ಲಿ ಅಳವಡಿಸ್ಕೊಂಡಿರೋಂಥದ್ದನ್ನು ಅವರ ಒಂದು ಸಂಸ್ಥೆಯಲ್ಲಿ ಆಗಿರ್ಬೋದು, ಪದ್ಧತಿ ಅಳವಡಿಸ್ಕೊಂಡಿರೋದಾಗಿರ್ಬೋದು. ಅದೇ ಏನಂತ ಹೇಳ್ತಾರೆ ಅಂದರೆ, ಇನಿ ಒಂದು ಕೆಲಸ ಮಾಡೋದನ್ನು ನಾವು ಸಿಸ್ಟಮ್ ಡೆವಲಪ್ ಮಾಡಬೇಕು. ಅದನ್ನು ಹೀಗೆ ಮಾಡಬೇಕು, ಇದೇ ಥರ ಮಾಡಬೇಕು ಅನ್ನೋದನ್ನು ಒಂದು ಸಿಸ್ಟಮ್ ಡೆವಲಪ್ ಮಾಡಬೇಕು. ಅದನ್ನು ಒಂದು ಏನಂತಾರೆ, ಒಂದು ಜಾಬ್ ಕಾರ್ಡ್ ಥರ, ಒಂದು ಫಾರ್ಮುಲಾ, ಒಂದು ರೆಸಿಪಿ, ಆ ಥರ ಹಿಂಗೆ ಮಾಡ್ಬೇಕು ಅನ್ನೋದನ್ನು ನಾವು ಅಳವಡಿಸ್ಕೊಂಡ್ರೆ, ಅಂದರೆ ಹಾರ್ಡ್ ವರ್ಕ್ನ ಔಟ್ ಟು ಸ್ಮಾರ್ಟ್ ಅದನ್ನು ನಾವು ಅಳವಡಿಸ್ಕೊಂಡಾಗ ಆಗುತ್ತೆ. ಇವತ್ತೇನೋ ಒಂದು ಕೆಲಸ ಮಾಡ್ತಾ ಇದೀವಿ ಅದನ್ನೇ ಮಾಡ್ಕೊಂಡು ಹೋಗೋದು. ಅದರಲ್ಲಿ ನಾವು ಏನೇನು ನ್ಯೂನ್ಯತೆಗಳಿದ್ದಾವೆ, ಏನು ಕಷ್ಟ ಆಗ್ತಾ ಇದೆ, ಅದನ್ನು ಹೇಗೆ ಸುಲಭ ಮಾಡ್ಬೋದು, ಆಮೇಲೆ ಅದನ್ನ ಕನ್ಸಿಸ್ಟೆನ್ಸಿ ಕೊಡೋಕ್ಕೆ ಒಂದೇ ಥರ ಕೊಡಲಿಕ್ಕೆ ಅದನ್ನು ನಾವು ಹೆಂಗೆ ಡೆವಲಪ್ ಮಾಡ್ಬೋದು, ಅದಕ್ಕೆ ಎಷ್ಟು ಟೈಮ್ ಉಪಯೋಗಿಸ್ಕೊಬೇಕು, ಅನವಶ್ಯಕ ಟೈಮ್ ಯಾಕೆ ಉಪಯೋಗಿಸ್ಕೊಬಾರ್ದು, ಒಂದು ಹೆಜ್ಜೆ ಇಡಬೇಕು ಅಂತಂದ್ರೂ ಇಷ್ಟೇ ಇಡಬೇಕು, ಒಂದು ಹೆಜ್ಜೆ ತೆಗಿಬೇಕಂದ್ರೆ ಇಷ್ಟೇ ತೆಗಿಬೇಕು, ಒಂದು ಕೈ ಮೂಮೆಂಟ್ ಅಂದರೆ ಇಷ್ಟೇ ಮಾಡಬೇಕು, ಇಷ್ಟೇ ಇರಬೇಕು. ಸೊ ಅದಕ್ಕೆ ಆ ಥರದನ್ನೆಲ್ಲ ನಾವು ಅಳವಡಿಸ್ಕೊಂತ ಮುಂದೆ ಹೋದಾಗ ಖಂಡಿತ ಅದು ಆಗುತ್ತೆ. ಒಬ್ಬ ನಾಯಕನಿಗೆ ಉದ್ಯಮದಾರನಿಗೆ ಇರುವಂಥ ವ್ಯತ್ಯಾಸ ಏನು ಸರ್? ನಾಯಕ ಅಂತ ಹೇಳ್ಬೇಕಂತಂದರೆ ಎಲ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ ಸರ್ ನಾಯಕ ಅಂದವನು. ಯಾಕೆಂದರೆ ಈಗ ಅದು ಪೊಲಿಟಿಕಲಿ ಬರುತ್ತೆ. ನಾಯಕ ಅಂತಂದರೆ ಪೊಲಿಟಿಕಲಿ ಬರುತ್ತೆ. ಪಾಲಿಟಿಕ್ಸಲ್ಲಿ ನಾವು ಎಲ್ರಿಗೂ ಒಳ್ಳೆಯದಾಗಕ್ಕಾಗಲ್ಲ. ಕೆಲವರು ಕೆಟ್ಟರಾಗಬೇಕಾಗುತ್ತೆ, ಕೆಲವರು ಒಳ್ಳೆಯದಾಗುತ್ತೆ. ಬಟ್ ಉದ್ಯಮದಾರರಿಗೆ ಏನು ಮಾಡ್ಬೋದು ಅಂದರೆ, ಯಾರು ಕಷ್ಟ ಅಂತ ನಾವು ಹೇಳ್ಕೊಂಬರ್ತಾರೆ ಅವ್ರಿಗೆ ಮಾಡೋ ಅಂಥ ಅಪಾಪಿ ಇದ್ದರೆ ಖಂಡಿತ ನಾವು ಒಂದು ಒಳ್ಳೇದು ಮಾಡ್ಬೋದು. ಜೊತೆಗೆ ಸಮಾಜಕ್ಕೂ ನಮ್ಮ ಕೈಲಾಗಿದ್ದು ನಾವು ಮಾಡ್ಬೋದು. ನಾವೇನೊಂದು ದುಡ್ದಿರ್ತೀವಿ, ಏನೋ ಒಂದು ಮಾಡಿರ್ತೀವಿ, ಅದನ್ನು 4 ಜನಕ್ಕೆ ಸಹಾಯ ಮಾಡೋಂಥದ್ದು ಇರುತ್ತೆ. ಸಮಾಜವನ್ನು ಸುಧಾರಣೆ ಮಾಡೋದು. ಈಗ ನೋಡಿ CSR ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ, ಬೇರೆ ಬೇರೆ ಆ್ಯಕ್ಟಿವಿಟಿ ನಮಗೆ ಬಂದಿರೋದ್ರ ಜೊತೆಗೆ ನಾವು ಮಾಡೋಂಥದ್ದು ಇರುತ್ತೆ. ಬಟ್ ನಾಯಕ ಅಂತಂದು ಅವ್ನ ಮನೆಯಿಂದ ಏನು ಯಾರು ತರಲ್ಲ,
ಗೋರ್ಮೆಂಟಲ್ಲಿ ಬಂದಿರೋ ಅಂಥದ್ದನ್ನೇ ಏನು ಎಷ್ಟು ಜನಗಳಿಗೆ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಮಾಡೋಕ್ಕೆ ಚಾನ್ಸಸ್ ಇದ್ದೇ ಇರುತ್ತೆ ಸರ್. ಒಬ್ಬ ಉದ್ಯಮಿದಾರ ಅಂತ ಹೇಳಿದ್ರೆ ಜಗತ್ತು ಮೈ ಮೇಲೆ ಹಾಕೊಂಡಿರೋ ಥರ ಇರ್ತಾರೆ ಸರ್. ಯಾಕೆಂದರೆ ದುಡ್ಡು ಬರ್ತಾ ಇರುತ್ತೆ, ಕಸ್ಟಮರ್ ಮೇಂಟೈನ್ ಮಾಡೋದಿರುತ್ತೆ, ಟೀಮ್ ಮೆಂಬರ್ಸನ್ನು ಮೇಂಟೈನ್ ಮಾಡೋದಿರುತ್ತೆ, ಸಾಕಷ್ಟು ಒತ್ತಡ ಇರುತ್ತೆ. ಯಾಕೆಂದರೆ ಒಬ್ಬ ಟೀಮ್ ಲೀಡರ್ ಹಂಗಿದ್ದಾಗ ಜೊತೆಗೆ ಕುಟುಂಬದ ಒಂದು ಜವಾಬ್ದಾರಿನೂ ಇರುತ್ತೆ. ನೀವು ಈ ಎರಡನ್ನ ನಿಮಗೆ ಅಷ್ಟು ಒತ್ತಡ ಇದೆಯಾ ಅಥವಾ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಒಬ್ಬ ಉದ್ಯಮದಾರರಿಗೆ ಹೇಳೋದಾದ್ರೆ? ಸರ್ ಅದನ್ನೇ ಹೇಳಿದೆ, ಏನಂದರೆ ಇನಿಷಿಯಲ್ ಡೇಸಲ್ಲಿ ನಾವು ಇನಿಷಿಯಲ್ ಡೇಸಲ್ಲೇ ಇದ್ದೀವಿ. ಇನ್ನು ಕೆಲವೊಂದು ವಿಚಾರಗಳು ಕೆಲವೊಂದು ದಿನ ನಾವು ಅಳವಡಿಸ್ಕೊಳೋದಿರುತ್ತೆ. ಸೊ ಅವಾಗ ಬಿಸ್ನೆಸ್ಸೇ 80% ಬಿಸ್ನೆಸ್ ಇದ್ದೇ ಇರುತ್ತೆ ಸರ್, 20% ಫ್ಯಾಮಿಲಿ ಒತ್ತಡ ಇರುತ್ತೆ, ಇದ್ದೇ ಇರುತ್ತೆ ಸರ್. ಯಾವ ಬಿಸ್ನೆಸ್ ಅದು ಇದ್ದೇ ಇರುತ್ತೆ, ಯಾವುದೇ ಒಂದು ಬಿಸ್ನೆಸ್ ಮ್ಯಾನಿಗೂ ಅದು ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಒಂದು ನಾವು ಅದನ್ನು ಡೆಲಿವರಬಲ್ ಮಾಡಿಲ್ಲ ಅಂದರೆ, ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ಅಂತಂದರೆ ಆ ಒತ್ತಡ ಇದ್ದೇ ಇರುತ್ತೆ. ಈಗ ಏನೋ ಮೀಟಿಂಗ್ಸ್ ಈಗ ನಮ್ಮದೇ ಹೇಳ್ಬೇಕಂದ್ರೆ ನೋಡಿ, ಬೆಳಗ್ಗೆ 5 ಗಂಟೆಗಿದ್ರೆ 7:30 ತನಕ ಶಾಪಲ್ಲಿ ಕೆಲಸ ಮಾಡೋದಿರುತ್ತೆ. 7:30 ಮೇಲೆ ಮತ್ತೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಫೀಸಿಗೆ ಮತ್ತೆ 9:30 10 ಗಂಟೆ ಆಫೀಸಿಗೆ ಹೋಗೋದಿರುತ್ತೆ. ಅದಾದಮೇಲೆ ಆಫೀಸ್ಗಳಲ್ಲಿ ಮೀಟಿಂಗ್ ಇರುತ್ತೆ, ಮತ್ತು ರಾತ್ರಿ ಲೇಟ್ ನೈಟ್ ಮಲಗೋದಿರುತ್ತೆ. ಸೊ ಈ ಥರ ಎಲ್ಲ ಇದಿರುತ್ತೆ. ಫ್ಯಾಮಿಲಿ ಟೈಮ್, ಬಿಸ್ನೆಸ್ ಮ್ಯಾನ್ ಅಂದರೆ ಬಿಸಿ ಮ್ಯಾನ್ ಸರ್ ನನ್ನ ಪ್ರಕಾರ. ಬಿಸ್ನೆಸ್ ಮ್ಯಾನ್ ಅಂದರೆ ಬಿಸಿ ಮ್ಯಾನ್. ಈ ಫ್ಯಾಮಿಲಿ ಟೈಮ್ ಅಂತೇಳಿ ಆಗಲಿ ಅದಕ್ಕೆ ಅಂತೇಳಿ ಟೈಮ್ ಇದ್ದಾಗ ಫ್ಯಾಮಿಲಿ ಟೈಮ್ ಕೊಡಬೇಕು, ಇಲ್ದಾಗಿಲ್ಲ ಅಷ್ಟೇ. ಸೊ ಅದೇ ಥರ ಇರುತ್ತೆ. ಈಗ ನೋಡಿ, ಒಂದು ನೆಕ್ಸ್ಟ್ ವೀಕಲ್ಲಿ ಏನೋ ಒಂದು ಸ್ಕೆಡ್ಯೂಲ್ ಫಿಕ್ಸ್ ಆಗಿದೆ. ಟೋಟಲ್ 7 days ಔಟ್ ಆಫ್ ಸ್ಟೇಷನ್. 7 days ಟೋಟಲ್ ಔಟ್ ಆಫ್ ಸ್ಟೇಷನ್. ಅವು ಫ್ಯಾಮಿಲಿ ಬಿಟ್ಟು ಹೋಗ್ಲೇಬೇಕಾಗತ್ತೆ. ಅದು ಹೋಗಿಲ್ಲ ಅಂತಂದರೆ ಜೀವನ ಮಾಡೋಕೆ, ಯಾಕೆಂದರೆ ನಮ್ಮನ್ನು ನಂಬಿ ನಮ್ಮ ಜೊತೆ ಕೆಲಸ ಮಾಡೋರು ಇರ್ತಾರೆ, ನಮ್ಮನ್ನು ನಂಬಿ ಈಗ ಫ್ರಾಂಚೈಸಿ ತೊಗೊಂಡ್ರೆ ಇದ್ದಾರೆ. ಭಾಳ ಥರ ಇರುತ್ತೆ, ಭಾಳ ಅಂದರೆ ಭಾಳ ಥರ. ಈಗ ನಮ್ಮದೇ ಒಂದು ಹೇಳ್ಬೇಕಂದ್ರೆ, ನಮ್ದು ಎಕ್ಸಾಂಪಲ್ ಕೊಡಬೇಕಂದ್ರೆ ನೋಡಿ, ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ ರೆಸಿಪಿಯಿಂದ ಹಿಡಿದು ಅಂಗಡಿಯಲ್ಲಿ ಕೊಡೋವಂಥ ರೆಸಿಪಿಯಿಂದ ಮಾಡೋದ್ರಿಂದ ಹಿಡಿದು ಅಕೌಂಟ್ಸ್ ಮೇಂಟೈನ್ ಮಾಡೋದ್ರಿಂದ ಹಿಡಿದು ಕೆಲಸಗಾರಗಳಿಗೆ ಏನೇನು ನಾವು ಮಾಡಿಕೊಡೋದಿರುತ್ತೆ ಅದನ್ನು ಮಾಡೋದ್ರಿಂದ ಹಿಡಿದು ಫ್ಯಾಮಿಲಿದಿಂದ ಹಿಡಿದು ಒಂದು ಅಕೌಂಟ್ ಅಂತ ಬರುತ್ತೆ, ಒಂದು ಒಳ್ಳೆ ಪ್ರಾಡಕ್ಟ್ ಡೆಲಿವರಬಲ್ ಥರ ಭಾಳ ಆಲೋಚನೆಗಳಿರ್ತವೆ. ಒಂದು ಆಲೋಚನೆ ಇರಲ್ಲ. ಅಂದರೆ 360 ಡಿಗ್ರಿ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರು ಅದು ಸಾಕಾಗಲ್ಲ. ಆ ಲೆವೆಲಿಗೆ ವರ್ಕ್ ಇರುತ್ತೆ. ಯಾಕಂದರೆ ಅದು ಹಂಗಿದ್ದೇ ಇರುತ್ತೆ ಸರ್. ಅದು ಬಿಸ್ನೆಸ್ ಮ್ಯಾನ್ ಅಂದರೆ ಬಿಸಿ ಮ್ಯಾನ್, ಅದಕ್ಕೆ ಬಿಸ್ನೆಸ್ ಮ್ಯಾನ್ ಇಟ್ಟರು ಅಂತ ನಾನು ಅನ್ಕೊಂತೀನಿ. ಸರ್, ಈಗ ನೀವು ಇಷ್ಟು ಎಲ್ಲ ಇಂಟರ್ವ್ಯೂಗಳೆಲ್ಲ ಮಾತಾಡಿದ್ರೆ ನಿಮ್ಮ ವಾರ್ಷಿಕದ ಒಂದು ನಿವ್ವಳ ಲಾಭ ಎಷ್ಟಾಗಿರುತ್ತೆ ಸರ್? ನಾವೇನು ಲಾಭ ಮಾಡಿದ್ವಿ ಅನ್ನೋದಕ್ಕಿಂತ ನಾವು ಲೈಫಲ್ಲಿ ಎಷ್ಟು ಖುಷಿಯಾಗಿದ್ದೀವಿ ಅನ್ನೋದು ನನ್ನ ಮುಖ್ಯ ಸರ್. ಅಲ್ಟಿಮೇಟ್ಲಿ ಈ ಲಾಭ ಬಂದೇ ಬರುತ್ತೆ ಸರ್, ಒಂದೇ ಸರಿ ಬರೋಂಥದ್ದು ಯಾವುದೂ ಇರಲ್ಲ. ಸೊ ಈಗ ನನಗಿಂತ ಲಾಭ ನಮ್ಮ ಫ್ರಾಂಚೈಸಿ ಮಾಡೆಲ್ ಮಾಡೋರಿಗೆ ನಮ್ಮ ಲಾಭ ಮಾಡಿಕೊಟ್ರೆ ಜಾಸ್ತಿ ಇದೆ. ಸೊ ಏನಂತಂದರೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಸೊ ನಮ್ಮದು ಬ್ರ್ಯಾಂಡ್ನ ಒಂದು ಅಸೆಟ್ಟಾಗಿ ಬೆಳೆಸ್ಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಆ ನಿಟ್ಟಲ್ಲಿ ನಾನು ಕೆಲಸ ಮಾಡ್ತೀನಿ. ನಾನು ಮುಂಚೆ ಏನು ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ನನಗೆ ಎಷ್ಟು ಸಂಬಳ ಬರ್ತಾಯಿತ್ತು, ನಾನು ಇವತ್ತೇನು ಕೆಲಸ ಮಾಡ್ತೀನಿ ನನಗೆ ಇವತ್ತೆಷ್ಟು ಇನ್ಕಮ್ ಇದೆ, ಬೆಟರ್ ದ್ಯಾನ್ ಮುಂಚೆ ಏನಿದೆ ಇವತ್ತು ಚೆನ್ನಾಗಿದೆ, ಅಷ್ಟು ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್. ಆ ಸ್ಯಾಟಿಸ್ಫ್ಯಾಕ್ಷನಲ್ಲೇ ನಾನು ಕೆಲಸ ಮಾಡ್ತಾ ಇರೋದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ 4 ಜನಕ್ಕೆ ಒಳ್ಳೇದಾಗಿದೆ. ಈಗ ನಾವು ಮಾಡ್ತಿರೋದು ಖುಷಿ ಇದೆ. ಆ ಖುಷಿ ಸಾಕು ಸರ್. ಎಷ್ಟೇ ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ ಆಗುತ್ತೆ ಸರ್, ಬಟ್ ಮನಸ್ಸು ಕರೆಕ್ಟಾಗಿರಬೇಕು. ಅಂದರೆ ನಮಗೊಂದು ಖುಷಿ ಇರಬೇಕು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಒಂದು ನೆಮ್ಮದಿನದಿರಬೇಕು, ಅದಿದೆ ಸರ್. ನಿಮ್ಮ ಒಂದು ಪ್ರಾಡಕ್ಟನ್ನು ಭಾರತವನ್ನು ಮೀರಿ ಕೂಡ ಹೊರ ರಾಜ್ಯ ದೇಶಗಳಲ್ಲಿ ತೊಗೊಂಡು ಹೋಗ್ಬೇಕನ್ನೋ ಒಂದು ಆಸೆ ಇದೆಯಾ ಸರ್? ಖಂಡಿತ ಇದೆ ಸರ್. ಅದೇ ಹೇಳಿದ್ನಲ್ಲ, ಲಾಸ್ಟ್ ದುಬೈಗೆ ತಗೊಂಡೋಗ್ಬೇಕಂತಿದೆ. ಆಲ್ರೆಡಿ ನಮ್ಮ ಎಲ್ಲ ಪ್ರಾಡಕ್ಟು ಈಗ ನೀವು ಜರ್ಮನಿಗೆ ಇಲ್ಲಿಂದ ತಗೊಂಡೋಗಿರೋರು ಇದ್ದಾರೆ, ಅಮೆರಿಕ ತಗೊಂಡೋಗಿದ್ದಾರೆ, USA ತಗೊಂಡೋಗಿದ್ದಾರೆ, ಮಲೇಷ್ಯಾಗೆ ತಗೊಂಡೋಗಿದ್ದಾರೆ. ನಮ್ಮ ಅಲ್ಲಿ ಕೆಲಸ ಮಾಡೋಂಥವ್ರು ನಮ್ಮ ಔಟ್ಲೆಟ್ಗಳಲ್ಲಿ ಟೀ ಕಾಫಿ ಕುಡಿದ್ಬಿಟ್ಟು ತಗೊಂಡೋಗಿರೋ ಎಷ್ಟೋ ಜನ ಇದ್ದಾರೆ. ಸೊ ಅವರೆಲ್ಲ ಹೇಳಿದ್ದಾರೆ ಹಿಂಗೆಲ್ಲ. ಅಂದರೆ ನಾಮ್ಸ್ ಭಾಳ ಇರುತ್ತೆ ಸರ್. ನಾವು ಒಂದು ಮಾಡ್ಬೇಕಂದಾಗ ಇನಿಷಿಯಲ್ ಡೇಸಲ್ಲಿ ಯಾವುದೂ ಆಗಲ್ಲ. ಸೊ ನಾವು ಇವಾಗ ಒಂದೊಂದೇ ಸ್ಟೆಪ್ ಬರ್ತಾ ಇದ್ದೀವಿ, ಅದಕ್ಕೂ ಒಂದು ದಿನ ಬರುತ್ತೆ. ಇವಾಗೆಲ್ಲ ಭಾಳ ಈಸಿ ಇದೆ ಸರ್, ಮೊದಲು ಥರ ಎಲ್ಲ ಕಷ್ಟ ಇಲ್ಲ. ಇವಾಗ ಏನಪ್ಪ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಸರ್ಟಿಫಿಕೇಷನ್ ಅಂದರೆ ಏನದು ಕೆಮಿಕಲ್ ಮುಕ್ತವಾಗಿ ಏನು ಮಾಡೋದಿರುತ್ತೆ ಅದೆಲ್ಲ ಪ್ರಾಡಕ್ಟ್ನೆಲ್ಲ ಮಾಡಿಸಿ, ವಿತೌಟ್ ಫರ್ಟಿಲೈಸರ್ ಯಾವುದು ಇರಬಾರ್ದು, ಪ್ರಾಡಕ್ಟಲ್ಲಿ ಯಾವುದು ಇರ್ಬೋದು ಅದೆಲ್ಲ ಮಾಡಿದ್ರೆ ಖಂಡಿತ ಪ್ರಾಡಕ್ಟಿಗೆ ವ್ಯಾಲ್ಯೂ ಇದ್ದೇ ಇದೆ. ಮಾಡ್ಬೋದು ಸರ್. ಇವಾಗೇನು ದೊಡ್ಡದಲ್ಲ ಸರ್, ಆರಾಮಾಗೆ ನಾವು ಔಟ್ ಆಫ್ ಕಂಟ್ರಿ ತಗೊಂಡು ಹೋಗ್ಬೋದು. ನಿಮ್ಮ ಯಶಸ್ವಿನ ಜೊತೆಗೆ ಏನಾದರೂ ಕಳ್ಕೊಂಡಿದ್ದಿದೆಯಾ ಸರ್? ಭಾಳ ಕಳ್ಕೊಂಡಿದೆ. ಹೆಲ್ತ್ ರಿಲೇಟೆಡಲ್ಲಿ ಕಳ್ಕೊಂಡಿರೋದಿದೆ. ಹೆಲ್ತನ್ನು ನಾವು ಭಾಳ ಮಾಡ್ಕೊಂಡಿದ್ದೀವಿ. ಹೆಲ್ತ್ ಎಲ್ಲ ಇದ್ದೇ ಇರುತ್ತೆ ಸರ್. ಅದು ಎಲ್ಲ ಪ್ರೆಷರ್ ಇದ್ದೇ ಇರುತ್ತೆ, ಅದೆಲ್ಲ ಇರುತ್ತೆ. ಒಂದು ಹೆಲ್ತ್ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಅದೇ ಒಂದು ಕುಟುಂಬದ ಟೈಮ್ ಆಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್ ಟೈಮ್ ಆಗಿರ್ಬೋದು, ಸಮಯ ಕೊಡೋದಾಗಿರ್ಬೋದು. ನಮಗೆ ಏನೋ ಒಂದು ನಾವು ಹೋಗ್ಬೇಕು ಅನ್ನೋದಿರುತ್ತೆ, ಇಲ್ಲ ಒಂದು ರಿಲ್ಯಾಕ್ಸೇಷನ್ ಆಗಬೇಕು ಅನ್ನೋದಿರುತ್ತೆ. ಸರಿ, ಎಲ್ಲರೂ ಅಂತಾರೆ ಬಿಸ್ನೆಸ್ ಮ್ಯಾನ್ ಅಂದ ತಕ್ಷಣ ಅವ್ರು ಹಂಗೆ ಖರ್ಚು ಮಾಡ್ತಾರೆ, ಹಿಂಗೆ ಖರ್ಚು ಮಾಡ್ತಾರೆ, ಅವ್ರು ಹಂಗಿರ್ತಾರೆ, ಹಿಂಗೆ. ನಾನು ದೊಡ್ಡ ದೊಡ್ಡ ವ್ಯಕ್ತಿಗಳು ನೋಡಿನಿ, ನಾವೇನು ಅಂಥ ದೊಡ್ಡ ಲೆವೆಲ್ ಬಿಸ್ನೆಸ್ ಮ್ಯಾನ್ ಏನಲ್ಲ, ನೋಡಿದ್ದೀನಲ್ಲ. ಆದಂಥ ಅವ್ರಿಗೆ ಸಮಸ್ಯೆಗಳು ಇದ್ದೇ ಇರ್ತವೆ ಸರ್. 100% ಯಾರೂ
ಸ್ಯಾಟಿಸ್ಫ್ಯಾಕ್ಷನಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಲೈಫ್ ಲೀಡ್ ಮಾಡ್ತಾರೆ. ಯಾರಿಗಾದರೂ ಒಂದು ಏನಾದರೂ ಒಂದು ಕೊರತೆ ಇದ್ದೇ ಇರುತ್ತೆ, ಇದ್ದೇ ಇರುತ್ತೆ ಸರ್. ಅಲ್ಟಿಮೇಟ್ಲಿ ಏನು ನನ್ನ ಪ್ರಕಾರ ನಾನು ಹೇಳೋದಾದರೆ, ಸೊ ನಾವು ಏನು 4 ಜನಕ್ಕೆ ಒಂದು ಒಳ್ಳೇದು ಮಾಡ್ತೀವಿ, ಅದೇ ಸರ್ ನಮ್ಮನ್ನು ನೆಮ್ಮದಿಯಾಗಿಡೋ ಅಂಥದ್ದು. ಅದೇ ನಮ್ಮ ಕುಟುಂಬಕ್ಕೆ ಏನು ಮಾಡಿದ್ವಿ, ಅದೇ ನಮ್ಮನ್ನು ನೆಮ್ಮದಿಯಾಗಿಡಿ. ಒಬ್ಬ ವ್ಯಕ್ತಿ ಈಗ ಫ್ರಾಂಚೈಸಿನ ನಾವು ತೊಗೊಳ್ಬೇಕು ಬಂದು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ನೀವು ಏನನ್ನು ಆಫರ್ ಮಾಡ್ತೀರಾ ಸರ್? ಸರ್ ಫಸ್ಟು ಅವ್ರಿಗೆ ನಾನು ಮಾಡಬೇಕು ಅನ್ನೋ ಆ ಪಾಪಿ ಇರಬೇಕು ಸರ್. ಅದಿಲ್ಲ ಅಂದರೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ಒಳ್ಳೆ ಬ್ರ್ಯಾಂಡ್ ನೇಮ್ ಇದೆ, ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ ಸರ್, ನೀವು 10% ಕ್ಲೋಸಿಂಗ್ ರೇಷಿಯೋ ಇದ್ದೇ ಇದೆ. ನಾನು ಭಾಳ ಅನಾಲಿಸಿಸ್ ಮಾಡಿದ್ದೀನಿ, ನಾವು ಈಗ ಒಂದು 4-5 ವರ್ಷ ಅನಾಲಿಸಿಸ್ ಮಾಡಿದ್ದೀವಲ್ಲ. ಎನ್ನಿ ಬ್ರ್ಯಾಂಡ್ ತೊಗೊಳ್ಳಿ 10% ಕ್ಲೋಸಿಂಗ್ ರೇಷಿಯೋ ಇದ್ದೇ ಇದೆ. ಸೊ ಅವರಿಗೆ ನಾನು ಮಾಡಬೇಕು ಅನ್ನೋದು ಇರಬೇಕು. ಆಮೇಲೆ ನಾವು ಏನು ಹೇಳ್ಕೊಟ್ಟಿರ್ತೀವಿ ಅದನ್ನು ಕರೆಕ್ಟಾಗಿ ಕನ್ವೆ ಮಾಡಬೇಕು. ಜೊತೆಗೆ ಅವ್ರದ್ದಾದಂಥ ಅವರು ಸ್ಕಿಲ್ಲನ್ನು ಉಪಯೋಗಿಸ್ಬೇಕು ಸರ್. ಅಂದರೆ ಎಲ್ಲ ಒಬ್ಬ ಮನುಷ್ಯನಿಗೆ ಅವನದೇ ಆದಂಥ ಒಂದು ಇದ್ದೇ ಇರುತ್ತೆ ಅಲ್ವಾ. ನಾವೆಲ್ಲ ಮಾನವರಲ್ವಾ, ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಇದ್ದೇ ಇರುತ್ತೆ. ನಾವು ಅವ್ರವ್ರದ್ದು ಒಬ್ಬೊಬ್ರದ್ದೊಂದು ಗುಣ ಒಂದೊಂದು ಇರುತ್ತೆ. ಅಲ್ಲಿ ಇರೋಂಥ ಒಳ್ಳೆಯದನ್ನು ನಾವು ಡೆಲಿವರಬಲ್ ಮಾಡಿದಾಗ ಖಂಡಿತ ಸಕ್ಸಸ್ ಆಗ್ತದೆ. ಸಾಮಾನ್ಯವಾಗಿ ಪ್ರೆಷರ್ ಅಂತೇಳಿ ಬಂದಾಗ ಕಸ್ಟಮರ್ ಮೇಲೆ ಆಗಿರ್ಬೋದು, ಕುಟುಂಬದ ಮೇಲೆ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ರೀತಿಯೇನಿದೆ ರೇಗಾಡಿರುವಂಥದ್ದು ಏನು ಸಂದರ್ಭಗಳಿದೆಯಾ ಸರ್? ಇಲ್ಲ ಸರ್, ಕಸ್ಟಮರ್ ಮೇಲೆ ಯಾವತ್ತೂ ರೇಗಾಡಿರೋಂಥದ್ದಿಲ್ಲ. ಯಾಕಂದರೆ ಕಸ್ಟಮರ್ ಮೇಲೆ ರೇಗಾಡ್ಬಿಟ್ರೆ ನಾವು ಲೈಫಲ್ಲಿ ತಿರ್ಗಾ ನಾವು ಇದು ಮಾಡೋದು. ಯಾಕೆಂದರೆ ಈಗ ನೋಡಿ, ನೀವು ಎಷ್ಟೋ ಸಲ ನೋಡಿರ್ತೀರ, ಈಗ ನಾರ್ತ್ ಇಂಡಿಯಾದಲ್ಲಿ ಯಾರೋ ಪಾನಿಪುರಿ ಮಾಡ್ತಾಯಿದ್ರು, ಕಚೋರಿ ಮಾಡ್ತಾಯಿದ್ರು, ಕಸ್ಟಮರ್ಗೆಲ್ಲ ಬೈತಾ ಇದ್ದ, ಮಾಡ್ತಾಯಿದ್ದ, ಕ್ಲೀನ್ ಇಲ್ಲ ಅಂತ ಹೇಳ್ತಾ ಇದ್ರು ಅವ್ರ ಕಸ್ಟಮರು. ಬಟ್ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ, ಇವತ್ತೆಲ್ಲ ಕಸ್ಟಮರ್ ಹತ್ರ ಚೆನ್ನಾಗಿ ಮಾತಾಡ್ತಾನೆ, ಬಟ್ ಬಿಸ್ನೆಸ್ ಇಲ್ಲ ಅಂತ. ಕಸ್ಟಮರ್ ಎವ್ರಿಥಿಂಗ್ ಈಸ್ ಅಬ್ಸರ್ವ್. ನೀವು ಏನೋ ಚೆನ್ನಾಗಿರೋದು ಕೊಡ್ತೀನಿ ನಾನು, ಅವರು ಹೆಂಗಿದ್ರು ಬರ್ತಾನೆ ಅನ್ನೋ ಮನಸ್ಥಿತಿ ತೆಗೆದಾಕ್ಬಿಡೋದು. ನಾವು ಕಸ್ಟಮರ್ ನಮ್ಮ ಮೇಲೆ ಕೂಗಾಡಿರೋದಿದೆ. ಆ ಅದೇ ಹೇಳ್ದಲ್ಲ, ಫ್ರಸ್ಟ್ರೇಷನ್ ಆಗಿ ಬಂದಿರ್ತಾರೆ. ಸೊ ಅದನ್ನು ನಾವು ಹ್ಯಾಂಡಲ್ ಮಾಡಬೇಕು. ಮನೆಯಲ್ಲೆಲ್ಲ ಆಗಿರುತ್ತೆ ಸರ್, ಮನೆಯಲ್ಲೆಲ್ಲ ಕಾಮನ್ ಇದ್ದೇ ಇರುತ್ತೆ. ಎಲ್ಲರ ಮನೆಗೆ ಇರುತ್ತೆ ಸರ್, ಎಲ್ಲರ ಮನೆ ದೋಸೆ ತೂತೆ ಸರ್. ಎಲ್ಲರ ಮನೆಗೂ ಇದ್ದೇ ಇರುತ್ತೆ. ಯಾಕೆಂದ್ರೆ ನಾವೆಲ್ಲರೂ ಮಾನವರು ಅಲ್ವಾ ಸರ್. ಎಲ್ಲರ ಮನೆಗೆ ದೊಡ್ಡರ ಮನೆ ದೊಡ್ಡಕ್ಕಿರುತ್ತೆ, ಸಣ್ಣವ್ರ ಮನೆ ಸಣ್ಣಕ್ಕಿರುತ್ತೆ, ಅವೆಲ್ಲ ಕಾಮನ್ ಸರ್ ಅದು ಅಲ್ವಾ. ಸೊ ನೀವು ಆಗಲೇ ಹೇಳ್ತಾ ಇದ್ದೀರಿ ಆನ್ಲೈನ್ ಅನ್ನುವಂಥದ್ದು ಈಗ ಅಂಗೈಯಲ್ಲಿ ಇದ್ದಾಗ ಎಲ್ಲನೂ ಹುಡುಕಿದ್ರೆ ಸಿಗುತ್ತೆ ಅಂತ. ನಿಮ್ಮ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡೋದಾಗಿರ್ಬೋದು, ನಿಮ್ಮ ಒಂದು ಪರ್ಸನಾಲಿಟಿಯನ್ನು ಹೆಚ್ಚಿಕೊಳ್ಳೋಕ್ಕೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ನೀಡಿದೆ ಸರ್? ಕಳೆದ 4.5 ವರ್ಷ ನಾವು ಏನೂ ಮಾಡಿದ್ದಿಲ್ಲ, ಸೋಷಿಯಲ್ ಮೀಡಿಯಾ ಅನ್ನೋದನ್ನೇ ಟಚ್ ಮಾಡಿದ್ದಿಲ್ಲ. ಈಗ ಮಾಡ್ತಾ ಇದೀವಿ, ಬಟ್ ಒಂದು ಒಳ್ಳೆ ರೀತಿಯಲ್ಲಿ ನೇಮ್ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ ಇಲ್ದೇನೆ ಇವತ್ತು ಜೀವನ ಇಲ್ಲ ಅನ್ನೋ ಲೆವೆಲಿಗೆ ಬಂದ್ಬಿಡಿದೆ ಸರ್ ಜನ. ಎಲ್ರದ್ದು ಹಂಗೆ ಇದೆ. ಏನು ಅಂತ ತಗೊಂಡ್ರೆ ಸೋಷಿಯಲ್ ಮೀಡಿಯಾ. ಒಂದು ಟೀ ಕುಡಿಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾರೆ, ಒಂದೇನೋ ಬಟ್ಟೆ ತಗೊಬೇಕಂದ್ರೆ ನಾನು ಹೇಳಿದ್ರೆ ಇನ್ಸ್ಟಾಗ್ರಾಮ್, ಎವ್ರಿಥಿಂಗ್ ಇಸ್ ಹಂಗೆ. ಸೊ ಹಂಗೆ ಆಗ್ಬಿಟ್ಟಿದ್ದಾರೆ ಇವಾಗ ಜನ. ಸೋಷಿಯಲ್ ಮೀಡಿಯಾ ಇದ್ರೆ ನಾವಿದ್ರೆ ಸೋಷಿಯಲ್ ಮೀಡಿಯಾ ಎಲ್ಲರ ಇದೆ ಸರ್. ಈಗ ಒಂದು ಮಗು ಊಟ ಮಾಡಿಸ್ಬೇಕು ಅಂದ್ರೆ ಒಂದು ಮೊಬೈಲ್ ಕೊಟ್ಟು ತೋರಿಸ್ತಾರೆ ಸರ್ ಇವತ್ತು. ನಾನು ಆ ಥರ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಹೌದು, ಆ ಒಂದು ಪದ್ಧತಿ ನಾವು ಹೊಂದ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಸೋಷಿಯಲ್ ಮೀಡಿಯಾ ಬೇಕೇ ಬೇಕು ಸರ್. ಬಟ್ ಆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನು ಹೇಳ್ತೀವಿ ಅದು ಅಲ್ಲಿ ಪ್ರಾಕ್ಟಿಕಲ್ ಆಗಿರ್ಬೇಕು. ಇಲ್ಲಿ ಹೇಳೋದೊಂದು ಅಲ್ಲಿ ಮಾಡಿದೊಂದು ಇರಬಾರ್ದು. ಅಲ್ಲಿ ಏನು ಹೇಳ್ತೀವಿ ಅದು ಪ್ರಾಕ್ಟಿಕಲ್ ಆಗಿದ್ರೆ ಮಾತ್ರ ಆಗುತ್ತೆ ಸರ್. ಇಲ್ಲಂದ್ರೆ ಯಾವುದೇ ಕಣಕ್ಕೂ ಸಾಧ್ಯ ಇಲ್ಲ. ಎಲ್ಲದು ಸರ್. ಈಗ ಈ ಸೋಷಿಯಲ್ ಮೀಡಿಯಾ ಅಂದ್ರೆ ಹೆಂಗೆ ಅಂದರೆ, ನೀವು ಒಳ್ಳೇದು ಹೇಳಿದ್ರೆ ಒಳ್ಳೇದಾಗುತ್ತೆ. ನೀವು ಇಲ್ಲಿ ಏನೋ ಒಂದು ಹೇಳ್ಬಿಟ್ಟು ಅಲ್ಲಿ ಹೋಗಿ ಏನೋ ನೆಗೆಟಿವ್ ಇದ್ರೆ ಅಷ್ಟೇ ಬೇಗ ನೆಗೆಟಿವ್ ಆಗುತ್ತೆ. ಫೈನಲಿ ಮೌತ್ ಟು ಮೌತಲ್ಲಿರೋಂಥ ಒಂದು ಪಬ್ಲಿಸಿಟಿಗೂ ಈ ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿಗೂ ಡಿಫ್ರೆನ್ಸ್ ಇರೋದು ಇಷ್ಟೇ. ಮೌತ್ ಟು ಮೌಟಲ್ಲಿ ಹೆಂಗೆ ಅಂದರೆ ಲೇಟ್ ಆಗುತ್ತೆ, ಬಟ್ ಅದು ಕನ್ಸಿಸ್ಟೆನ್ಸಿ ಇರುತ್ತೆ. ಸೋಷಿಯಲ್ ಮೀಡಿಯಾಗೆ ಅಂದರೆ ನೀವು ಅದು ಏನು ಹೇಳಿರ್ತೀರ ಅದಕ್ಕೆ ತಕ್ಕಂಗೆ ಅಲ್ಲಿದ್ದರೆ ಮಾತ್ರ ನೀವು ಇರ್ತೀರ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಇರೋದು. ಆಮೇಲೆ ಅದರಲ್ಲೇ ಇರ್ತಾರೆ. ಈಗ 100 ಜನ ನಮ್ಮನ್ನು ಒಳರಿದ್ದಾಗ 3 ಜನ ನಮ್ಮನ್ನ ಚುಚ್ಚುಮಾತಿ ಮಾತಾಡೋರು ಇರ್ತಾರೆ. ಬಟ್ ಅದು 100 ಜನ ಏನು ಹೇಳಿದ್ರು, ಆ 3 ಜನ ಏನು ಹೇಳಿದ್ರು ನಮಗೆ ಗೊತ್ತಿರಬೇಕು. ಯಾವಾಗ ಅನಿಸುತ್ತೆ ಸರ್, ನಾನು ಈ ಒಂದು ಬಿಸ್ನೆಸ್ಸನ್ನು ನಾನು ಪ್ರಾರಂಭ ಮಾಡಬೇಕು, ಇದೇ ಕರೆಕ್ಟ್ ಟೈಮ್ ನಾನು ಈಗ ಶುರು ಮಾಡಿದರೆ ನಾವು ಬೇಕಾದಲ್ಲಿ ರೀಚ್ ಆಗ್ಬೋದು ಅನ್ನೋವಂಥ ಒಂದು ಥಾಟ್ ಬಂದಿದ್ದೀವಿ ಯಾವಾಗ ಸರ್ ನಿಮಗೆ? ಸರ್ ಇದು 2000 ಅಂದರೆ ಭಾಳ ಮಾಡ್ಕೊಂಡು ಬಂದಿವಿ ಸರ್ ನಾವು. ಅಂದರೆ ಯಾವ ಥರ ಹೇಳ್ಬೇಕಂತಂದರೆ, ಒಂದೇ ಸರಿ ಏನು ಸಕ್ಸಸ್ ಆಗಿಲ್ಲ ಸರ್. ಇದ್ರ ಮುಂದೆ ಕಳ್ಕೊಂಡಿರೋದು ಭಾಳ ಇದೆ. ಬಟ್ ನಾವು ಒಂದೊಂದೇ ಪ್ರಯತ್ನ ಮಾಡ್ತಾ ಬಂದಾಗ ಈ ಪ್ರಯತ್ನದಲ್ಲಿ ನಾವು ಸಕ್ಸಸ್ ಆಗಿರೋದು ಅಷ್ಟೇ. ಆಮೇಲೆ ಈ ಪ್ರಯತ್ನ ಒಂದೇ ಸಲ ಏನು ಸಕ್ಸಸ್ ಆಗಿಲ್ಲ ಸರ್, ಮಾಡಿದ ತಕ್ಷಣ ಏನು ಸಕ್ಸಸ್ ಆಗಿಲ್ಲ ನಮಗೆ. ಆ ಒಂದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಅದರಲ್ಲಿ ಏನೇನು ನೆಗೆಟಿವ್ಸ್ ಇತ್ತು, ಏನೇನು ಪಾಸಿಟಿವ್ಸ್ ಇತ್ತು, ಅದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ಬಂದಿರೋದಕ್ಕೆ ನಾವು ಸಕ್ಸಸ್ ಆಗಿದ್ದೀವಿ. ಬಿಟ್ರೆ ಒಂದೇ ಸಲ ಸಕ್ಸಸ್ ಸಿಕ್ಕಿಲ್ಲ ಸರ್. ಇವತ್ತಿಗೂ ನಾವು ಸ್ಟೆಪ್ ಬೈ ಸ್ಟೆಪ್ಪಲ್ಲೇ ಇದ್ದೀವಿ, ಸ್ಟ್ರಗಲ್ ಮಾಡ್ತಾ ಇದೀವಿ. ಇನ್ನು ಮುಂದಕ್ಕೆ ನಾವು ತಗೊಂಡು ಹೋಗೋದಿದೆ. ಈಗ ಏನೂ ಅಲ್ಲ, ನಾವು ಮಾಡಿರೋದು ಏನೂ ಅಲ್ಲ ಸರ್. ನಾನು ಹೇಳ್ಬೇಕಂತಂದರೆ ಈಗ ಬರೀ 1-2 ಮೆಟ್ಲು ಹತ್ತಿರ್ಬೋದು ಅಷ್ಟೇ. ನಾವು ಇನ್ನೂ ಭಾಳ ಮಾಡೋದಿದೆ ಲೈಫಲ್ಲಿ. ನಾವು ಮುಂದಕ್ಕೆ ತಗೊಂಡು ಹೋಗೋದು ಭಾಳ ಅಂಥದ್ದಿದೆ. ಸಕ್ಸಸ್ ಆಗಿದ್ದೀನಿ, ಸಕ್ಸಸ್ ಅನ್ನೋದನ್ನು ನಾವು ಇನ್ನೂ ತಲೆಗೆ ತೊಗೊಂಡಿಲ್ಲ ಸರ್. ಬಟ್ ಓಕೆ, ಒಂದು ಒಳ್ಳೆ ರೀತಿಯಲ್ಲಿದೆ. ಇದನ್ನು ಒಳ್ಳೆ ರೀತಿಯಲ್ಲಿ ಇರೋದನ್ನು ಇನ್ನೂ ನಾವು ತಗೊಂಡು ಹೋಗ್ಬೇಕು. ಈ ಸಕ್ಸಸ್ ಅನ್ನೋದು ನೆವರ್ ಎಂಡಿಂಗ್ ಸರ್. ನಮ್ಮ ಪ್ರಕಾರ ಹೇಳುವಾಗ ನೆವರ್ ಎಂಡಿಂಗ್.
ಇವಾಗ ಒಂದು 2 ಮೆಟ್ಲು ಹತ್ತಿದ್ದೀವಿ. ಇದು 2 ಮೆಟ್ಲು ಹತ್ತಿರೋದನ್ನ ಮತ್ತೆ 3ನೇ ಮೆಟ್ಲು ಹತ್ತಕ್ಕೆ ಏನು ಮಾಡಬೇಕು, ಅದಕ್ಕೆ ದಾರಿ ಕಂಡ್ಕೊಂಡು ಮುಂದಕ್ಕೆ ಹೋಗ್ಬೇಕಷ್ಟೆ. ಇದುವರೆಗೂ ನೀವು ಆಗಲೇ ಹೇಳ್ತಾ ಇದ್ರಿ ಒಂದು 90 ಫ್ರಾಂಚೈಸಿಗಳನ್ನು ಕೊಟ್ಟಿದ್ರಿ. ಇಡೀ ಕರ್ನಾಟಕದಲ್ಲಿ ಭಾಗದಲ್ಲೆಲ್ಲ ಕೊಡ್ತಾ ಇದ್ದಾರೆ ಸರ್. ನೀವು ಏನು ಕಂಡೀಷನ್ ಹಾಕ್ತೀರ, ನೀವು ಹಿಂಗೇ ಇರಬೇಕು ಫ್ರಾಂಚೈಸ್ ತೊಗೊಂಡ್ರೆ ಅನ್ನುವಂಥದ್ದು ಏನಾದ್ರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಯಾ ಸರ್ ಫ್ರಾಂಚೈಸ್ ತೊಗೊಳ್ಳೋರಿಗೆ? ಸರ್ ನಾವು ಇದುವರೆಗೂ ಕೊಟ್ಟಿರೋದ್ರಲ್ಲಿ ದುಡ್ಡು ಇದ್ದು ಬಂದು ನಾವು ಮಾಡ್ತೀವಿ ಅನ್ನೋರಿಗೆ ಕೊಟ್ಟಿರೋದು ಭಾಳ ರೇರು. ಸೊ ಕಷ್ಟ ಅಂತ ಬಂದವರಿಗೆ ಮಾಡಿಕೊಟ್ಟಿರೋದು ಭಾಳ ಇದೆ. ಬಟ್ ಕೆಲವೊಂದು ಟೈಮ್ ಏನಾಗಿದೆ, ಆ ಒಂದು ಕಷ್ಟನೇ ಕೆಲವೊಂದು ನಮ್ಮ ಬ್ರ್ಯಾಂಡಿಗೂ ಮುಳುವಾಗಿರೋಂಥದ್ದು ಇದೆ. ಯಾಕೆಂದರೆ ಪಾಪ ಕಷ್ಟದಲ್ಲಿ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಒಂದು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಭಾಳ ಇರ್ತವೆ. ಸೊ ಆ ಥರದಲ್ಲೂ ಆಗಿರೋದಿದೆ. ಬಟ್ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಕಂಡುಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಒಬ್ಬೊಬ್ಬರೇ 3 ಔಟ್ಲೆಟ್ ಮಾಡಿರೋಂಥದ್ದು ಉದಾಹರಣೆ ನಮ್ಮಲ್ಲಿದೆ. ಸೊ ಆ ಥರನೂ ಮಾಡಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ಏನಂದರೆ ಅವ್ರ ಮೇಲೆ ಡಿಪೆಂಡೆನ್ಸಿ ಇರುತ್ತೆ ಸರ್. ನಾವೆಲ್ಲ ಮಾಡ್ಕೊಂಡು ಬಂದಿರ್ತೀವಿ. ಈಗ ಅಲ್ಟಿಮೇಟ್ಲಿ ಏನು ಗೊತ್ತಾ ಸರ್, ಈಗ ಒಂದು ಔಟ್ಲೆಟ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಔಟ್ಲೆಟ್ ಮಾಡಿದಾಗ ಅಲ್ಟಿಮೇಟ್ಲಿ ಏನು ಬರುತ್ತೆ, ಅಲ್ಲಿ ಪ್ರಾಡಕ್ಟ್ ಬರುತ್ತೆ, ಒಂದು ಪ್ಲೇಸ್ ಬರುತ್ತೆ, ಒಂದು ಅವ್ರ ಆಸಕ್ತಿ ಬರುತ್ತೆ. ಈಗ ಪ್ರಾಡಕ್ಟು ಎಲ್ಲ ಕಡೆ ಹೋಗೋ ಥರ ಹೋಗಿರುತ್ತೆ. ಪ್ಲೇಸ್ ಏನಾದ್ರು ನಾವು ರಾಂಗ್ ಚೂಸ್ ಮಾಡಿದರೆ ಮತ್ತೆ ಪ್ಲೇಸು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಂಥದ್ದು ಇರುತ್ತೆ. ಅದು ಪ್ಲೇಸ್ ಅಂತ ಬಂದಾಗ, ಇಲ್ಲ ಆ ಪರ್ಸನ್ನೇ ರಾಂಗ್ ಆದಾಗ ನಾವೇನು ಮಾಡೋಂಥ ಪರಿಸ್ಥಿತಿ. ಎಷ್ಟು ಹೇಳೋಷ್ಟು ಯಾರಾದರೂ ಹೇಳ್ಬೋದು. ಅಲ್ಟಿಮೇಟ್ಲಿ ನಾವು ನಿಂತು ಮಾಡ್ಲಿಕ್ಕಂತೂ ಆಗಲ್ಲ ಸರ್. ಯಾಕೆಂದ್ರೆ ನಮ್ಮನ್ನು ನಂಬಿ ನಾವು ಭಾಳ ಜನ ಇರ್ತಾರೆ. ಇನಿಷಿಯಲ್ ಡೇಸಲ್ಲಿ ಏನು ಹೇಳಿರ್ತೇವೆ, ಅವ್ರು ಏನು ಕಮಿಟ್ ಆಗಿರ್ತಾರೆ ಆ ಕಮಿಟ್ಮೆಂಟ್ ಪ್ರಕಾರ ಮಾಡ್ಕೊಂಡು ಹೋದಾಗ ನಾವು ಅದೇ ಥರನೇ ಅವ್ರಿಗೇನು ಕಮಿಟ್ಮೆಂಟ್ ಕೊಟ್ಟಿರ್ತೀವಿ ಹೇಳಿ, ಒಳ್ಳೆ ಪ್ರಾಡಕ್ಟ್ ಕೊಡ್ತೀವಿ, ಡೆಲಿವರಬಲ್ ಕೊಡ್ತೀವಿ ಅಂತ ಹೇಳ್ತೀವಿ. ಆ ಪ್ರಾಡಕ್ಟ್ ನಾವು ಅದೇ ಕಮಿಟ್ಮೆಂಟಲ್ಲಿ ಕೊಟ್ಟಾಗ ಅಲ್ಟಿಮೇಟ್ಲಿ ಸಕ್ಸಸ್ ಆಗುತ್ತೆ ಸರ್ ಅವರು. ನಿಮ್ಮ ಒಂದು ಪ್ರಾಡಕ್ಟ್ ಅಂದರೆ ನಿಮ್ಮ ಒಂದು ಚಾಯ್ಗೆ ಒಂದು ದೊಡ್ಡ ಇವೆಂಟ್ ಆಗಿರ್ಬೋದು, ಈ ಸ್ಪೋರ್ಟ್ಸ್ ಆರ್ಟಿಸ್ಟ್ಗಳಿಗೆ ಆಗಿರ್ಬೋದು, ಆಮೇಲೆ ಈ ಸಿನಿಮಾ ಆರ್ಟಿಸ್ಟ್ಗಳಿಗೆ ನಾವು ನಿಮ್ಮ ಮಾಲ್ಗುಡಿ ಚಾಯ್ನ ಕೊಡ್ರಿ ಅಂತ ಅನ್ನುವಂಥ ಒಂದು ಆರ್ಡರ್ ಏನಾದರೂ ಬಂದಿದೆಯಾ ಸರ್ ನಿಮ್ಗೆ? ಆ ಥರದ ಆರ್ಡ್ರುಗಳೇನಾದರೂ? ಸರ್ ಇವತ್ತೆಲ್ಲ ಮಾಡಿದ್ದೀವಿ. ಒಂದು ದೊಡ್ಡ ದೊಡ್ಡ ಕಾಲೇಜ್ಗಳ್ದೆಲ್ಲ ಮಾಡಿದ್ದೀವಿ, KCC ಮಾಡಿದ್ದೀವಿ, ಗೋರ್ಮೆಂಟ್ ಇವೆಂಟ್ಗಳು ಮಾಡಿದ್ದೀವಿ. ಸ್ಪೆಷಲ್ ನಿಮ್ಮ ಒಂದು ನಮ್ಮದೇ ಬೇಕು ಅಂತ ಮಾಡಿದ್ವಿ ಸರ್. ಪ್ಯಾಲೇಸ್ ಗ್ರೌಂಡಲ್ಲೆಲ್ಲ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮಾಡಿದ್ದೀವಿ. ರಾಜ್ಭವನದಲ್ಲೂ ಮಾಡಿದ್ದೀವಿ. ರಾಜ್ಭವನಲ್ಲಿ ಒಂದು ಬುಕ್ ಬಿಡುಗಡೆ ಇತ್ತು. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಲ್ಲ ದೊಡ್ಡ ದೊಡ್ಡವರು, ಅಂದರೆ ಆಲ್ರೆಡಿ 1000 ಕೋಟಿ ಮಾಡಿರೋ ಅಂಥವ್ರದ್ದು ರಾಜ್ಭವನಲ್ಲಿ ಒಂದು ಇತ್ತು. ಅಲ್ಲಿ ರಾಜ್ಭವನಲ್ಲಿ ಮಾಡಿದ್ದಾರೆ. ಅಂಥವ್ರಿಗೆಲ್ಲ ನಾವು ಟೀ ಕುಡಿಸಿ ಅವ್ರ ಹತ್ರ ಒಂದು ಫೀಡ್ಬ್ಯಾಕ್ ತೊಗೊಂಡಿರೋದು ಇದೆ. ಮಾಡಿ ಸರ್, ದೊಡ್ಡ ದೊಡ್ಡ ಲೆವೆಲಲ್ಲಿ ಮಾಡಿದ್ವಿ. ಅದು ಒಂದೊಳ್ಳೆ ರೀತಿಯಲ್ಲಿ ಮಾಡಿದ್ವಿ. ಅದು ಇಷ್ಟಪಟ್ಟು ತೊಗೊಂಡ್ರು ಇದ್ದಾರೆ. ಬಟ್ ಆ ಥರ ಈವೆಂಟ್ಸ್ಗಳು ಮಾಡೋದು ನಾವು ಭಾಳ ಕಡಿಮೆ. ಬಟ್ ಆ ಥರ ಈವೆಂಟ್ಗಳು ಬಂದರೆ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ. 100% FKCC ಒಂದು ಆಯಿತು, ಪ್ಯಾಲೇಸ್ ಗ್ರೌಂಡಲ್ಲಿ ITFದೊಂದು ಆಯಿತು. ಈ ಥರದ್ದೆಲ್ಲ ನಾವು ಮಾಡಿರೋದಿದೆ. ಖುಷಿ ಆಗುತ್ತೆ ಸರ್ ಈ ಥರದ ಒಂದು ನಮಗೆ ಆರ್ಡರ್ ಬಂದಿದೆ ಅಂತ ಅಂದಾಗ? ಖುಷಿ ಆಗುತ್ತೆ ಸರ್. ಅಲ್ಲಿ ನಾವು ಅದು ಮಾಡಿದೀವಿ ಅನ್ನೋದಕ್ಕಿಂತ ಅಲ್ಲಿ ಬಂದಿರೋ ವ್ಯಕ್ತಿಗಳು ಬಂದು ನಮ್ದೊಂದು ಪ್ರಾಡಕ್ಟ್ನ ತಗೊಂಡು ಕುಡಿತಾರಲ್ಲ. ಸೊ ಅವಾಗ ಅವ್ರ ಹತ್ರ ಫೀಡ್ಬ್ಯಾಕ್ ಕೇಳಿದಾಗ ಅವ್ರು ಏನು ಹೇಳ್ತಾರಲ್ಲ, ನೆಗೆಟಿವ್ ಏನು ಹೇಳ್ತಾರೆ, ಪಾಸಿಟಿವ್ ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ. ನೆಗೆಟಿವ್ ಹೇಳಿದಾಗ ನಾವು ತಿದ್ಕೊಳ್ಳೋದಿರುತ್ತೆ, ಪಾಸಿಟಿವ್ ಹೇಳಿದಾಗ ಖುಷಿ ಆಗುತ್ತೆ. ಅಷ್ಟಿರ್ಬೇಕು. ನೆಗೆಟಿವ್ ಹೇಳಿದ ತಕ್ಷಣ ನಾವು ಬೇಜಾರು ಮಾಡ್ಕೊಂಬಾರ್ದು. ನೆಗೆಟಿವ್ ಬಂದರೆ ನಾವು ತಿದ್ಕೊಂಡು ಮುಂದೆ ಹೋಗೋದಿರುತ್ತೆ. ಪಾಸಿಟಿವ್ ಹೇಳಿದ್ರೆ ಇಲ್ಲಪ್ಪ ನಾವು ಮಾಡೋದು ಕರೆಕ್ಟಾಗಿದೆ, ಬಟ್ ನೆಗೆಟಿವ್ ಅಂತ ಎಲ್ಲೂ ಬಂದಿಲ್ಲ, ಎಲ್ಲ ಪಾಸಿಟಿವೇ ಬಂದಿದೆ ಸರ್. ಅದು ಮಾತ್ರ. ಕರ್ನಾಟಕದಲ್ಲಿ ಈಗ ನಿಮ್ಮ ರೀತಿಯಾದಂಥ ಚಾಯ್ ಆದರೆ ಕರ್ನಾಟಕದಾಗಿರೋ ಬೇರೆ ರಾಜ್ಯದವ್ರದ್ದು ಎಷ್ಟು ಕಾಂಪಿಟೇಟರ್ಸ್ ಇದ್ದಾರೆ ಸರ್ ನಿಮಗೆ? ಸರ್ ಟೀ ಕಾಫಿ ಅನ್ನೋದು ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸರ್. ಅದು ಈಸಿ ಆಕ್ಸೆಸ್. ಟೀ ಕಾಫಿ ಅನ್ನೋದು ಭಾಳ ಈಸಿ, ಅದು ಭಾಳ ಬಂಡವಾಳ ಭಾಳ ಕಡಿಮೆ, ಯಾರಾದರೂ ಮಾಡ್ಬೋದು. ಇವತ್ತಂತೂ ನೀವು ನಂಬಲ್ಲ, 200 ಮೀಟ್ರಿಗೆ ಒಂದೊಂದು ಕಾಂಪಿಟೇಷನ್ ಇದೆ. ಒಬ್ಬರು ಟೀ ಅಂಗಡಿ, ಕಾಫಿ ಅಂಗಡಿ, ಅಷ್ಟು ಜನ ಇದೆ. 200 ಮೀಟ್ರಿಗೆ ಹೋದೆ, ಅದರಲ್ಲಿ ಯಾರು ಕ್ವಾಲಿಟಿ ಕನ್ಸಿಸ್ಟೆನ್ಸಿ ಯಾರು ಕೊಡ್ತಾರೋ ಅವರಿಗೆಲ್ಲ ಸರ್, ಅವರೇ ವಿನ್ನರ್ 100%. ನಿಮ್ಮ ನೆಕ್ಸ್ಟ್ ಆಲೋಚನೆ ಏನಿದೆ ಸರ್? ಸರ್ ಏನಿಲ್ಲ, ಒಂದು ಬಿಸ್ನೆಸ್ನ ಒಂದು ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಇನ್ನೂ ಹೆಚ್ಚಿನ ಜನಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಇನ್ನೂ ಹೆಚ್ಚಿನ ಜನಗಳಿಗೆ ಮಾಲ್ಗುಡಿ ಅಂಡರಲ್ಲಿ ಒಂದು ಕೆಲಸ ಸಿಗಬೇಕು. ಇನ್ನು ಯಾವುದೇ ಕಾರಣಕ್ಕೂ ಮಾಲ್ಗುಡಿ ತೊಗೊಂಡ್ರೆ ನಾವು ಮುಂದೆ ಲಾಸ್ ಆಗಲ್ಲ, ಒಳ್ಳೇದಾಗುತ್ತೆ ಅನ್ನೋ ಮನೋಭಾವನೆ ಇಟ್ಕೊಂಡು ಅದನ್ನ ಸಂಸ್ಥೆ, ಇನ್ನು ಶಾಪನ್ನು, ನಮ್ಮ ಏನು ಕೆಫೆ ಇದೆಯಲ್ಲ ಅದನ್ನು ಎಷ್ಟು ಗಟ್ಟಿ ಮಾಡೋಕ್ಕಾಗತ್ತೆ ಅದನ್ನು ಗಟ್ಟಿ ಮಾಡಿಕೊಟ್ಟು ಮುಂದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಉದ್ದೇಶ ಇದೆ. ದಾವಣಗೆರೆಯವರು ನೀವಾಗಿದ್ದಾರೆ ಸರ್. ಇದುವರೆಗೂ ದಾವಣಗೆರೆಯಲ್ಲಿನೇ ಒಂದು ಪ್ರಿಫರೆನ್ಸ್ ಅನ್ನೋದು ಕೊಟ್ಟಿದ್ರೆ ದಾವಣಗೆರೆಯಲ್ಲಿ ಎಷ್ಟು ಫ್ರಾಂಚೈಸಿಗಳನ್ನು ಮಾಡಿರಿ ಸರ್ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಇನ್ನೂವರೆಗೂ ಮಾಡಿಲ್ಲ ಸರ್. ಯಾಕೆಂತಂದರೆ ದಾವಣಗೆರೆಯಲ್ಲಿ ಮಾಡಿದ್ದೀನಿ, ನಮ್ಮ ತಾಲೂಕಲ್ಲಿ ಮಾಡಿಲ್ಲ. ಯಾಕೆಂತಂದರೆ ಇತ್ಲ ಕಡೆದು ಮೊದಲ ಅಂತಾರಲ್ಲ, ಬಂದೇ ಬರುತ್ತೆ ಸರ್ ಯಾರಿಗಾದ್ರೂ ಅಷ್ಟೇ. ಈಗ ನಾವು ನೋಡಿ, ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡಿಗರು ಎಷ್ಟು ಜನ ಯಾವ ರೀತಿಯಲ್ಲಿ ನಾವು ಅಕ್ಕಪಕ್ಕ ಕರ್ನಾಟಕದಲ್ಲಿ ಒಗ್ಗಟ್ಟಲ್ಲಿದ್ದೀವಿ ಸರ್. ನಾವು ಇದೇ ಒಬ್ಬರು ಬೇರೆ ಸ್ಟೇಟಲ್ಲಿ ಬರಲಿ ಸರ್, ಮಲಯಾಳಿ ಬರಲಿ, ತಮಿಳು, ಅವರೆಲ್ಲ ಎಷ್ಟು ಒಗ್ಗಟ್ಟಲ್ಲಿ ಇರ್ತಾರೆ ಗೊತ್ತಾ. ನಮ್ಮಲ್ಲಿ ಒಗ್ಗಟ್ಟಿಂದು ಭಾಳ ಭಿನ್ನಾಭಿಪ್ರಾಯ ಇದೆ ಸರ್. ನಾವು ನಮ್ಮಲ್ಲೇ ನಾವೇ ಒಗ್ಗಟ್ಟಿಲ್ಲ. ಆ ಒಗ್ಗಟ್ಟು ಬಂದರೆ ಖಂಡಿತ ನಾವು ಆಗ್ತೀವಿ. ಹಂಗಾಗಿ ನಮ್ಮ ಜಿಲ್ಲೆಯಲ್ಲಿ 3 ಇದೆ. ಬೇರೆ ಜಿಲ್ಲೆ ಕಂಪೇರ್ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲೇ 3 ಇದೆ. ತಾಲೂಕು ಲೆವೆಲಲ್ಲಿ ಇನ್ನೂ ಮಾಡಿಲ್ಲ.
ಗ್ರಾಮೀಣ ಭಾಗದಲ್ಲಿ ಕೂಡ ರೀಚ್ ಆಗಿದ್ದೀರಾ ಸರ್ ನೀವು? ಇವಾಗ ಒಂದು ಹೊಸ ಕಾನ್ಸೆಪ್ಟ್ ತಂದಿದೆ ಸರ್, ಮಾಲ್ಗುಡಿ ಅಮೃತ ಚಹಾ ಬಂಡಿ ಅಂತೇಳಿ. ಸೊ ಅವರು ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ಅದೊಂದು ಚಹಾ ಬಂಡಿ ಅಂತ ಮೊನ್ನೆ ರೀಸೆಂಟ್ಲಿ ಪ್ರೆಸ್ ಕ್ಲಬ್ಬಲ್ಲಿ, ಬೆಂಡೂರು ಪ್ರೆಸ್ ಕ್ಲಬ್ಬಲ್ಲಿ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಅವರು ಲಾಂಚ್ ಮಾಡಿಕೊಟ್ರು ಸರ್. ಅಲ್ಲಿ ಪ್ರೆಸ್ ಕ್ಲಬ್ ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕು. ಭಾಳ ಸಪೋರ್ಟ್ ಮಾಡಿ, ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ಸಪೋರ್ಟ್ ಮಾಡಿ ನಮಗೊಂದು ಡೆಲಿವರಬಲ್ ಅಂದರೆ ಆ ಒಂದು ಲಾಂಚ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಜೊತೆ ಕೆಪೆಕ್ ಸಂಸ್ಥೆ ಆಗಿರ್ಬೋದು, ಜೊತೆ ನಮ್ಮ ಕಾಯರ್ ಸಂಸ್ಥೆ ಆಗಿರ್ಬೋದು, ಎಲ್ಲ ಮಾಡಿದ್ದಾರೆ. ಇವಾಗ ರೀಸೆಂಟ್ಲಿ ನಾವು ಒಂದು ಇದನ್ನು ಮಾಡಿದ್ವಿ, ಡಚ್ ಮ್ಯಾಟ್ ಅಂತ ಬರುತ್ತೆ. ಕಾಯರ್ದು ತೆಂಗಿನ ಸಿಪ್ಪೆಯಲ್ಲಿ ಡಚ್ ಮ್ಯಾಟ್ ಅಂತ ಮಾಡ್ತಾರೆ. ಆ ಮ್ಯಾಟ್ನ ಕೈಲೇ ಮಾಡಬೇಕು. ಸೊ ಮಿಷಿನಲ್ಲಿ ಮಾಡೋಕ್ಕೆ ಬರಲ್ಲ. ಸೊ ರೂರಲ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಏನು ಮಾಡಿದ್ವಿ, ಅದನ್ನು ಏಜ್ ಆಗಿರೋರು ಇರ್ತಾರೆ ಸರ್. ಎಷ್ಟೋ ಜನ ಮಕ್ಕಳು ತಂದೆ ತಾಯಿಗೆ ಒಂದೊಳ್ಳೆ ರೀತಿಯಲ್ಲಿ ಜೀವನ ಅವ್ರಿಗೆ ನೋಡ್ಕೊತ ಇರಲ್ಲ. ಅಂಥ ಏಜ್ ಆಗಿರೋ ಪರ್ಸನ್ಸು ಒಂದು ಮ್ಯಾಟ್ ಹೇಳಿದ್ರೆ 45 ರೂಪಾಯಿ ಸಿಗುತ್ತೆ ಅವ್ರಿಗೆ ದುಡ್ಡು. ಒಂದು ಮ್ಯಾಟ್ ಹೇಳಿದ್ರೆ 45 ರೂಪಾಯಿ ಸಿಗುತ್ತೆ. ಸೊ ಅದು ನಮ್ಮ ಒಂದು ಶಿವಪ್ರಕಾಶ್ ಅಂತೇಳಿ ರೀಸೆಂಟ್ಲಿ ಅವರು ರಿಟೈರ್ಡ್ ಆದರು. ಅವರು ಅಡಿಷನಲ್ GST ಕಮಿಷನರ್ ಸರ್. ಅವರು ಕಾಯರು ಮತ್ತು ಕೆಪೆಕ್ಕು ಮತ್ತು ಟ್ರಕ್ ಟರ್ಮಿನಲ್ 3ಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು. ಸೊ ಅವ್ರದ್ದೊಂದು ದೊಡ್ಡ ಕನಸಿತ್ತು. ಏನಿತ್ತು ಅಂತಂದರೆ, ಈ ಥರ ರೂರಲ್ ಬ್ಯಾಕ್ಗ್ರೌಂಡ್ ಅವರಿಗೆ ನಾವು ಜೀವನ ಕಂಡುಕೊಡ್ಬೇಕು. ಆ ಮ್ಯಾಟ್ ಹೇಳೋದ್ರಿಂದ ಅವ್ರು ಜೀವನ ಮಾಡಬೇಕು. ಒಂದು 10 ಮ್ಯಾಟ್ ಹೇಳಿದ್ರೆ 450 ರೂಪಾಯಿ ದುಡ್ಡು ಸಿಗ್ತಲ್ಲ. ಅವರು ಯಾರಿಗೂ ಮಕ್ಕಳ ಮೇಲೆ ಡಿಪೆಂಡೆನ್ಸಿ ಆಗಲ್ಲ. ಎಲ್ಲರದ್ದು ಎಲ್ಲ ಥರ ಇರಲ್ಲ ಸರ್. ಎಲ್ಲರೂ ಎಲ್ಲ ಥರ ಇರಲ್ಲ. ನೋಡಿರ್ತೀವಿ, ನೀವು ನೋಡಿರ್ತಾರೆ ರೂರಲ್ಲೆಲ್ಲ ಬರೀ ಜಗಳಗಳು ಅದು ಈ ಥರ ನಡೀತಾ ಇರುತ್ತೆ. ಇಲ್ಲೇ ಕೋಟ್ಯಾಂತರ ರೂಪಾಯಿ ಇದ್ದಾರೆ, ಅನ್ನ ಹಾಕೋದು ಕಷ್ಟ ಇದೆ. ಅಲ್ಲ, ಅವ್ರವ್ರ ಕಷ್ಟ ಇದ್ದೇ ಇರುತ್ತೆ. ಸೊ ಅಂಥವ್ರು ಒಂದು ಜೀವನ ಕಂಡುಕೊಳ್ಳಿ ಒಂದು ಒಳ್ಳೆ ರೀತಿಯಲ್ಲಿ ಅಂತೇಳಿ ರೀಸೆಂಟ್ಲಿ ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಮಹಾಮಂಡಳಿ ಅವ್ರ ಜೊತೆಗೆ ಇದು ಮಾಡಿಕೊಂಡು, ಸೊ ಮ್ಯಾಟ್ನು ನಮ್ಮ ಎಲ್ಲ ಔಟ್ಲೆಟಲ್ಲಿ ಇನಿಷಿಯಲಲ್ಲಿ 30 ಔಟ್ಲೆಟಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದು ಒಂದು ಒಳ್ಳೆ ಕಡೆ ರೆಸ್ಪಾನ್ಸ್ ಇದೆ. ಅಲ್ಟಿಮೇಟ್ಲಿ ಅದು ಒಂದು ಸೇಲ್ಸ್ ಆಗಬೇಕಂತಂದರೆ ನಮ್ಮ ಫ್ರಾಂಚೈಸಿ ಅವರು ಸಹಕಾರ ಮಾಡಿದ್ದಾರೆ. ಹಂಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ಅದು ನಡೀತಾ ಇದೆ. ಈ ಇಷ್ಟೆಲ್ಲ ಬಿಸ್ನೆಸ್ಗಳನ್ನು ನೀವು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ತರಬೇತಿ ಅನ್ನೋದು ಬೇಕಾಗುತ್ತೆ ಸರ್. ನೀವೇ ಆ ಥರದಿಂದ ತರಬೇತಿಗಳನ್ನು ಏನಾದರೂ ತೊಗೊಳ್ತೀರಾ ಸರ್? ಬಿಸ್ನೆಸ್ಸನ್ನು ನೋಡಿ ಕಲಿತಾರಾ ಹೆಂಗೆ ಅಂತ? ಸರ್, ಇದುವರೆಗೂ ನನ್ನ ತರಬೇತಿ ಅಂತ ಬಂದರೆ ಟೀ ಏನು ನಾವು ಚೆಕ್ ಮಾಡಲಿಕ್ಕೆ ಅದಕ್ಕೆ ಏನೇನು ಬೇಕಾಗುತ್ತಲ್ಲ, ಟೀ ಒಂದು ಪೌಡ್ರನ್ನ ಚೆಕ್ ಮಾಡಬೇಕು. ಅದು ಟೀ ಒಂದು ಒಳ್ಳೆ ರೀತಿಯಲ್ಲಿ ಯಾವ ಕೊಡಬೇಕು ಅನ್ನೋದಕ್ಕೆ ಒಂದು ತರಬೇತಿ ತೊಗೊಂಡಿದ್ದೀನಿ. ಹೆಚ್ಚು ಕಮ್ಮಿ ಒಂದು 5 to 10 lakhs ಅದಕ್ಕೆ ಖರ್ಚು ಮಾಡಿದ್ದೀನಿ. ಅದಕ್ಕೆ ಟ್ರೈನಿಂಗ್ ತೊಗೊಂಡಿದ್ದೀನಿ ಟೀ ಮಾಡಲಿಕ್ಕೆ. ಸೊ ಅದು ಬಿಟ್ಟು ಬಿಸ್ನೆಸ್ ನಡೆಸಬೇಕು ಅಂತ ಯಾವುದೇ ಥರ ತರಬೇತಿ ತಗೊಂಡಿಲ್ಲ. ಅಂದರೆ ಈ ಬಿಸ್ನೆಸ್ ನಾವು ಹಿಂಗೆ ತಗೊಂಡೋಗ್ಬೇಕು, ಹಿಂಗೆ ಮಾಡ್ಬೇಕಂತ ಯಾವುದು ತರಬೇತಿ ಇಲ್ಲ. ಬಟ್ ಬೇರೆಯವ್ರನ್ನ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡಿದಾಗ ಅವ್ರು ಹೇಳೋ ಅಂಥದ್ದು ಇರುತ್ತೆ. ಈಗ ನಾನು ನಮ್ಮ ಸರ್ ಹೇಳಿದೆ, ಅವ್ರು ಕೆಲವೊಂದು ವಿಚಾರದಲ್ಲಿ ಗೈಡ್ ಮಾಡ್ತಾರೆ. ಈ ಥರ ಮಾಡಬೇಕು, ಈ ಥರ ಮಾಡ್ಬೇಕು ಅನ್ನೋ ಥರ ಗೈಡ್ಲೈನ್ಸ್ ಇರುತ್ತೆ. ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವರಿಂದನೂ ಒಂದು ಥಾಟ್ಸ್ ಬರುತ್ತೆ. ನಾವು ಅದನ್ನು ಮುಂದಕ್ಕೆ ತಗೊಂಡು ಹೋಗೋಂಥದ್ದು ಇರುತ್ತೆ. ಈ ಬಿಸ್ನೆಸ್ ನಡೆಸೋಕ್ಕೆ ಅಂತ ತರಬೇತಿ ತೊಗೊಂಡಿಲ್ಲ. ಈ ಪ್ರಾಡಕ್ಟ್ ರಿಲೇಟೆಡು, ಆ ಪ್ರಾಡಕ್ಟ್ ಏನು ಮಾಡ್ಬೋದು, ಮಿಷಿನ್ ರಿಲೇಟೆಡು, ಈ ಥರದ್ದೆಲ್ಲ ತರಬೇತಿ, ಆ ಥರ ತರಬೇತಿ ಬೇಕೇ ಬೇಕು ನಮಗೆ. ಅದಿಲ್ಲ ಅಂದ್ರೆ ಆಗಲ್ಲ. ಬಟ್ ಅಷ್ಟೇ ಇನ್ವಾಲ್ವ್ಮೆಂಟ್ ಇರ್ಬೇಕು ಸರ್. ಈ ಗ್ರಾಮೀಣ ಪ್ರದೇಶ ಭಾಗದಲ್ಲಿ ಆಮೇಲೆ ಉಳಿದಂಥ ಪ್ರದೇಶಗಳಲ್ಲಿ ಈ ಓದುವಂಥ ಹವ್ಯಾಸ ಜಾಸ್ತಿ ಸರ್. ನಾವು ಸರ್ಕಾರಿ ಹುದ್ದೆಯನ್ನೇ ಪಡಿಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ ಸರ್. ಅಂಥವ್ರಿಗೆ ಒಬ್ಬ ಉದ್ಯಮಿಯಾಗಿ ನೀವು ಹೇಳುವಂಥ ಒಂದು ಸಜೆಷನ್ ಆಗಿರ್ಬೋದು, ಒಂದು ಕಿವಿ ಮಾತನ್ನು ಏನು ಹೇಳ್ಬೋದು ಅಂತ ಸರ್? ಇವಾಗ ಸರ್ಕಾರಿ ಉದ್ಯೋಗ ಅನ್ನೋದು ದೊಡ್ಡ ಕನಸು ಸರ್. ಸರ್ಕಾರಿ ಉದ್ಯೋಗ ಅಲ್ಲ, ಇವತ್ತು ಪ್ರೈವೇಟಲ್ಲೇ ಕೆಲಸ ಸಿಗೋದು ಕಷ್ಟ ಇದೆ. ಅಂದರೆ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಇರ್ತವೆ. ಅದು ಬಿಟ್ಟರೆ ಸರ್ ಬೇರೆ ಸೆಗ್ಮೆಂಟಲ್ಲಿ ಭಾಳ ಇದೆ ಸರ್ ಕೆಲಸ. ಇವತ್ತು ಯಾರೂ ಮಾಡಬೇಕನ್ನೋ ಮನಸ್ಥಿತಿ ಇಲ್ಲ. ಎಲ್ರಿಗೂ ಹೆಂಗೆ ಅಂದರೆ ಒಂದೇ ಸಲ 50,000 ಸಂಬಳ ಬೇಕು. ಆ ಮನಸ್ಥಿತಿಯಿಂದ ಇರಬಾರ್ದು ಸರ್. ಆ ಮನಸ್ಥಿತಿ ಬಿಟ್ಟು ನಾವು ಈ ಸಿಗೋ ಫಸ್ಟ್ ಕೆಲಸದಲ್ಲೇ ಒಂದು ಸಿಕ್ಕಾಗ ಆ ಕೆಲಸ ಮಾಡಬೇಕು. ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಬರಬೇಕು. ಒಂದು ಕೆಲಸ ಮಾಡ್ಬೇಕನ್ನೋ ಮನಸ್ಥಿತಿ. ಇಲ್ಲಪ್ಪ ನಾನು ಏನಾರು ಮಾಡ್ಬೇಕಂದ್ರೆ ಊರಲ್ಲೇ ಸ್ಟಾರ್ಟ್ ಮಾಡ್ಬೋದು ಸರ್. ಇವತ್ತು ಭಾಳ ಯೋಜನೆಗಳಿದ್ದಾವೆ. ಗೋರ್ಮೆಂಟಿಂದನೂ ಯೋಜನೆ ಇದೆ, ಸೆಂಟ್ರಲ್ ಗೋರ್ಮೆಂಟ್ ಇದೆ, ಸ್ಟೇಟ್ ಗೋರ್ಮೆಂಟ್ ಇದೆ. ಮಾಡ್ಬೇಕನ್ನೋದು ಅವ್ರ ಹತ್ರ ಇರಬೇಕಷ್ಟೇ. ಊರಲ್ಲೇ ಸ್ಟಾರ್ಟ್ ಮಾಡ್ಬೋದು ಸರ್. ಈಗ ಬಂದು ನಾವು ಸಿಟಿಯಲ್ಲೇ ಬಂದು ಬಿಸ್ನೆಸ್ ಮಾಡ್ಬೇಕನ್ನೋ ಮೆಂಟಾಲಿಟಿ ಇಲ್ಲ. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರೋದ್ರಿಂದ ನೋಡಿ, ಇವತ್ತು ತುಪ್ಪ ಅಲ್ಲೇ ಆಕಳು ಸಾಕೊಂಡು ಅಲ್ಲೇ ಬೆಣ್ಣೆ ಮಾಡಿ ತುಪ್ಪ ಮಾಡಿ ಎಷ್ಟು ಜನ ಎಕ್ಸ್ಪೋರ್ಟ್ ಮಾಡ್ತಾರೆ ಗೊತ್ತಾ ಸರ್? ಇವತ್ತು ಎಷ್ಟು ಜನ ಗಾಣದ ಎಣ್ಣೆ ಮಾಡ್ತಾವ್ರೆ, ಎಷ್ಟು ಜನ ಮನೆಯಲ್ಲೇ ಹೋಮ್ ಮೇಡು ಈ ಪ್ರಾಡಕ್ಟ್ಗಳನ್ನೆಲ್ಲ ಮಾಡೋಂಥದ್ದಿದೆ. ಸೊ ಅವ್ರು ಮಾಡೋದ್ರ ಮೇಲೆ ಇರುತ್ತೆ ಅಷ್ಟೇ. ಆಮೇಲೆ ಸರ್, ನಿಮ್ಮ ಒಂದು ಜೀವನದಲ್ಲಿ ಒಂದು ಪುಸ್ತಕನ ಬರಿಬೇಕು ಅಂತ ಅನಿಸ್ದಾಗ ಅದಕ್ಕೇನಾದ್ರು ಶೀರ್ಷಿಕೆ ಕೊಡೋಕ್ಕೆ ಏನು ಇಷ್ಟಪಡ್ತಾರೆ? ಆ ಥರ ಆಲೋಚನೆ ಯಾವುದು ಇಲ್ಲ ಸದ್ಯಕ್ಕಂತೂ ಇಲ್ಲ. ಬಟ್ ನಾನು ಕನ್ನಡದ ಬಗ್ಗೆ ಭಾಳ ಬರಿತಿದ್ದೆ ಅವಾಗೆಲ್ಲ. ಒಂದು ಸ್ವಲ್ಪ ಫೇಸ್ಬುಕ್ಕಲ್ಲೆಲ್ಲ ಬರಿತಿದ್ದೆ. ಅದೊಂದು ಹವ್ಯಾಸ ಇದೆ ಕನ್ನಡದಲ್ಲಿ ಬರೆಯುವಂಥದ್ದು. ಹಂಗಾಗಿ ನಮ್ಮ ಕನ್ನಡದ ಬೋರ್ಡ್ನ ನಾನು ಅವಾಗಲೇ, ಇವಾಗೇನು ನಮ್ಮ ಕನ್ನಡ ಸಂಘಟನೆಗಳು ಇದಾರಲ್ಲ, ಅವರೆಲ್ಲ ಹೋರಾಟ ಮಾಡಿರಲ್ಲ. 60% ಕನ್ನಡ, 40% ಇಂಗ್ಲೀಷ್ ಅಂತೇಳಿ.
ನಮ್ಗೆ ಆ ಮನೋಭಾವನೆ ಇರೋದಕ್ಕೆ ನಾವು ಇನಿಷಿಯಲ್ ಡೇಸಲ್ಲೇ ಕನ್ನಡದಲ್ಲೇ ಫುಲ್ ಬೋರ್ಡು ಕೆಳಗಡೆ ಇಂಗ್ಲೀಷಲ್ಲಿ ಸಣ್ಣದೊಂದು ಲೈನ್ ಮಾಡಿದ್ವಿ. ಸೊ ಅವಾಗೇ ಇತ್ತದು, ಅದು ಇದೆ. ಬಟ್ ನೋಡ್ಬೇಕು ಸರ್ ಮುಂದೆ, ಆ ಥರ ಏನು ಆಲೋಚನೆ ಇಲ್ಲ, ನೋಡ್ಬೇಕು ಮುಂದಕ್ಕೆ. ಮುಂದೆ ನೀವು ಇದೇ ಪ್ರಾಡಕ್ಟಲ್ಲಿ ಮುಂದುವರಿಬೇಕಂತ ಮಾಡಿ ಸರ್, ಬೇರೆ ಬಿಸ್ನೆಸ್ಗೆ ನಾವು ಇನ್ನೊಂದು ಟ್ರೈ ಮಾಡ್ಬೇಕನ್ನೋ ಅಂತ ಆಲೋಚನೆ? ಆ ಥರ ಆಲೋಚನೆ ಸದ್ಯಕ್ಕಿಲ್ಲ ಸರ್, ಯಾಕೆಂದರೆ ಇದನ್ನೇ ನಾವಿನ್ನ ಸರಿಪಡಿಸೋದು ಮತ್ತೆ ಮುಂದಕ್ಕೆ ತಗೊಂಡು ಹೋಗೋದು ಕೆಲಸ ಇಲ್ಲೇ ಭಾಳ ಇದೆ. ಸೊ ಹಂಗಿರೋದ್ರಿಂದ ಇದರಲ್ಲೇ ಏನಂದರೆ ಏನು ಗೊತ್ತಿರುತ್ತೆ ಅದ್ರ ಬಗ್ಗೆ ಅಷ್ಟೇ ನಾವು ಕಾನ್ಸಂಟ್ರೇಷನ್ ಇಟ್ಟು ಮುಂದೆ ಮಾಡಿದ್ರೆ ಮುಂದಕ್ಕೆ ಗೊತ್ತಿರುತ್ತೆ. ಬೇರೆ ಬೇರೆದೆಲ್ಲ ನಾವು ಮಾಡ್ತೀವಿ ಅಂತ ಹೋದರೆ ಯಾವುದ್ರಲ್ಲೂ, ಈಗ ಒಂದು ದೋಣಿಯಲ್ಲಿ ಹೋಗಕ್ಕೆ ಬರೋ ಒಂದೇ ದೋಣಿ, 2 ದೋಣಿ ಮೇಲೆ ಕಾಲಿಟ್ರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗ್ತಾಗಲ್ಲ. ಅದು ಎಸ್ಪೆಷಲಿ ಇವಾಗ ಹೆಂಗೆ ಅಂದರೆ ಒಂದು ಭಾಳ ಕಷ್ಟ ಇದೆ ಬಿಸ್ನೆಸ್. ಹೆಂಗಿದೆ ಅಂತಂದರೆ ಅಲ್ಲಿ ನಮ್ಮ ಪ್ರೆಸೆನ್ಸ್ ಇರಲೇಬೇಕು. ಆ ಪ್ರೆಸೆನ್ಸ್ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಾವು ಸಾಧನೆ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಒಂದೇ ದೋಣಿಯಲ್ಲಿ ಇರೋದ್ರಿಂದ ಅದನ್ನು, ಆ ದೋಣಿಯಲ್ಲಿರೋದನ್ನೇ ಒಂದು ಒಳ್ಳೆ ರೀತಿಯಲ್ಲಿ ದಡಕ್ಕೆ ಮಾಡಿಸ್ಬೇಕು ಆ ದೋಣಿನ. ಹಂಗಾಗಿ ಅದ್ರ ಬಗ್ಗೆ ಅಷ್ಟೇ ಆಲೋಚನೆ ಇದೆ ಸರ್. ಆಮೇಲೆ ಸರ್ ಒಂದು ರ್ಯಾಪಿಡ್ ಫನ್ ಕ್ವಶನ್ ಕೇಳ್ತೀನಿ ಸರ್, 1 ವರ್ಡಲ್ಲಿ. ಟೀನಾ ಅಥವಾ ಕಾಫಿನ? ಟೀ ಸರ್. ಆಮೇಲೆ ಯಶಸ್ಸು ಅಥವಾ ನೆಮ್ಮದಿ? ಸಾರಿ ಸರ್? ಯಶಸ್ಸುನ ಅಥವಾ ನೆಮ್ಮದಿನ? ನೆಮ್ಮದಿ ಸರ್, ನೆಮ್ಮದಿ ಇರಬೇಕು. ಹಣ ಬೇಕಾ ಹೆಸರು ಬೇಕಾ ಸರ್? ಹೆಸರು ಇರ್ಬೇಕು ಸರ್. ಹೆಸರಿದ್ದರೆ ಏನು ಬೇಕಾದ್ರೂ ಜೀವನದಲ್ಲಿ ಮಾಡ್ಬೋದು. ಹಣ ಬರುತ್ತೆ ಹೋಗುತ್ತೆ, ಹೆಸರು ಮಾಡ್ಬೋದು, ಒಳ್ಳೆ ರೀತಿಯಲ್ಲಿ ಹೆಸರು ಮಾಡ್ಬೋದು. ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದು ಮುಖ್ಯನಾ ಅಥವಾ ರಾತ್ರಿ 12 ಗಂಟೆಗೆ ಎದ್ದೇಳೋದು ಮುಖ್ಯ? ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದೇ ಮುಖ್ಯ ಸರ್. ಆಮೇಲೆ ಒಂದು ಪದದಲ್ಲಿ ಮಾಲ್ಗುಡಿ ಟೀ ಬಗ್ಗೆ ಹೇಳೋದಾದರೆ? ಸರ್ ನಮ್ದು ಏನಂದರೆ ಒಂದು ಫೀಲಿಂಗ್ಸ್ ಇದೆ. ಟೀಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಫೀಲಿಂಗ್ ಇದೆ. ಕುಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಆಗುತ್ತೆ. ಅದು ಹೆಂಗೆ ಅಂತಂದರೆ ದೇಹಕ್ಕೂ ಮುಟ್ಟುತ್ತೆ, ಹೃದಯಕ್ಕೂ ಮುಟ್ಟುತ್ತೆ. ಸೊ ನಮ್ದು ಟೀ ಆ ಥರ ಇದೆ ಸರ್. ಒಂದೇ ಪದದಲ್ಲಿ ಹೇಳೋದಾದ್ರೆ ನಿಮ್ಮ ಜೀವನ ಚೆನ್ನಾಗಿದೆ ಸರ್. ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಇದೆ. ನಾನು ಅಷ್ಟೇ ಜೀವನ ಕಂಡ್ಕೊಂಡಿಲ್ಲ, ನನ್ನ ಜೊತೆಗಿರೋಂಥವ್ರು ಎಷ್ಟೋ ಜನಕ್ಕೂ ನಾವು ಜೀವನ ಕಂಡ್ಕೊಟ್ಟು ಸರಿ. ಸೊ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನನ್ನ ಜೀವನ ಜೊತೆಗೆ ಬೇರೆಯವ್ರ ಜೀವನನೂ ಕಂಡುಕೊಟ್ಟಿದ್ದೀವಿ. ಸೊ ಹಂಗಾಗಿ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈಗ ನಾನು ಅನ್ನೋಕ್ಕಿಂತ ನಾವು ಓನರಾಗಿರೋದ್ರಿಂದ ಖುಷಿ ಇದೆ ಸರ್ ಇವತ್ತು ಜೀವನ. ನಿಮ್ಮ ನೆಚ್ಚಿನ ಒಬ್ಬ ಉದ್ಯಮಿ? ಸರ್ ನಮ್ಮ ನೆಚ್ಚಿನ ಉದ್ಯಮಿ ರತನ್ ಟಾಟಾ ಅವರು ಸರ್. ಯಾಕೆ ಅಂತಂದರೆ ಸೊ ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ, ಬಟ್ ಒಂದು ಮಾನವೀಯತೆಯಿಂದ ಹಿಡ್ಕೊಂಡು ಬಿಸ್ನೆಸ್ ಮಾಡೋಂಥ ವ್ಯಕ್ತಿ ಸರ್. ನೀವು ದಿನಕ್ಕೆ ಎಷ್ಟು ಕಪ್ ಟೀಯನ್ನು ಕುಡ್ತೀರಾ? ಆಗುತ್ತೆ ಸರ್, ದಿನಕ್ಕೆ ಒಂದು 7ರಿಂದ 8 ಕಪ್ ಆದೇ ಆಗುತ್ತೆ. 8ರಿಂದ 10? 8 ಕಪ್ ಆದೇ ಆಗುತ್ತೆ. ಯಾಕೆಂದರೆ ಅದು ಕುಡಿಯೋದಿರುತ್ತೆ, ಟೇಸ್ಟಿಂಗ್ ಮಾಡೋದಿರುತ್ತೆ, ಏನೋ ಒಂದು ಮಾಡೋದಿರುತ್ತೆ, ಚೆಕ್ ಮಾಡೋದಿರುತ್ತೆ, ಇಲ್ಲ ಹೋದ್ರೆ ಕುಡಿಯೋದು ಇದ್ದೇ ಇರುತ್ತೆ. ಅವರೇಜ್ ಒಂದು 7ರಿಂದ 8 ಸರಿ ಇದ್ದೇ ಇರುತ್ತೆ. ನಿಮ್ಮ ಬಗ್ಗೆ ಟೀ ಕಾಫಿ ಎರಡೂ ಇರುತ್ತೆ, ಬರೀ ಟೀ ಅಂತ ಇಷ್ಟಲ್ಲ, ಎರಡೂ ಇರುತ್ತೆ, ಎಲ್ಲ ಥರ ಇರುತ್ತೆ ಕುಡಿಯೋದು. ನಿಮ್ಮ ಬಗ್ಗೆ ಜನರಿಗೆ ಗೊತ್ತಿರಲಾರಂಥ ಒಂದು ವಿಚಾರ ಸರ್? ನಮ್ಮ ಬಗ್ಗೆ ಅಂದರೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ಸರ್, ಜನಗಳಿಗೆ ಗೊತ್ತಿಲ್ಲದೆ ಇರೋದೇನಿಲ್ಲ. ಬಟ್ ಒಂದು ಒಳ್ಳೆ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತೇನೋ ಅಂತ ಹೇಳ್ತಾರೆ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ ಅನ್ನೋ ಥರ ಮನೋಭಾವನೆ ಏನಾರು ಇರ್ಬೋದು, ಬಟ್ ಆ ಲೆವೆಲಿಗೆಲ್ಲ ದುಡ್ಡು ಮಾಡಿಲ್ಲ. ಹೆಸರು ಮಾಡಿದ್ದೀವಿ. ನಾನು ಒಬ್ಬನೇ ಅಂತ ಅನ್ನೋಕ್ಕಿಂತ ಎಲ್ರಿಗೂ ಒಳ್ಳೇದಾಗಿದೆ. ಎಲ್ಲರೂ ನಮ್ಮ ಫ್ರೆಂಡ್ಸ್ ತೊಗೊಂಡ್ರು ದುಡ್ಡು ಮಾಡಿದ್ದಾರೆ. ಸೊ ಅವ್ರಿಗೂ ಒಂದು ಒಳ್ಳೇದಾಗಿದೆ. ದುಡ್ಡು ಮಾಡಿದ್ದಾರೆ ಅನ್ನೋಕ್ಕಿಂತ ಅವ್ರಿಗೂ ಒಳ್ಳೇದಾಗಿದೆ. ಸೊ ನನ್ಗೆ ಬರೋಂಥ ಶೇರ್ನ ಎಲ್ರಿಗೂ ಹಂಚಿದ್ದೀವಿ, ಎಲ್ಲರೂ ಜೀವನ ಮಾಡ್ತಾ ಇದ್ದಾರೆ. ಸೊ ದುಡ್ಡು ಮಾಡಿದ್ರೆ ಅನ್ನೋಕ್ಕಿಂತ ಎಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಸರ್, ಅದು ಖುಷಿ ಇದೆ. ನಾನು ಒಬ್ಬನೇ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಿಲ್ಲ, ಎಲ್ಲರೂ ಜೀವನ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಒಂದು ಸಿನಿಮಾ ಮಾಡಿದ್ರೆ ಅದಕ್ಕೆ ಶೀರ್ಷಿಕೆ ಏನು ಕೊಡ್ತೀರಾ ಸರ್? ಏನು ಕೊಡು, ಒಂದು ಚಹಾದ ಕತೆ ಅಂತ ಹೇಳ್ಬೋದು ಸರ್. ನಿಮ್ಮ ಕುಟುಂಬದವರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮ ಕುಟುಂಬದವ್ರಿಗೆ ಏನಿಲ್ಲ ಸರ್, ಯಾವತ್ತು ಒಳ್ಳೇದು ಮಾಡೇ ಮಾಡ್ತೀವಿ, ಕುಟುಂಬಕ್ಕೆ ಒಳ್ಳೇದು ಮಾಡ್ತೀವಿ. ಬಟ್ ಟೈಮ್ ಕೊಡೋಕ್ಕಾಗಲ್ಲ ಅನ್ನೋದು ಒಂದು ಬಿಟ್ಟರೆ, ಬಟ್ ಒಳ್ಳೇದಂತೂ ಅದೇ ಆಗುತ್ತೆ. ಬಟ್ ಹಿಂಗೆ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಎಲ್ಲದಕ್ಕೂ ಇಲ್ಲಿ ತನಕ ಏನು ಸಪೋರ್ಟ್ ಇತ್ತು ಆ ಸಪೋರ್ಟ್ನ ಅವ್ರು ಮಾಡಿದ್ರೆ ಇನ್ನು ಮುಂದಕ್ಕೆ ಒಂದು ಒಳ್ಳೇದು ನನಗೆ, ನಮ್ಮ ಕುಟುಂಬಕ್ಕೆ ಅಷ್ಟೇ ಅಲ್ಲ, ಒಂದು ಸಮಾಜಕ್ಕೂ ಒಳ್ಳೇದಾಗುತ್ತೆ ಅನ್ನೋದು ಕೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಿಮ್ಮ ಎಲ್ಲರೂ ಬೆಂಗಳೂರಲ್ಲಿ ಇರೋದಾ ಸರ್ ಅಥವಾ ನಿಮ್ಮ ದಾವಣಗೆರೆಯಲ್ಲಿ? ಸರ್ ತಂದೆ ತಾಯಿ ಊರಲ್ಲೇ ಇದ್ದಾರೆ, ನಾನು ನಮ್ಮ ಮನೆಯವರು ಮತ್ತು ಮಕ್ಕಳೆಲ್ಲ ಇಲ್ಲೇ ಒಟ್ಟಿಗೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು 1 ಗಂಟೆ ಅನಿಸುತ್ತೆ, ಒಂದು 50 ನಿಮಿಷ ನಾನ್ ಸ್ಟಾಪ್ ಮಾತಾಡಿದ್ದೀವಿ. ನನಗೆ ಏನು ಕೇಳ್ಬೇಕಂತಲೂ ಗೊತ್ತಾಗಿಲ್ಲ ಸರ್, ಅಷ್ಟು ಸ್ಪಷ್ಟವಾಗಿ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀರಾ. ತುಂಬ ಖುಷಿ ಆಯಿತು ಸರ್, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನೀವು ಹೇಳುವಂಥ ಉತ್ತರ ಅದು ನನಗೆ ಇನ್ಸ್ಪೈರ್ ಆಗ್ತಾಯಿದೆ. ನಿಮ್ಮ ಟೈಮನ್ನು ಬದಿಗಿಟ್ಟು ಕೂಡ ನಮ್ಮ ಈ ಒಂದು ಪಾಡ್ಕಾಸ್ಟ್ಗೆ ಬಂದು ನಿಮ್ಮ ಒಂದು ಯಶಸ್ವಿನ ಸ್ಟೋರಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮದು ಪಾಡ್ಕಾಸ್ಟ್ ನೀವು ನೋಡಿ ಒಂದು ಸ್ಟ್ರಗಲ್, ಈಗ ಎಲ್ಲರೂ ವಿನ್ ಟು ವಿನ್ ಸಿಚುವೇಷನ್ಸಲ್ಲಿ ಇದ್ದೀವಿ. ಸೊ ನಿಮಗೂ ಒಂದು ಇದರಲ್ಲಿ ಜೀವನ ಕಂಡ್ಕೊಳೋದಿರುತ್ತೆ, ನಾವು 4 ಜನಕ್ಕೆ ಗೊತ್ತಾಗೋದಿರುತ್ತೆ.
ಮತ್ತು ನಾವು 4 ಜನ ಜೊತೆ ಅನ್ನೋದಕ್ಕಿಂತ ನಿಮಗೂ ಒಂದು ಒಳ್ಳೊಳ್ಳೆ ವ್ಯಕ್ತಿಗಳು ಪರಿಚಯ ಮಾಡೋಂಥದ್ದು ಇರುತ್ತೆ. ಬಟ್ ನಿಮ್ಮ ಸ್ಟ್ರಗಲ್ಲು ನಮಗೆ ಗೊತ್ತು. ಯಾಕೆಂದರೆ ಅದು ಇದ್ದೇ ಇರುತ್ತೆ, ಎಲ್ರಿಗೂ ಒಂದು ಸ್ಟ್ರಗಲ್ ಲೈಫ್ ಇದ್ದೇ ಇರುತ್ತೆ. ಬಟ್ ಅದು ನಿಮಗೂ ಒಂದು ಒಳ್ಳೇದಾಗಲಿ, ನಮಗೂ ಒಂದು ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪಾಪ ಯಾವುದೇ ಒಂದು ನೀವು ಫಲಾಪೇಕ್ಷೆ ಮಾಡ್ದೇ ನಮ್ಗೆ ಕರೆದಿದ್ದೀರಾ. ನಮಗೂ ಒಂದು ಒಳ್ಳೆ ರೀತಿಯಲ್ಲಿ ಮನಸ್ಸಲ್ಲಿ ಖುಷಿಪಟ್ಟೆ ಬಂದು ಮಾಡಿರೋಂಥದ್ದಿದೆ ಸರ್. ನಿಮ್ಮ ಎಲ್ಲ ವೀಕ್ಷಕರಿಗೆ ನೋಡೋಂಥ ಎಲ್ಲ ವೀಕ್ಷಕರಿಗೂ ನಿಮಗೂ ಒಳ್ಳೆಯದಾಗಲಿ, ಅವ್ರಿಗೂ ಒಂದು ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟ.